ವಿಶ್ವವಾಣಿ ಕ್ಲಬ್ ಹೌಸ್ ಮಾತಿನ ಸರಣಿ, ಮಾಹಿತಿಯ ಗಣಿ. ಕಳೆದ ತಿಂಗಳು ನಾವು ನವೆಂಬರ್ನಲ್ಲಿ ಭೇಟಿಯಾದಾಗ ನಾಯಕನಿಗೆ ಇರಬೇಕಾದಂತಹ ಮೂಲ ಗುಣಗಳು ಏನು ಅನ್ನೋದನ್ನ ಕಾಣ್ತಾ ಅದರ ಒಂದು ಕಡೆಯ ಕಂತಿನಲ್ಲಿ ಅವನಿಗೆ ಇರಬೇಕಾದಂತಹ 3 ಗುಣಗಳನ್ನ ಪರಾಮರ್ಶಿಸಿದವು. ಮೊದಲನೇದಾಗಿ ಆತ ಎಲ್ಲರ ಮಾತನ್ನು ಕೇಳಬೇಕು. ಅವನಿಗೆ ಎಲ್ಲರ ಮಾತನ್ನು ಕೇಳುವಂತಹ ಒಂದು ತಾಳ್ಮೆ ಅವನಲ್ಲಿ ಇರಬೇಕು. ಆದರೆ ಎಲ್ಲರ ಮಾತನ್ನು ಕೇಳಿದ ನಂತರದಲ್ಲಿ ಕಡೆಯಲ್ಲಿ ಆತ ತನ್ನ ಸ್ವಂತ ನಿರ್ಧಾರವನ್ನ ಖಚಿತವಾಗಿ ತೆಗೆದುಕೊಳ್ಳಬೇಕು. ಅದು ಒಂದು ಗುಣ. ಹಾಗೆಯೇ ಅವನಿಗೆ ಬಹಳ ಮುಖ್ಯವಾದಂತಹ ಕೆಲಸ ಏನಪ್ಪಾ ಅಂದ್ರೆ ತನ್ನ ಇಡೀ ಕಂಪನಿಯ ಸಿಬ್ಬಂದಿ ವರ್ಗದವರಲ್ಲಿ ಒಂದು ವಿಶ್ವಾಸವನ್ನ ಮೂಡಿಸೋದು ಅಂತ. ಆ ಒಂದು ಕೆಲಸದಲ್ಲಿ ಅವನು ಯಶಸ್ವಿ ಆಗಲಿಲ್ಲ ಅಂತಂದ ಅಂದ್ರೆ ಆ ಕಂಪನಿಯ ಉತ್ಪನ್ನ ಎಷ್ಟೇ ಚಂದಿದ್ರು ಅಷ್ಟೇ, ಅವರ ಸಿಬ್ಬಂದಿ ವರ್ಗದವರು ಎಷ್ಟೇ ಪ್ರೌಢಿಮೆ ಹೊಂದಿದ್ರು ಕೂಡ ಅಂತಹ ಕಂಪನಿ ಸಾಕಷ್ಟು ಬೆಳೆಯೋದಿಲ್ಲ ಅನ್ನುವ ಒಂದು ಅಂಶವನ್ನ ಕಾಣ್ತಾ ತನ್ನ ಕಂಪನಿಯ ಸಂಪೂರ್ಣ ಮಾಹಿತಿಯನ್ನ ಆ ಕಂಪನಿಯ ಮುಖ್ಯಸ್ಥ ಹೊಂದಿರಬೇಕು. ಕೇವಲ ವಿಸ್ತರದಲ್ಲಿ ಮಾತ್ರ ಅಲ್ಲ, ಪದರದಲ್ಲಿ ಕೂಡ ಆಳದಲ್ಲಿ ಯಾವುದೇ ಒಂದು ವಿಷಯ ಕಂಪನಿಯ ವಿಷಯವಾದರೂ ಕೂಡ ಅದನ್ನ ಆಳದಲ್ಲಿ ಆತ ಅರ್ಥ ಮಾಡ್ಕೊಂಡಿರ್ಬೇಕು ಅನ್ನುವಂತಹ 3 ಗುಣಗಳನ್ನ ನೋಡ್ತಾ ಬದಲಾವಣೆಯನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿದಾಗ, ಯಾಕೆ ಈ ಬದಲಾವಣೆಯ ನಿರ್ವಹಣೆ ಅನ್ನತಕ್ಕಂತಹ ಒಂದು ವಿಷಯವನ್ನೇ ಒಂದು ಸಪರೇಟ್ ಒಂದು ಪ್ರಖ್ಯಾತವಾದಂತಹ ಒಂದು ವಿಷಯವನ್ನಾಗಿಟ್ಟುಕೊಂಡು ಅದರ ಬಗ್ಗೆ ಒಂದು ಉಪನ್ಯಾಸ ಮಾಡಬಹುದು ಅಂತ ನಾವು ಕಡೆಯ ಉಪನ್ಯಾಸವನ್ನ ಅಲ್ಲಿಗೆ ನಿಲ್ಲಿಸಿದ್ವಿ. ಅಲ್ಲಿಂದ ಮುಂದುವರಿತಾ ಬದಲಾವಣೆ ಅದನ್ನ ನಿಯಂತ್ರಿಸೋದು ಹೇಗೆ, ಬದಲಾವಣೆ ಅನ್ನೋದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಹೇಗಾಗುತ್ತೋ ಕಂಪನಿಯಲ್ಲೂ ಕೂಡ ಅದೇ ರೀತಿ ಬರುತ್ತಾ ಇತ್ಯಾದಿ ಒಂದಷ್ಟು ವಿಷಯಗಳನ್ನ ಚರ್ಚಿಸಬೇಕಾದ್ರೆ ನಾಯಕನಿಗಿರಬೇಕಾದಂತಹ ಒಂದು ಗುಣ ಅಂತ ಹೇಳಿ ಒಂದು 5-10 ನಿಮಿಷ ಮಾತನಾಡಿದ್ರೆ ಸಾಲದು ಅಂತ ಅನ್ನಿಸ್ತು. ಇದಕ್ಕೆ ಅದರದೇ ಆದಂತಹ ಒಂದು ಸ್ವಂತ ಉಪನ್ಯಾಸ ಬೇಕು ಅಂತ ಅನ್ನಿಸಿದ್ರಿಂದ ಇವತ್ತು ಸಂಪೂರ್ಣವಾಗಿ ಚೇಂಜ್ ಮ್ಯಾನೇಜ್ಮೆಂಟ್ ಅಥವಾ ಬದಲಾವಣೆಯ ನಿಯಂತ್ರಣದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನಪ್ಪಾ ಅಂತಂದ ಅಂದ್ರೆ ಯಾವುದೇ ಒಂದು ಬದಲಾವಣೆಯನ್ನ ನಾವು ನಿಯಂತ್ರಣ ಯಾಕೆ ಮಾಡಬೇಕು ಅಂತ ಅಂದ್ರೆ ಅದು ನಮ್ಮದೇ ಉಳಿವಿಗಾಗಿ ಅಂತ. ಬೆಳವಣಿಗೆ ನಂತರದ ಮಾತು, ನಮ್ಮದೇ ಉಳಿವಿಗಾಗಿಯೇ ನಾವು ಬದಲಾವಣೆಯನ್ನ ನಿಯಂತ್ರಿಸಬೇಕಾಗತ್ತೆ ಅಂತ ಒಂದು ಮುಕ್ತಕದೊಂದಿಗೆ ಇವತ್ತಿನ ವಿಷಯದ ಪ್ರಸ್ತಾಪಕ್ಕೆ ಬರ್ತೀನಿ. ದಿನದ ಬದಲಿಕೆಯ ಸುತ್ತಲಿನ ಜಗ ಕಂಡು ಏನಿದೀ ಅನ್ಯಾಯ ಬವಣೆಯನ್ನದಿರು. ದಿನದ ಬದಲಿಕೆಯ ಸುತ್ತಲಿನ ಜಗ ಕಂಡು ಏನಿದೀ ಅನ್ಯಾಯ ಬವಣೆಯನ್ನದಿರು. ಅನುಕ್ಷಣದ ಆತಿರುವೆ ಹೊಸತನದ ಸೃಷ್ಟಿಯಲು ಅನುಸರಿಸಿ ಬೆಳೆಯುತ್ತಿರು ನವ್ಯ ಜೀವಿ. ನಮ್ಮ ಸುತ್ತಲೂ ಕೂಡ ಪ್ರತಿ ಕ್ಷಣ ಪ್ರತಿ ದಿನವೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಅದನ್ನ ನೋಡಿ ಯಾರಾದ್ರೂ ಏನಪ್ಪಾ ಇದು ಅನ್ಯಾಯ, ಕ್ಷಣಕ್ಕೂ ಒಂದು ಬದಲಾವಣೆ ಆದ್ರೆ ನಾವು ಬದುಕೋದು ಹೇಗೆ, ಇದೆಂತ ತೊಂದರೆ, ಇದೆಂತಹ ಬವಣೆ ಅಂತ ಯಾರಾದ್ರೂ ಅಂದ್ರೆ ನನಗನ್ಸುತ್ತೆ ಅದು ದಡ್ಡತನದ ಪರಮಾವಧಿ ಅಂತ. ಆ ಒಂದು ಚಿಂತನ ಕ್ರಮದಲ್ಲಿ ಉಳಿವಿನ ಯಾವುದೇ ಸಂಕೇತ ಇಲ್ಲ ಅಂತ. ಆ ಮುಕ್ತಕದ 3 ಮತ್ತು 4ನೆಯ ಸಾಲುಗಳಿದೆಯಲ್ಲ, ಅದು ಬದಲಾವಣೆಯನ್ನ ನಾವು ಹೇಗೆ ನೋಡಬೇಕು ಅನ್ನೋದನ್ನ ತಿಳಿಸುತ್ತೆ ಅಂತ. ಅನುಕ್ಷಣದ ಆ ತಿರುವೆ ಹೊಸತನದ ಸೃಷ್ಟಿಯಲು, ನಮ್ಮ ಜೀವನದಲ್ಲಿ ನಮ್ಮ ಕಂಪನಿಗಳಲ್ಲಿ ಬರತಕ್ಕಂತಹ ಪ್ರತಿಯೊಂದು ಬದಲಾವಣೆಯೂ ಕೂಡ ಯಾವುದೋ ಒಂದು ಹೊಸತನ್ನ ತರ್ತಾ ಇದೆ, ಒಂದು ನವ ಚಿಂತನೆಯ ಕ್ರಮವನ್ನ ನಮಗೆ ತೋರಿಸ್ತಾ ಇದೆ, ಒಂದು ಹೊಸ ಪಥದಲ್ಲಿ ನಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಅನ್ನುವ ಒಂದು ಸಕಾರಾತ್ಮಕವಾದಂತಹ ದೃಷ್ಟಿಯಲ್ಲಿಯೇ ಅದನ್ನ ನೋಡಬೇಕು. ಅದನ್ನ ನೋಡಿದಿ ಅದನ್ನ ಅನುಸರಿಸಿದರೆ ಉಳಿವು ಬೆಳೆವು ಎಲ್ಲವೂ ಕೂಡ ಸಾಧ್ಯ ಅನ್ನೋದು ಬಹಳ ಮುಖ್ಯ ಅಂತ. ಬದುಕು ಮತ್ತೆ ಈ ಕಾರ್ಪೊರೇಟ್ ವಲಯ ಈ ಎರಡರಲ್ಲಿಯೂ ಕೂಡ ಬದಲಾವಣೆ ಅನ್ನೋದು ಅನಿವಾರ್ಯ. ಬದಲಾವಣೆ ಅನ್ನೋದು ಅನಿವಾರ್ಯ ಅಂತ ನಾವು ಯಾವುದೇ ಒಂದು ವಿಷಯವನ್ನ ಅನಿವಾರ್ಯ ಅಂತ ಹೇಳಿದಾಗ, ಇಫ್ ಇಟ್ ಇಸ್ ಇನ್ಎವಿಟಬಲ್ ಅಂದ್ರೆ ದೇ ಸೇ ಇಟ್ ಯು ಶುಡ್ ಎಂಡ್ಯೂರ್ ಇಟ್ ಅಂತ. ನಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಯಾವುದು ಅನಿವಾರ್ಯವಾಗುತ್ತೋ ಹಲವಾರು ಸಲ ನಾವು ಅದನ್ನ ಸಹಿಸಿಕೊಳ್ಳಬಹುದು. ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಹೇಳಿದ ಹಾಗೆ ಸಹಿಸಿಕೊಳ್ಳಬಹುದು. ಆದರೆ ಕಾರ್ಪೊರೇಟ್ ವಲಯಗಳಲ್ಲಿ ಸಹಿಸಿಕೊಳ್ಳೋದು ಅಂತಹ ಒಂದು ಉತ್ತಮ ಪರಿಹಾರ ಆಗಲ್ಲ. ಅಲ್ಲಿ ಸಹನೆಗೆ ಅಂತಹ ಒಂದು ಮಹತ್ವವಿಲ್ಲ. ಬದಲಾವಣೆ ಆದಾಗ ಅದನ್ನ ನಿಯಂತ್ರಿಸಬೇಕು. ಯು ಶುಡ್ ಮ್ಯಾನೇಜ್ ದಟ್ ಚೇಂಜ್. ಫಾರ್ ವಾಟ್? ಫಾರ್ ಯುವರ್ ಓನ್ ಗುಡ್, ಫಾರ್ ಯುವರ್ ಓನ್ ವೆಲ್ಫೇರ್, ಫಾರ್ ಯುವರ್ ಓನ್ ಬೆನಿಫಿಟ್. ನಿನ್ನ ಲಾಭಕ್ಕಾಗಿ, ನಿನ್ನ ಕಂಪನಿಯ ಒಳಿತಿಗಾಗಿ ಆ ಬದಲಾವಣೆಯನ್ನ ನಿಯಂತ್ರಿಸಿಕೊಳ್ಳಬೇಕು ಸಕಾರಾತ್ಮಕವಾಗಿ, ಅದು ನಿನಗೆ ಒಳಿತಾಗುವ ರೀತಿಯಲ್ಲಿ ಅಂತ. ಚೇಂಜ್ ಮ್ಯಾನೇಜ್ಮೆಂಟ್ ನಲ್ಲಿ ಇರ್ತಕ್ಕಂತಹ ಎಸೆನ್ಸ್ ಇದು ಅಂತ. ನಾವು ಬದುಕು ಮತ್ತು ಒಂದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನೋಡೋದಾಯ್ತು ಅಂತಂದ್ರೆ,
ಬದಲಾವಣೆಯನ್ನ ಕುರಿತಾಗಿ ಪ್ರಾಯಶಃ ಸನಾತನದಲ್ಲಿ ತಿಳಿಸಿರುವಷ್ಟು ಮೌಲ್ಯಯುತವಾದಂತಹ ಚಿಂತನೆಗಳು ನಮಗೆ ವಿಶ್ವದಲ್ಲಿ ಇನ್ನೆಲ್ಲೂ ಸಿಗಲ್ಲ ಅಂತ. ಒಂದು 3-4 ಬದಲಾವಣೆಯ ಕುರಿತಾದಂತಹ ನಮ್ಮ ಋಷಿವರ್ಯರ, ಸನಾತನಿಯರ ಒಂದಷ್ಟು ಚಿಂತನೆಗಳನ್ನ ಮೆಲುಕು ಹಾಕೋದಾದರೆ ಈ ಒಂದು ಹೊತ್ತಿನಲ್ಲಿ ಅವ್ರು ಹೇಳ್ತಾರೆ, ಜೀವನ ಸಾಗರನ ಅಲೆಯಂತೆ ಒಮ್ಮೆ ಮೇಲೆ ಒಮ್ಮೆ ಕೆಳಗೆ ಅಲ್ವಾ. ಈ ಒಂದು ಮೇಲು ಕೆಳಗಿನ ಆ ಅಲೆಗಳ ಅಬ್ಬರದಲ್ಲೇ ನೀನು ನಿನ್ನ ಬದುಕಿನ ದೋಣಿಯನ್ನ ನಡೆಸಬೇಕು, ತೆಪ್ಪವನ್ನ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅಂತ ಬಹಳ ಅದ್ಭುತವಾಗಿ ಹೇಳ್ತಾರೆ. ಅಂತಂದ್ರೆ ಈ ಮೇಲು ಕೀಳು ಇದರ ನಡುವೆ ಆಗತಕ್ಕಂತಹ 108 ಬದಲಾವಣೆಗಳೇನಿವೆ ಅವೆಲ್ಲವನ್ನೂ ಕೂಡ ಸಾವರಿಸಿಕೊಂಡು ನಿನ್ನ ದೋಣಿಯನ್ನ ನಿನಗೆ ಬೇಕಾದಂತಹ ಒಂದು ದಡಕ್ಕೆ ಕೊಂಡೊಯ್ಯಬೇಕು, ಅದು ನಿನ್ನ ಕರ್ತವ್ಯ ಅಂತ. ಅದೇ ರೀತಿ ಹೇಳ್ತಾರೆ, ನೋವು ನಲಿವು ನಾಣ್ಯದ 2 ಮುಖ ಅಂತ ಹೇಳ್ತಾರೆ. ಯಾವಾಗ್ಲೂ ಕೂಡ ನಾಣ್ಯವನ್ನ ಚಿಮ್ಮಿದ್ರೆ ಒಂದೇ ಮುಖ ಬರುತ್ತೆ ಅಂತಲ್ಲ, ಒಮ್ಮೆ ಇದು ಒಮ್ಮೆ ಅದು ಅಂತ. ನಾವು ನಮ್ಮ ಜೀವನದಲ್ಲಿ ಯಾವುದನ್ನ ನೋವು ನಲಿವು ಅಂತೀವೋ, ಒಂದು ಕಂಪನಿಯ ಸ್ತರದಲ್ಲಿ ಅದು ಲಾಭ ನಷ್ಟ ಅಷ್ಟೇ. ಲಾಭ ನಷ್ಟ ಅನ್ನೋದು ಒಂದು ಕಂಪನಿಯ ನಾಣ್ಯದ 2 ಮುಖಗಳು. ಯಾವಾಗ್ಲೂ ಒಂದೇ ಬರುತ್ತೆ ಅಂತಲ್ಲ, ಯಾವುದು ಬಂದರೂ ಕೂಡ ಅದನ್ನ ನಮ್ಮದಾಗಿಸಿಕೊಂಡು ನಮ್ಮ ಗೆಲುವಿನತ್ತ ಅದನ್ನ ಅನುಸರಿಸಿಕೊಂಡು ವ್ಯವಹರಿಸ್ತಾ ನಿಯಂತ್ರಿಸಿಕೊಂಡು ಸಾಗೋದಿದೆಯಲ್ಲ, ಅದೇ ಒಂದು ಕಂಪನಿಯ ನಿಜವಾದಂತಹ ಸಾಧನೆ ಅಂತ ನನಗನ್ಸುತ್ತೆ. ಜಗತ್ತನ್ನು ಯಾಕಪ್ಪ ನೋಡ್ತೀಯ? ನಿನ್ನ ದೇಹವನ್ನೇ ನೋಡು. ದೇಹ ಪ್ರತಿ ಕ್ಷಣವೂ ಕೂಡ ಬದಲಾಗ್ತಾ ಇದೆ ಅಂತ ನಮಗನ್ಸೋದಿಲ್ಲ. ಯಾವತ್ತೋ ಒಂದ್ ದಿನ ಅನ್ಸುತ್ತೆ, ಅರೆ ಏನು ಇಷ್ಟೊಂದು ಬದಲಾಗ್ಬಿಟ್ಟಿದ್ದೀನಿ ಅಂತ. ಆದ್ರೆ ಪ್ರತಿ ದಿನ ಬೆಳಿಗ್ಗೆ ಎದ್ದಾಗ್ಲೂ ಕೂಡ ಯಾವುದೋ ಒಂದು ಸಣ್ಣ ಬದಲಾವಣೆ, ಯಾವುದೋ ಒಂದು ಕೂದಲು ಬೆಳಗಾಗಿರ್ಬೋದು, ಕಣ್ಣು ಯಾವುದೋ ಒಂದು ಮಾತ್ರದಲ್ಲಿ ಒಂದು ಸ್ವಲ್ಪ ಮಂದವಾಗಿರ್ಬೋದು, ನಮಗ್ ಗೊತ್ತಾಗಲ್ಲ. ಆದ್ರೆ ಪ್ರತಿ ದಿನವೂ ಕೂಡ ಬದಲಾಗ್ತಾ ಇರತಕ್ಕಂತಹದ್ದು ಈ ದೇಹ. ಅದೇ ರೀತಿ ನಾವು ನಿಸರ್ಗದಲ್ಲಿ ಕೂಡ ಕಾಣ್ತೇವೆ. ಪ್ರತಿಯೊಂದು ಕ್ಷಣವೂ ಕೂಡ ನವನವೀನವಾದದ್ದು, ನಿತ್ಯ ನೂತನವಾದದ್ದು ಅಂತ ಯಾವುದೋ ಒಂದು ಬದಲಾವಣೆ ಇದೆ. ನೆನ್ನೆಯ ಬೆಳಿಗ್ಗೆಗಿಂತ ಇವತ್ತಿನ ಬೆಳಗ್ಗೆ ಅದೇ ಸಮಯ, ಅದೇ ಸೆಕೆಂಡು, ಅದೇ ಹೊತ್ತಿನಲ್ಲೂ ಕೂಡ ಬೇರೆಯದಾಗೆ ಇರುತ್ತೆ ಅಂತ. ಇದನ್ನ ಅರ್ಥ ಮಾಡಿಕೊಂಡೆ ನಮ್ಮ ಸನಾತನ ವೇದಗಳಲ್ಲಿ ಬರತಕ್ಕಂತಹ ಒಂದು ಅಂಗ ಆಯುರ್ವೇದದಲ್ಲಿ ಹೇಳ್ತಾರೆ, ಋತುಗಳು ಬದಲಾಗ್ತಾ ಇರುತ್ತೆ, ವಯೋಮಾನ ನಮ್ಮದು ಬದಲಾಗ್ತಾ ಇರುತ್ತೆ. ಇವೆಲ್ಲಕ್ಕೂ ಕೂಡ ಅನುಸರಿಸಿಕೊಂಡು ಒಂದು ಆಹಾರ ಪದ್ಧತಿಯನ್ನ ನೀನು ನಿನ್ನದಾಗಿಸಿಕೊಳ್ಳೋದಾಯ್ತು ಅಂದ್ರೆ ಸದಾ ಆರೋಗ್ಯವಾಗಿರ್ತೀಯ ಅಂತಂದ್ರೆ ಸುತ್ತಲೂ ಆಗ್ತಾ ಇರತಕ್ಕಂತಹ ಬದಲಾವಣೆಗಳಿಗೆ ಹೇಗೆ ನಾವು ಹೊಂದಿಕೊಂಡು ನಮ್ಮ ಆಹಾರ ಪದ್ಧತಿಯನ್ನ ಬದಲಾಯಿಸಿಕೊಂಡ್ರೆ ಅದು ನಮಗೆ ಒಳಿತು. ಅದನ್ನು ಬಿಟ್ಟು ಬದಲಾವಣೆ ಆಗ್ತಾ ಇದೆ, ಇಲ್ಲ ನನಗೆ ಇದೇ ಇಷ್ಟ ಅಂತ 24 ಗಂಟೆ ವರ್ಷದ 365 ಕೂಡ ಅದನ್ನೇ ತಿಂತಾ ಇತ್ತು ಅಂದ್ರೆ ಆರೋಗ್ಯ ಸರಿ ಇರಲ್ಲ ಅಂತ. ಈ ಒಂದು ದೃಷ್ಟಾಂತವನ್ನ ನಾನು ಏಕೆ ಕೊಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಹಿಂದಿನ ಮೌಲ್ಯಗಳಲ್ಲಿ ಬದಲಾವಣೆ ಅನ್ನೋದು ಸುತ್ತಲಾಗ್ತಾ ಇರತಕ್ಕಂತಹ ಎಲ್ಲ ಬದಲಾವಣೆಗಳನ್ನು ಗುರುತಿಸಿ ಅದನ್ನ ಹೇಗೆ ನಾವು ನಿಯಂತ್ರಿಸಿಕೊಂಡು ನಮ್ಮದಾಗಿಸಿಕೊಂಡಾಗ ಅದರಿಂದ ನಮಗೆ ಒಳಿತು ಅನ್ನತಕ್ಕಂತಹ ಒಂದು ವಿಷಯವನ್ನ ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಆ ಒಂದು ವಿಷಯವನ್ನೇ ನಾವು ಎಕ್ಸ್ಟ್ರಾಪೊಲೇಟ್ ಮಾಡ್ತು ಅಂದ್ರೆ ಕಂಪನಿಯ ಸ್ತರದಲ್ಲಿ 100ಕ್ಕೆ 100 ಒಗ್ಗುವಂತಹ ಮಾತದು ಅಂತ. ಯಾವ ಒಬ್ಬ ವ್ಯಕ್ತಿ, ಯಾವ ಒಂದು ಮತ, ಯಾವ ಒಂದು ನಂಬಿಕೆ, ಯಾವ ಒಂದು ಕಂಪನಿ ಈ ಒಂದು ಬದಲಾವಣೆಯನ್ನ ತನ್ನದಾಗಿಸಿಕೊಳ್ಳಲ್ವೋ, ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಪರಿವರ್ತನೆಗೊಳಿಸ್ತಾ ನಿಯಂತ್ರಿಸುತ್ತಾ ತನ್ನ ಗೆಲುವಿಗಾಗಿ, ತನ್ನ ಒಳಿತಿಗಾಗಿ ಬಳಸಿಕೊಳ್ಳೋಕ್ಕಾಗೋದಿಲ್ವೋ, ಅಂತಹ ಕಂಪನಿಗಳು, ಅಂತಹ ವ್ಯಕ್ತಿಗಳು, ಅಂತಹ ನಂಬಿಕೆಗಳು ಎಲ್ಲವೂ ಕೂಡ ವಿಗತಿಯ ಪಥದಲ್ಲಿರುತ್ತೆ, ಪ್ರಗತಿಯ ಹಾದಿಯಲ್ಲಿರೋದಿಲ್ಲ. ಇದು ಸತ್ಯವಾದಂತಹ ಮಾತು ಅಂತ. ನಮ್ಮ ವೈಯಕ್ತಿಕ ಜೀವನದಲ್ಲಾಗತಕ್ಕಂತಹ ಬದಲಾವಣೆಗಳನ್ನ ನಾವು 2 ನಿಟ್ಟಿನಲ್ಲಿ ನೋಡಬಹುದು, 2 ತರ ಅದನ್ನ ವಿಂಗಡಿಸಬಹುದು ಅಂತ. ಒಂದು ಸಣ್ಣ ಪುಟ್ಟ ಬದಲಾವಣೆಗಳು, ಇನ್ನೊಂದು ಬೃಹತ್ತಾದಂತಹ ಬದಲಾವಣೆಗಳು ಅಂತ. ನೀವು ನಿಮ್ಮ ಜೀವನದಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳನ್ನ ಈ 2 ವಿಭಾಗದಲ್ಲಿ ಚಿಂತನೆ ಮಾಡ್ತಾ ಸಾಗಿ. ಬಹಳ ಖುಷಿ ಕೊಡುವಂತಹ ವಿಷಯ ಅದು, ಚಿಂತನೆಗೊಡ್ಡುವಂತಹ ವಿಷಯ ಅಂತ. ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ತಾನೆ ಇರ್ತೀವಿ. ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಪ್ಪ, ಆ ದೇವಸ್ಥಾನದಲ್ಲಿ ಪಂಚಶಲ್ಯವನ್ನ ಉಟ್ಟು ಒಳಗೆ ಹೋಗೋದೇ ಅಲ್ಲಿಯ ಪದ್ಧತಿ ಅಂತ. ನಮಗದು ಆಗ ಬರಲ್ಲ, ಆದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಏನ್ ಮಾಡ್ತೀವಿ? ಮನೆಯಿಂದಲೇ ಪಂಚಶಲ್ಯ ಹೊತ್ತು ಬರೋರು ಒಂದು ರೀತಿ ಆಯ್ತು ಅಂದರೆ, ಬ್ಯಾಗ್ನಲ್ಲಿ ಪಂಚಶಲ್ಯ ಇಟ್ಟುಕೊಂಡು ದೇವಸ್ಥಾನಕ್ಕೆ ಬಂದು ಪ್ಯಾಂಟನ್ನ ಬಿಚ್ಚಿ ಅದರಲ್ಲಿ ಹಾಕಿ ಪಂಚಶಲ್ಯವನ್ನು ಉಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋದು ಇನ್ನೊಂದು. ಈ ಎಲ್ಲದರಲ್ಲೂ ಕೂಡ ಈ ಒಂದು ಬದಲಾವಣೆ ಏನಿದೆ ಅದನ್ನ ನಾವು ಅನುಸರಿಸೋದ್ರಿಂದ ನಮಗೆ ಆ ದೇವಸ್ಥಾನದಲ್ಲಿ ಪ್ರವೇಶ, ಆ ದೇವರ ದರ್ಶನ ಅಂತ. ಹಾಗಾಗಿ ನಾವಿಲ್ಲ, ಆ ಬದಲಾವಣೆ ನನಗೆ ಸರಿ ಹೋಗಲ್ಲ ಅಂದ್ರೆ ಬೇಡಪ್ಪ, ದೇವಸ್ಥಾನಕ್ಕೆ ಬರಬೇಡ ಅಂತ ಕಳ್ಕೊಳ್ಳೋರು ಯಾರು?
ಗೆಲುವು ಯಾರದು, ಸೋಲು ಯಾರದು ಅಲ್ವಾ? ಹಾಗಾಗಿ ಇಂಥ ರೀತಿಯಾದಂತಹ ಸಣ್ಣ ಪುಟ್ಟ ಬದಲಾವಣೆಗಳು ನಮ್ಮ ಬದುಕಿನಲ್ಲಿ ನಡೀತಾನೆ ಇರುತ್ತೆ. ಅದ್ರ ಜೊತೆಗೆ ಕೆಲವೊಮ್ಮೆ ಬಹಳ ಬೃಹತ್ತಾದಂತಹ ಒಂದು ಬದಲಾವಣೆಗಳು ಬರುತ್ತೆ ಅಂತ. ಇವತ್ತು ಡಿಸೆಂಬರ್ 31, ನ್ಯೂ ಇಯರ್ಸ್ ಈವ್, ಎ ಡೇ ವೆನ್ ವಿ ಮೇಕ್ ಪ್ಲೆಡ್ಜಸ್ ಅಂತ. ಎಲ್ಲ ರೀತಿಯ ಇನ್ನು ಮುಂದಿನ ವರ್ಷ ನಾನು ಇದು ಮಾಡ್ತೀನಿ, ಅದು ಒಂದು ಸ್ವಲ್ಪ ಹೊಟ್ಟೆ ಮುಂದೆ ಬಂದಿದೆ, ಮುಂದಿನ ವರ್ಷ ಆರೋಗ್ಯವೇ ನನ್ನ ಪ್ರಿಯಾರಿಟಿ, ನಾಳೆ January 1 ಬೆಳಿಗ್ಗೆ 6 ಗಂಟೆಯಿಂದ ನಾನು ಯೋಗಕ್ಕೆ ಹೋಗ್ತೀನಿ, ನಾನು 6 ಗಂಟೆಯಿಂದ ಪ್ರತಿದಿನವೂ ಕೂಡ ಜಿಮ್ಗೆ ಹೋಗ್ತೀನಿ, ಯಾವುದೋ ಒಂದು ಪ್ಲೆಡ್ಜ್ ಮಾಡ್ತೀವಿ ಅಂತ. ಇದು ಬಹಳ ದೊಡ್ಡದಾದಂತಹ ಬದಲಾವಣೆ, ಬೃಹತ್ತಾದಂತಹ ಬದಲಾವಣೆ ನಮ್ಮ ಬದುಕಿನಲ್ಲಿ ತಂದುಕೊಳ್ಬೇಕು ಅಂತ. ಯಾವುದೋ ಒಂದು ದೇವಸ್ಥಾನಕ್ಕೆ ಪಂಚಶಲ್ಯ ಹೊತ್ತುಕೊಂಡು ಹೋಗುವಷ್ಟು ಸುಲಭ ಅಲ್ಲ ಇದು ಅಂತ. ಇದು ಒಂದು ಕಠೋರವಾದಂತಹ ತಪಸ್ಸು. ಇಂತಹ ಒಂದು ಬೃಹತ್ ಬದಲಾವಣೆ ನಮ್ಮ ಮನಸ್ಸಿಗೆ ಬಂದಿದೆ. ಇದು ನನ್ನ ಆರೋಗ್ಯಕ್ಕಾಗಿ ಯೋಗ ಈ ವರ್ಷ ನನಗೆ ಅತ್ಯಂತ ಅವಶ್ಯಕ ಅಂತ ನನಗೆ ಗೊತ್ತಾಗಿದೆ. ಅದನ್ನ ಇಡೀ ವರ್ಷ ಪಾಲಿಸಬೇಕಲ್ಲ. ಆ ಬದಲಾವಣೆಯನ್ನು ನಾವು ತಂದುಕೊಂಡು ಅದು ನಮಗೆ ಒಳಿತಾಗುವ ರೀತಿಯಲ್ಲಿ ಅದನ್ನು ನಾವು ಅನುಸರಿಸಬೇಕಲ್ಲ. ಅಲ್ಲಿ ನಾವು ಎಡವು ಬಿಡ್ತೀವಿ. ಹಾಗಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಗತಕ್ಕಂತಹ ಬದಲಾವಣೆಗಳನ್ನ ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ಬೃಹತ್ ಬದಲಾವಣೆಗಳು ಅಂತ ಎರಡೇ ವರ್ಗಗಳಲ್ಲಿ ನಾವಿಟ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಹಾಗೊಮ್ಮೆ ಮಾಡ್ಲಿಕ್ಕಾಗದೇ ಇದ್ರೂ ಅಂತಹ ನಷ್ಟ ಇಲ್ಲ. ಆದರೆ ಈ ಬೃಹತ್ ಬದಲಾವಣೆಗಳೇನಿವೆ ಅವುಗಳನ್ನ ನಾವು ಪಾಲಿಸಬೇಕು ಅನ್ನತಕ್ಕಂತಹ ನಿಟ್ಟಿನಲ್ಲಿ ನಾವು ನಮ್ಮ ವೈಯಕ್ತಿಕ ಬದುಕನ್ನ ಕಟ್ಟಿಕೊಳ್ಬೇಕು ಅಂತ. ಇವೆಲ್ಲವೂ ಕೂಡ ನಾವು ಜೀವನದಲ್ಲಿ ಏನು ಬದಲಾವಣೆಗಳನ್ನ ಕಾಣ್ತಾ ಸಾಕ್ತೀವಿ ಅವೆಲ್ಲವೂ ಕೂಡ ಒಂದು ಕಂಪನಿಯ ಸ್ತರದಲ್ಲೂ ಕೂಡ ಅಷ್ಟೇ ಅನ್ವಯ, ಅದೇ ರೀತಿಯಲ್ಲಿಯೇ ಅನ್ವಯ. ಪದಗಳು ಬೇರೆ ಅಷ್ಟೇ, ನಾವು ಕೊಡ್ತಕ್ಕಂತಹ ಟೆಕ್ನಿಕಲ್ ಟರ್ಮ್ಸ್, ಮ್ಯಾನೇಜ್ಮೆಂಟ್ ಟರ್ಮ್ಸ್ ಬೇರೆ ಇರಬಹುದು. ಸತ್ವದಲ್ಲಿ ನಮ್ಮ ಜೀವನದಲ್ಲಿ ಆಗತಕ್ಕಂತಹ ಬದಲಾವಣೆಗಳ ಆ ಒಂದು ಸ್ವರೂಪವೇ ಒಂದು ಕಂಪನಿಯಲ್ಲೂ ಕೂಡ ನಡೆಯುತ್ತೆ ಅನ್ನೋದೇ ಬಹಳ ಅರ್ಥವತ್ತಾದಂತಹ ಒಂದು ವ್ಯಾಖ್ಯೆ ಇದಕ್ಕೆ ಅಂತ. ಕಂಪನಿಯಲ್ಲಿ ಆಗತಕ್ಕಂತಹ ಬದಲಾವಣೆಗಳನ್ನ ಹೇಗೆ ನಾವು ವಿಂಗಡಿಸಬಹುದು? ಅಲ್ಲೂ ಕೂಡ 2 ರೀತಿಯಲ್ಲಿ 2 ಸ್ತರಗಳಲ್ಲಿ ವಿಂಗಡಿಸಬಹುದು. ಮೊದಲನೆಯದಾಗಿ, ಕಂಪನಿಯಲ್ಲಾಗತಕ್ಕಂತಹ ಯಾವುದೇ ಒಂದು ಬದಲಾವಣೆ ಇದೆ, ಆ ಬದಲಾವಣೆಯನ್ನ ಅವಶ್ಯಕ ಅಂತ ಅನ್ಬೋದು ಅಥವಾ ಅನಿವಾರ್ಯ ಅಂತ ಅನ್ಬೋದು. ಅವಶ್ಯಕವಾದಂತಹ ಬದಲಾವಣೆಗಳು, ಅನಿವಾರ್ಯವಾದಂತಹ ಬದಲಾವಣೆಗಳು. ನಾನು ಉದಾಹರಣೆ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಯಾವುದೋ ಒಂದು ಆಫೀಸ್ ಇದೆಯಪ್ಪ, ಕಂಪನಿಯ ಒಂದು ಆಫೀಸ್ ಇದೆ. ಅವ್ರ ಆಫೀಸ್ನವರು 100 ಜನ ಇಟ್ಕೊಂಡು ಆಫೀಸ್ ಶುರು ಮಾಡಿರ್ತಾರೆ. 150 ಆಗ್ತಾರೆ, ಜಾಗ ಸಾಕಾಗ್ತಿಲ್ಲ, ಇನ್ನೊಂದಷ್ಟು ಜಾಗ ತೆಗೆದುಕೊಳ್ಬೇಕು. ಹಾರ್ಟ್ ಆಫ್ ಸಿಟಿನಲ್ಲಿ ಇದ್ದಾರೆ ಅವ್ರ ಆಫೀಸು, ಪಕ್ಕದಲ್ಲಿ ಇನ್ನೊಂದು ಆಫೀಸ್ ಖಾಲಿ ಇದೆ, ಅದನ್ನು ತೆಗೆದುಕೊಂಡ ಅಂದ್ರೆ ಸಿಟಿ ಸೆಂಟರ್ ಅಲ್ಲಿ ಇರೋದ್ರಿಂದ ಬಾಡಿಗೆ ಹೆಚ್ಚು. ಹಾಗಾಗಿ ಕಂಪನಿ ನಿರ್ಧಾರ ಮಾಡುತ್ತೆ, ಬೇಡ ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಆದ್ರೂ ಹೊರವಲಯಕ್ಕೆ ಹೋಗೋಣ, ಅಲ್ಲಿ ನಮಗೆ ಅದೇ ಈಗ ಕೊಡ್ತಾ ಇರೋ ರೆಂಟ್ಗೆ 150 ಜನರನ್ನ ಇಟ್ಕೊಳ್ತಕ್ಕಂತಹ ಜಾಗ ಅಲ್ಲ, 300-400 ಜನರನ್ನ ಇಟ್ಕೊಳ್ತಕ್ಕಂತಹ ದೊಡ್ಡ ಜಾಗವೇ ಸಿಗುತ್ತೆ, ದುಡ್ಡು ಉಳಿಯುತ್ತೆ. ದುಡ್ಡು ಉಳಿತು ಅಂದ್ರೆ ಲಾಭ ಹೆಚ್ಚು. ಇದು ಅವಶ್ಯಕವಾದಂತಹ ಒಂದು ಬದಲಾವಣೆ. ಕಂಪನಿಗೆ ಬರುವಂತಹ ಅನೇಕ ನೂರಾರು ನಿಮ್ಮ ಕಂಪನಿಗಳಲ್ಲಿ ಬಂದಿರುವಂತಹ ಬದಲಾವಣೆಗಳನ್ನು ಕೂಡ ನೀವು ಅವಶ್ಯಕ, ಅನಿವಾರ್ಯ ಅನ್ನೋ ವರ್ಗದಲ್ಲಿ ಸೇರಿಸ್ತಾ ಬನ್ನಿ. ಇದು ಬಹಳ ಅವಶ್ಯವಾದದ್ದು, ಮಾಡಲೇಬೇಕು. ನಾಳೆನೇ ಮಾಡಬೇಕು ಅಂತಲ್ಲ, ನಾಡದ್ ಮಾಡಿದ್ರು ನಡೆಯುತ್ತೆ. ಒಂದ್ ಸ್ವಲ್ಪ ಲಾಭದಲ್ಲಿ ಕುಂಠಿತವಾಗ್ಬೋದು, ಒಂದ್ ಸ್ವಲ್ಪ ಡಿಲೇ ಮಾಡ್ತು ಅಂದ್ರೆ. ಆದ್ರೆ ಅವಶ್ಯಕವೋ ಇದನ್ನೂ ಮಾಡಬೇಕು, ಆದ್ರೆ ಈಗಲೇ ನಿಂತ ಕಾಲಲ್ಲಿ ನಿಂತು ಮಾಡಬೇಕು ಇಲ್ಲ ಅಂತ. ಅನಿವಾರ್ಯವಾದಂತಹ ಒಂದಷ್ಟು ಬದಲಾವಣೆಗಳು ಬರುತ್ತೆ. ಈ ಬದಲಾವಣೆಗಳಿಗೆ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ ನಮ್ಮ ಪ್ರತಿಸ್ಪರ್ಧಿಗಳು ಒಡ್ಡತಕ್ಕಂತಹ ಸವಾಲುಗಳು. ನಮ್ಮ ಕಾಂಪಿಟೇಟರ್ಸ್ ಏನಿದ್ದಾರೆ, ನಮ್ಮ ಕಂಪನಿಯ ಕಾಂಪಿಟೇಟರ್ಸ್, ಅವರು ನಮ್ಮ ಕಂಪನಿಯ ಬೆಳವಣಿಗೆಗೆ ಒಡ್ಡುವಂತಹ ಸವಾಲುಗಳು, ಅವರ ಉತ್ಪನ್ನಗಳಿಂದ, ಅವರ ಮಾರುಕಟ್ಟೆಯ ವಿನ್ಯಾಸದಿಂದ, ಅವರ ಒಂದು ಕಸ್ಟಮರ್ ಬೇಸ್ನಿಂದ, ಅವರ ಒಂದು ಅಡ್ವರ್ಟೈಸ್ಮೆಂಟ್ಸ್ ಇಂದ, ಏನೇ ಆಗಲಿ, ನಮ್ಮ ಕಂಪನಿಯ ಉತ್ಪನ್ನಗಳನ್ನು ಮಾರುವುದಕ್ಕೆ ಕಷ್ಟ ಅಂತ ಅನ್ನಿಸುವಂತಹ ರೀತಿಯಲ್ಲಿ ಅವರು ತಮ್ಮ ಕಂಪನಿಯನ್ನ ನಡೆಸ್ತಾ ಇದ್ದಾರೆ ಅಂದಾಗ ನಾವು ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು. ಅವರನ್ನ ಎದುರಿಸಲಿಕ್ಕೆ, ಅವರನ್ನ ಮೀರಿ ಬೆಳೆಯಲಿಕ್ಕೆ ಅನೇಕ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಇಂತಹ ಬದಲಾವಣೆಗಳು ಅನಿವಾರ್ಯ ಅಂತ, ಅಬ್ಸಲ್ಯೂಟ್ಲಿ ಇನ್ಎವಿಟಬಲ್ ಅಂಡ್ ದೇರ್ಫೋರ್ ದೇ ಹ್ಯಾವ್ ಟು ಬಿ ಮ್ಯಾನೇಜ್ಡ್ ಅಂತ ಅಲ್ವಾ. ಇವತ್ತು ಬಹಳ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ನೋಡಿ, ಒಂದು 35-40 ವರ್ಷಗಳ ಹಿಂದೆ ಮೊಬೈಲ್ ಫೋನ್ ಬಂದಾಗ ನೋಕಿಯಾದೊಂದು ಮೊಬೈಲ್ ಫೋನ್ ಬಂದಿತ್ತು. ಅದು ಇಟ್ ವಾಸ್ ಯೂಸ್ಡ್ ಓನ್ಲಿ ಫಾರ್ ಮೇಕಿಂಗ್ ಫೋನ್ ಕಾಲ್ಸ್ ಅಂತ. ಫಿಕ್ಸ್ಡ್ ಫೋನ್ ಇತ್ತು. ಇದೊಂದು ಮೊಬೈಲ್ ಫೋನ್ ಬಂದಾಗ ಬಹಳ ಲಿಮಿಟೆಡ್ ವ್ಯಾಪ್ತಿಯಲ್ಲಿ ಅದನ್ನ ಇಟ್ಕೊಂಡು ಓಡಾಡುವಂಗಿತ್ತು. ಅದಾದ ನಂತರ ವ್ಯಾಪ್ತಿಯ ಪ್ರದೇಶ ಜಾಸ್ತಿ ಆಗ್ತಾ ಬಂತು. ಒಟ್ನಲ್ಲಿ ಬರೀ ಫೋನ್ ಮಾಡೋದು ಅಂತ. ಆಗೆಲ್ಲ ಕೋಡ್ಯಾಕ್ ಅಂತಹ ಕಂಪನಿಗಳು ಕ್ಯಾಮ್ರಾ ಮಾಡ್ತಾ ಇದ್ವು ಅಂತ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಈ ಕ್ಲಿಕ್ 3 ಕ್ಯಾಮ್ರಾಗಳನ್ನ ಇಟ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ವಿ ಅಂತ. ಕೋಡ್ಯಾಕ್ನವ್ರಿಗೆ ಈ ಮೊಬೈಲ್ ಫೋನ್ ಬಂದ ತಕ್ಷಣವೇ ಅವರ ಅರಿವಿಗೆ ಬರಲಿಲ್ಲ. ಏನ್ ಬರಲಿಲ್ಲ? ಅರೆ, ಈ ಒಂದು ಫೋನ್ ನಲ್ಲಿ ಮುಂದೆ ಕ್ಯಾಮ್ರಾ ಕೂಡ ಬರುತ್ತೆ,
ನನ್ನ ಇಡೀ ಆ ಒಂದು ಅಸ್ತಿತ್ವ ಇಲ್ಲವಾಗಿ ಬಿಡುತ್ತೆ. ಅವರ ಅರಿವಿಗೆ ಬರಲೇ ಇಲ್ಲ ಅಂತ. ಬಂದಿದ್ರೂ ಕೂಡ ಅದಕ್ಕೆ ಅವರು ಅಷ್ಟೊಂದು ಗಮನವನ್ನ ಕೊಡಲಿಲ್ಲ. ಅರೆ ಇದೆಂತ ಬದಲಾವಣೆ, ನೋಡ್ಬಿಡುವ, ಇದು ಅನಿವಾರ್ಯವಾದಂತಹ ಬದಲಾವಣೆ ಅಲ್ಲ ಅಂತ ಅನ್ಸಿರ್ಬೇಕು ಅಂತ. ನೋಡಿ, ಇವತ್ತು ಅಂತಹ ಕ್ಯಾಮೆರಾ ಕಂಪನಿಗಳು ಹೆಸರಿಲ್ಲದೆ ಹೋದವು ಅಂತ. ಇವತ್ತು ಕ್ಯಾಮೆರಾ ಮೊಬೈಲಲ್ಲೇ ಬಂತು. ಆದ್ರೆ ಮೊಬೈಲಲ್ಲಿ ಕ್ಯಾಮೆರಾ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ವಾಚ್ ಕೂಡ ಬಂದಿದೆ ಅಲ್ವಾ? ಸಮಯ ತೋರಿಸುತ್ತೆ, ವಾಚು ಅಲಾರಾಮ್ ಇಟ್ಕೋಬಹುದು, ವಾಚ್ ಏನೇನ್ ಮಾಡುತ್ತೋ ಅವೆಲ್ಲವೂ ಕೂಡ ಕ್ಯಾಮ್ರಾ ಬಂತು. ಆದ್ರೆ ವಾಚ್ ಕಂಪನಿಗಳು ಕ್ಯಾಮ್ರಾ ಕಂಪನಿಗಳ ಹಾಗಲ್ಲ ಅಂತ. ಅವುಗಳು ತಮ್ಮ ಆ ಒಂದು ಅಂಶ ಮೊಬೈಲ್ ಅಲ್ಲಿ ಬರ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಯಾವ ರೀತಿ ಪರಿಷ್ಕರಿಸ್ಕೊಳ್ತಾ ತಮ್ಮನ್ನೇ ತಾವು ಬದಲಾಯಿಸಿಕೊಂಡ್ರು ನೋಡಿ. ಇವತ್ತು ಕೂಡ ವಾಚ್ ಮಾರ್ಕೆಟ್ ಇಸ್ ಆಸ್ ಸ್ಟ್ರಾಂಗ್ ಆಸ್ ಇಟ್ ವಾಸ್ 10 years ಬ್ಯಾಕ್, ಬಟ್ ದ ಕ್ಯಾಮ್ರಾ ಮಾರ್ಕೆಟ್ ಹಸ್ ಗಾನ್ ಡೆಡ್ ಅಂತ ಅಲ್ವಾ? ವಾಚ್ಗಳು ನೋಡಿ, ಇವತ್ತು ಸ್ಮಾರ್ಟ್ ವಾಚ್ಗಳು ಬಂದಿದೆ ಅಲ್ವಾ? ವಾಚಲ್ಲೇನೆ ಹೆಚ್ಚು ದುಡ್ಡು ಕೊಡದೇ ಇದ್ರೂ ಕೂಡ ಆ ಕೈಗೆ ಕಟ್ಟತಕ್ಕಂತಹ ವಾಚ್ಗೆ ಒಂದು ವಿಭಿನ್ನವಾದಂತಹ ವಿನ್ಯಾಸಗಳನ್ನ ಕೊಡ್ತಾ, ಕಟ್ಟಿದ್ರೆ ನೋಡ್ಲಿಕ್ಕೆ ಚಂದ ಅನ್ನುವಂತಹ ಒಂದು ಮನಸ್ಥಿತಿಯನ್ನ ತಂದು, ಆ ಮೊಬೈಲ್ನಲ್ಲಿ ವಾಚ್ ಇದ್ರೂ ಕೂಡ ಈ ವಾಚು ಕೂಡ ಅಷ್ಟೇ ನಿನಗೆ ಅಗತ್ಯ ಅನ್ನುವ ರೀತಿಯಲ್ಲಿ ವಾಚ್ ಕಂಪನಿಗಳು ಬೆಳೀತಾ ಇದೆಯಲ್ಲ. ಈ ಒಂದು ಕ್ಯಾಮೆರಾ ಕಂಪನಿಗಳು ಹಾಗೂ ವಾಚ್ ಕಂಪನಿಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಅನಿವಾರ್ಯವಾದಂತಹ ಬದಲಾವಣೆಗಳೇನಿದ್ದಾವೆ, ಒಂದು ಕಂಪನಿ ಅದನ್ನ ಅನಿವಾರ್ಯ ಅಂತ ಪರಿಗಣಿಸಲಿಲ್ಲ, ಆ ಬದಲಾವಣೆಗೆ ತಮ್ಮನ್ನೇ ತಾವು ಒಗ್ಗಿಕೊಳ್ಳಲಿಲ್ಲ. ಇವತ್ತು ಅವುಗಳಿಲ್ಲ. ಆ ವಾಚ್ ಕಂಪನಿ, ಇನ್ನೊಂದು ಕಂಪನಿ ಅವುಗಳನ್ನ ಸವಾಲಾಗಿ ತೆಗೆದುಕೊಂಡು ತನ್ನನ್ನೇ ತಾನು ಪರಿವರ್ತಿಸಿಕೊಳ್ತಾ ಬದಲಾವಣೆಯನ್ನು ಕೂಡ ತನ್ನದಾಗಿಸಿಕೊಂಡು ತಮ್ಮ ಉಳಿವನ್ನ ಕಾದಿರಿಸಿಕೊಂಡಿವೆ. ಮುಂದಿನ ದಿನದಲ್ಲಿ ಗೆಲುವನ್ನು ಕೂಡ ಕಾಣುತ್ತವೆ ಅನ್ನತಕ್ಕಂತಹ ಒಂದು ಆಶಾಭಾವದೊಂದಿಗೆ ಮುಂದುವರಿಯುತ್ತವೆ. ಇದನ್ನ ನಾವು ಬಹಳ ವಿಶೇಷವಾಗಿ ಇಲ್ಲಿ ಗಮನಿಸಬೇಕು ಅಂತ. ಇನ್ನೊಂದು ಎರಡನೆಯ ಸ್ತರದಲ್ಲಿ ಕಂಪನಿಯಲ್ಲಿ ಆಗತಕ್ಕಂತಹ ಬದಲಾವಣೆಗಳನ್ನು ನಾವು ವಿಂಗಡಿಸೋದಾಯ್ತು ಅಂತಂದ ಅಂದ್ರೆ, ಒಂದನ್ನ ಆಂತರಿಕ ಅಂತ ಹೇಳ್ಬೋದು, ಇನ್ನೊಂದನ್ನ ಬಾಹ್ಯ ಅಂತ ಹೇಳ್ಬೋದು. ಆಂತರಿಕವಾದಂತಹ ಬದಲಾವಣೆಗಳು ಅಂತಂದ್ರೆ ಅದು ನಮ್ಮ ಹದ್ದುಬಸ್ತಿನಲ್ಲಿ ಇದೆ ಅಂತ. ಇಟ್ ಈಸ್ ಅಂಡರ್ ಅವರ್ ಕಂಟ್ರೋಲ್ ಅಂತ. ಯಾವುದು ಬಾಹ್ಯ ಜಗತ್ತಿನಲ್ಲಿ ಬದಲಾವಣೆಗಳಾಗ್ತಾ ಇದೆಯೋ ಅವು ನಮ್ಮ ಹದ್ದುಬಸ್ತಿನಲ್ಲಿ ಇಲ್ಲ. ವಿ ಕೆನಾಟ್ ಕಂಟ್ರೋಲ್, ಬಟ್ ವಿ ಕ್ಯಾನ್ ಮ್ಯಾನೇಜ್ ಇಟ್ಸ್ ಎಫೆಕ್ಟ್ ಆನ್ ಅಸ್. ಅದರಿಂದಾಗತಕ್ಕಂತಹ ಪ್ರಭಾವ ನಮ್ಮ ಮೇಲೇನಿದೆ ಅದನ್ನು ನಾವು ನಿಯಂತ್ರಿಸಿಕೊಳ್ಳಬಹುದು. ಒಂದು ಉದಾಹರಣೆ ಹೇಳಬೇಕು ಅಂತ ಅಂದ್ರೆ, ಆಂತರಿಕ ಬದಲಾವಣೆ ಅಂದ್ರೆ ಬಹಳ ಸಿಂಪಲ್ ಆದಂತಹ ಒಂದು ರೀಸ್ಟ್ರಕ್ಚರಿಂಗ್. ಒಂದು ಕಂಪನಿಯಲ್ಲಿ ರೀಸ್ಟ್ರಕ್ಚರಿಂಗ್ ಆಗ್ತಾ ಇದೆ, ಯಾರೋ ಒಂದಷ್ಟು ಜನಕ್ಕೆ ಪ್ರಮೋಷನ್ ಕೊಡ್ತಾ ಇದ್ದಾರೆ, ಯಾರೋ ಒಂದಷ್ಟು ಜನಕ್ಕೆ ಡಿಮೋಷನ್ ಕೊಟ್ಟು ಮನೆ ಕಳಿಸ್ತಾ ಇರ್ಬೋದು, ಅಥವಾ ಇನ್ಯಾರಿಗೋ ಒಂದಿಗೆ ಇನ್ನೊಂದು ಅಡಿಷನಲ್ ರೆಸ್ಪಾನ್ಸಿ ಕೊಟ್ಟು ಆರ್ಗನೈಸೇಷನ್ ಚಾರ್ಟ್ ನ ಬದಲಾಯಿಸ್ತಾ ಇದ್ದಾರೆ ಅಲ್ವಾ? ವಿತಿನ್ ಆ ಆರ್ಗನೈಸೇಷನ್ ಒಳಗಡೆ ಕೆಲಸ ಮಾಡತಕ್ಕಂತಹ ವೈಖರಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ರೀಸ್ಟ್ರಕ್ಚರಿಂಗ್, ರೀಆರ್ಗನೈಸೇಷನ್ ಮಾಡ್ತಾ ಇದ್ದಾರೆ. ಇದು ಆಂತರಿಕವಾದಂತಹ ಬದಲಾವಣೆ. ಇದು ಅವಶ್ಯಕ, ಇದು ಅನಿವಾರ್ಯವೂ ಆಗಬಹುದು, ಆದರೆ ಖಂಡಿತವಾಗಿಯೂ ಅವಶ್ಯಕ. ಇನ್ನು ಬಾಹ್ಯದಲ್ಲಿ ಆಗ್ತಾ ಇರೋದು ಯಾವುದೋ ಒಂದು ರಾಜಕೀಯ ಹವಾಮಾನ ಬದಲಾಗ್ಬಿಡುತ್ತೆ, ಅಥವಾ ಈಗ ಫೆಬ್ರವರಿ ಬಜೆಟ್ ಬರ್ತಾ ಇದೆ ಇಂಡಿಯಾದಲ್ಲಿ, ಇದೊಂದು ಹೊರಗಿನ ಬಾಹ್ಯದಲ್ಲಿ ಆಗತಕ್ಕಂತಹ ಒಂದು ಬದಲಾವಣೆ ಅಂತ. ಯಾರು ಫೆಬ್ರವರಿಯಲ್ಲಿ ಬರುವಂತಹ ಬಜೆಟ್ಗೆ 6-7 ತಿಂಗಳುಗಳ ಹಿಂದೆಯೇ ಈ ಬಜೆಟ್ನಲ್ಲಿ ಈ ರೀತಿಯಾದಂತಹ ಒಂದು ಬದಲಾವಣೆ ಬಂದರೆ, ಒಂದು ಘೋಷಣೆ ಆದರೆ, ಅದು ನಮ್ಮ ಅಸ್ತಿತ್ವಕ್ಕೆ ಒಂದು ರೀತಿಯಲ್ಲಿ ಮುಳುವಾಗಬಹುದು, ಅಥವಾ ನಮ್ಮ ಲಾಭದ ಆ ಒಂದು ದಿಶೆಯಲ್ಲಿ ಕುಂಠಿತವನ್ನ ತರಬಹುದು ಅನ್ನತಕ್ಕಂತಹ ಒಂದು ಯೋಚನೆಯನ್ನ ಮಾಡಿ ಅದಕ್ಕಾಗಿ ಒಂದು ಪ್ಲಾನ್ ಬಿ ಅನ್ನ ಇಟ್ಕೊಳ್ತಾರೋ ಅಂತಹವರು ಇಂತಹ ಬದಲಾವಣೆಗಳು, ಬಾಹ್ಯ ಬದಲಾವಣೆಗಳನ್ನು ಕೂಡ ಚಂದದಲ್ಲಿ ನಿಯಂತ್ರಣೆ ಮಾಡ್ತಾ ತಮ್ಮ ಉಳಿವನ್ನ, ತಮ್ಮ ಗೆಲುವನ್ನ, ತಮ್ಮ ಬೆಳವಣಿಗೆಯನ್ನ ಕಾಪಾಡಿಕೊಳ್ತಾರೆ ಅಂತ. ಇದೇ ಬಹಳ ಮುಖ್ಯ ಅಂತ. ಹಾಗಾಗಿಯೇ ನಾವು ಹಿಂದಿನ ಒಂದಷ್ಟು ಉಪನ್ಯಾಸಗಳಲ್ಲಿ ನಾಯಕರ ಗುಣವಿಶೇಷಗಳನ್ನ ಕುರಿತು ಮಾತನಾಡುವಾಗ ಆತನಿಗೆ ಮೊದಲಿನಲ್ಲಿ ಇರಬೇಕಾದದ್ದು ದೂರದೃಷ್ಟಿ ಅಂತ. ಹಿ ಶುಡ್ ಬಿ ಎ ವಿಷನರಿ ಅಂತ. ಈ ಬಾಹ್ಯದಲ್ಲಿ ಆಗತಕ್ಕಂತಹ ಬದಲಾವಣೆಗಳು ರಾತ್ರೋರಾತ್ರಿ ಆಗಲ್ಲ ಅಂತ. ಅನೇಕ ತಿಂಗಳುಗಳ ಕಾಲ ಅದು ಹೇಳ್ತಾ ಇರುತ್ತೆ, ಇಂಥ ದಿನ ಬರ್ತಾ ಇದ್ದೀನಿ, ಇಂಥ ದಿನ ಆಗ್ತಾ ಇದ್ದೀನಿ ಅಂತ ಅಲ್ವಾ? ನೋಕಿಯಾ ಮೊಬೈಲು ಪರಿವರ್ತನೆಗೊಂಡು ಎಲ್ಲವನ್ನೂ ತನ್ನಲ್ಲಿ ಒಳಹೊಕ್ಕಂತಹ ಸ್ಮಾರ್ಟ್ ಫೋನ್ ಬರ್ಲಿಕ್ಕೊಂದಷ್ಟು 1-2 ದಶಕಗಳಾಯ್ತು ಅಂತ. ಅದನ್ನು ಮೊದಲೇ ಅರಿತುಕೊಂಡವರು ಅದಕ್ಕೆ ತಮ್ಮನ್ನೇ ತಾವು ಚಂದದಲ್ಲಿ ಆ ಒಂದು ಬದಲಾವಣೆಯನ್ನು ನಿಯಂತ್ರಿಸಿಕೊಳ್ತಾ ಮುಂದೆ ಸಾಗ್ತಾರೆ ಅಂತ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬದಲಾವಣೆಯನ್ನ ಹೇಗೆ ನೋಡಬೇಕು ಅಂತ ಇಲ್ಲೊಂದು ಬಹಳ ಸೂಕ್ಷ್ಮವಾದಂತಹ ಒಂದು ವಿಷಯ ಇದೆ. ಬಹಳ ಬದಲಾವಣೆಯ ಬಗ್ಗೆ ನಾವು ಮಾತನಾಡುವಾಗ ವಿಶೇಷವಾಗಿ ಈ ದಿನಗಳಲ್ಲಿ, ಈ ಒಂದು ಕಾಲಘಟ್ಟದಲ್ಲಿ ಬದಲಾವಣೆಗಳ ಒಂದು ಮಹಾಪೂರ ಅಂತ ಕರಿತೀನಿ ನಾನು ಈ ಒಂದು ಕಾಲಘಟ್ಟ. ಇಂತಹ ಒಂದು ಕಾಲಘಟ್ಟದಲ್ಲಿ ಬದಲಾವಣೆಯನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬೇಕು, ಇದಕ್ಕಾಗಿ 1-2 ಮುಕ್ತಕಗಳ ಮೊರೆ ಹೋಗ್ತಾ ಇದ್ದೇನೆ. ಮೊದಲನೇದು, ಬದಲಾಗಲಿಲ್ಲವೆಲೋ ಶತಮಾನಗಳವರೆಗೆ ಕುದುರೆಗಾಡಿಯ ಸಂಗ ಮನುಜರ ಪಯಣ,
ಬದಲಾಗಲಿಲ್ಲವೆಲೋ ಶತಮಾನಗಳವರೆಗೆ ಕುದುರೆ ಗಾಡಿಯ ಸಂಗ ಮನುಜರ ಪಯಣ. ಒದಗಿ ಬರಲೊಂದು ದಿನ ಹಕ್ಕಿಯಂತಹ ಯಾನ, ಒದಗಿ ಬರಲೊಂದು ದಿನ ಹಕ್ಕಿಯಂತಹ ಯಾನ. ಬದುಕಿ ನೋಟವೇ ಬದಲು, ಬದುಕಿನ ಓಟವೇ ಬದಲು, ನವ್ಯ ಜೀವಿ. 100 ವರ್ಷಗಳ ಕಾಲ ಕುದುರೆ ಗಾಡಿ ಇತ್ತು, ಎತ್ತಿನ ಗಾಡಿ ಇತ್ತು ನಮ್ಮ ಪ್ರಯಾಣಕ್ಕೆ ಅಂತ ಅಲ್ವಾ. 100 ವರ್ಷಗಳ ಕಾಲ ಇತ್ತು ಅಂತ. ಅದು ಇರುವವರೆಗೂ ಕೂಡ ಅದನ್ನ ಬಳಸ್ತಾ ಇದ್ವಿ ಅಂತ. ಆದರೆ ಯಾವ ಒಂದು ಹೊತ್ತಿನಲ್ಲಿ ವಿಮಾನಯಾನ ಶುರುವಾಯಿತು, ಒಂದಷ್ಟು ದಶಕಗಳ ಕೆಳಗೆ ನಮ್ಮ ಬದುಕಿನ ಓಟವೇ ಬದಲಾಗೋಯ್ತಲ್ಲ ಅಂತ. ಇವತ್ತು ನಿಲ್ಲದ ಓಟವಾಗಿದೆ. ವಿಮಾನವನ್ನ ಬಳಸುವವರು ಕೆಲವರು ಮಂದಿ. ಹಾಗಾಗಿ ನೀವು ಹೇಗೆ ಹೇಳ್ತೀರಾ ಇಡೀ ಜಗತ್ತಿಗೆ ಇದು ಅನ್ವಯಿಸುತ್ತೆ? ಅಲ್ಲ, ವಿಮಾನವನ್ನ ಬಳಸೋದು ಕೆಲವು ಮಂದಿ ಆದರೂ ಕೂಡ ವಿಮಾನ ಬಂದ ನಂತರ ಕುದುರೆ ಗಾಡಿ ಇಲ್ವಾಯ್ತಲ್ಲಪ್ಪ, ಎತ್ತಿನ ಗಾಡಿ ಇಲ್ವಾಯ್ತಲ್ಲಪ್ಪ, ಬಸ್ಸು ಕಾರುಗಳು ಕೂಡ ಹೆಚ್ಚಿನ ವೇಗದಲ್ಲಿ ಹೋಗ್ತಾ ಇದೆಯಲ್ಲಪ್ಪ, ನಾಳೆ ನಮ್ಮ ದೇಶಕ್ಕೆ ಬುಲೆಟ್ ಟ್ರೈನ್ ಬರುತ್ತಲ್ಲಪ್ಪ ಅಲ್ವಾ. ಯಾವುದೋ ಒಂದು ಬದಲಾವಣೆ ಇಡೀ ಒಂದು ವಾತಾವರಣದಲ್ಲಿ ಅಂತಹ ಒಂದು ಬದಲಾವಣೆಯನ್ನ ಸೃಷ್ಟಿ ಮಾಡುತ್ತೆ ಅನ್ನೋದು ಇಲ್ಲಿ ಮುಖ್ಯ. ಅದರ ಜೊತೆಗೆ 100 ವರ್ಷಗಳಿಂದ ಇದ್ದದ್ದು ಕೂಡ ಯಾವುದೋ ಆ ಒಂದು ಇನ್ಫ್ಲೆಕ್ಷನ್ ಪಾಯಿಂಟ್ ಅಂತ ಕರಿತೀವಿ, ಆ ಒಂದು ಕ್ಷಣದಲ್ಲಿ ಬರತಕ್ಕಂತಹ ಒಂದು ಬಹಳ ಬೃಹತ್ತಾದಂತಹ ಒಂದು ಬದಲಾವಣೆ ಇಡೀ ನಮ್ಮ ಸಮಾಜವನ್ನ ಬದಲಾಯಿಸಬಹುದು ಅನ್ನೋದು ಇಲ್ಲಿ ಬಹಳ ಮುಖ್ಯ. ಅದರ ಜೊತೆಗೆ ಇನ್ನೊಂದೇನಪ್ಪ ಬಹಳ ಮುಖ್ಯವಾದಂತಹ ವಿಷಯ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಅಂತಂದ್ರೆ, ಹಿಂದಿದ್ದ ಮಂದಗತಿ ಪೂರ್ವಜರ ನಡೆಯಾಯಿತು, ಇಂದಿರುವ ತೀವ್ರಗತಿ ನಮಗೆ ಎಡೆಯಾಯಿತು. ಎಡೆ ಅಂದ್ರೆ ನೆಲೆ ಅಂತ. ಹಿಂದಿದ್ದ ಮಂದಗತಿ ಪೂರ್ವಜರ ನಡೆಯಾಯಿತು, ಇಂದಿರುವ ತೀವ್ರಗತಿ ನಮಗೆ ಎಡೆಯಾಯಿತು. ಸಂದದಿದ್ದರೆ ಎಮಗೆ ಜಗದ ಇಂದಿನ ಸತ್ಯ, ಸಂದದಿದ್ದರೆ ನಮಗೆ ಜಗದ ಇಂದಿನ ಸತ್ಯ. ಕುಂದುಂಟು ಅಡಿಗಡಿಗೂ ನವ್ಯ ಜೀವಿ. ನಮ್ಮ 1950ರಿಂದ 70-80ರವರೆಗೆ ಯಾರ್ಯಾರು ಜನ್ಮ ತಾಳಿದ್ದಾರೋ ನಿಮ್ಮಂತ ಅವರು, ನಮ್ಮದು ನನ್ನ ಮಟ್ಟಿಗೆ ಒಂದು ಸ್ಪೆಷಲ್ ಆದಂತಹ ಒಂದು ತಲೆಮಾರು ಅಂತ. ನಾವೆಲ್ಲವನ್ನೂ ಕಂಡಿದ್ದೇವೆ ಅಂತ. ನಮ್ಮ ಹಿಂದಿನವರ ಆ ಒಂದು ಮಂದಗತಿ, ಕುದುರೆ ಗಾಡಿಯ ಆ ಒಂದು ಓಟದ ಗತಿ, ನಮ್ಮ ಮುಂದಿನ ಯುವಕರ ಆ ಒಂದು ತೀವ್ರವಾದಂತಹ ಓಟ, ನಿಲ್ಲದೇ ಇರತಕ್ಕಂತಹ ಓಟ, ಎರಡನ್ನೂ ಕಂಡವರು ನಾವು ಅಂತ. ಎರಡೂ ಕೂಡ ನಮ್ಮ ಅನುಭವಕ್ಕೆ ಬಂದಿದೆ ಅಂತ. ಹಿಂದಿದ್ದ ಮಂದಗತಿ ಪೂರ್ವಜರ ನಡೆಯಾಯ್ತು, ಇಂದಿರುವ ತೀವ್ರಗತಿ ನಮಗೆ ಎಡೆಯಾಯ್ತು ಅಂತ. ನಾವಿನ್ನೂ ಈ ಒಂದು ತೀವ್ರಗತಿಯ ಕಾಲಮಾನದಲ್ಲಿ ಇರೋದ್ರಿಂದ ನಾವು ಕೂಡ ನಮ್ಮ ನಡಿಗೆಯನ್ನ ಹೆಚ್ಚಿಸಿಕೊಳ್ಳಲೇಬೇಕು. ಯಾಕೆ? ಅದು ಸಮಾಜದ ಆ ಒಂದು ನೀತಿ ನಿಯಮವಾಗಿದೆ ಅಂತ. ಸಂದದಿದ್ದರೆ ನಮಗೆ ಜಗದ ಇಂದಿನ ಸತ್ಯ. ನಿನ್ನೆ ಏನಾಯ್ತು, ಮೊನ್ನೆ ಏನಾಯ್ತು ಬಿಟ್ಬಿಡಿ. ಈ ಹೊತ್ತಿನ ಈ ಒಂದು ಸತ್ಯ ಏನಿದೆ, ಇದು ಸಂದದಿದ್ದರೆ ಕುಂದುಂಟು ಅಡಿಗಡಿಗೂ ನವ್ಯ ಜೀವಿ. ನಮಗೆ ನಿಜವಾಗಿಯೂ ಕೂಡ ತೊಂದರೆಗಳಾಗ್ತಾ ಇರುತ್ತೆ. ನಾನು ನಮಗೆ ಅಂದ ವೈಯಕ್ತಿಕವಾಗಿ ನಮಗೆ, ಅದರ ಜೊತೆಗೆ ಇಲ್ಲಿ ಈ ಹೊತ್ತಿನಲ್ಲಿ ಕಾರ್ಯ ನಡೆಸ್ತಾ ಇರತಕ್ಕಂತಹ ಕಂಪನಿಗಳ ಸತ್ಯವೂ ಕಂಪನಿಗಳ ವಿಷಯವೂ ಅದೇ ಆಗಿದೆ ಅಂತ. ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಒಂದು ಕಾಲಘಟ್ಟದಲ್ಲಿ ಬದಲಾವಣೆಯ ಬಗ್ಗೆ ಯಾರು ಮಾತನಾಡ್ತಿಲ್ಲ ಅಂತ. ದ ಸಬ್ಜೆಕ್ಟ್ ಆಫ್ ಚೇಂಜ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಚೇಂಜ್ ಅಂತ. ಇವತ್ತು ಯಾರು ಬದಲಾವಣೆ ಬಗ್ಗೆ ಮಾತನಾಡಲ್ಲ. ಅರೆ ಎಷ್ಟು ಬೇಗ ಬದಲಾಗ್ತಾ ಇದೆ ಅನ್ನೋ ವಿಷಯವಾಗಿ ಮಾತನಾಡ್ತಾರೆ ಅಂತ. ದ ರೇಟ್ ಆಫ್ ಚೇಂಜ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದ ಚೇಂಜ್ ಇಟ್ ಸೆಲ್ಫ್ ಅಂತ. 100 ವರ್ಷಗಳು ಕುದುರೆ ಗಾಡಿ ಎತ್ತಿನ ಗಾಡಿ ಬಸ್ ಆಗಿ, ರೈಲ್ ಆಗಿ, ಕಾರ್ ಆಗಕ್ಕೆ ದಶಕಗಳು ಅಂತ. ವಿಮಾನ ಬಂತು, ಎಲ್ಲ ಬದಲಾಯಿತು ಅಂತ ಅಲ್ವಾ. ಹಾಗಾಗಿ 100 ವರ್ಷಗಳು ಒಂದು ಬದಲಾವಣೆ ತನ್ನ ಜೀವಮಾನದಲ್ಲಿ 100 ವರ್ಷಗಳನ್ನ ಕಾಣ್ತಾ ಇತ್ತು. ಇವತ್ತು ಬದಲಾವಣೆಗಳು ದಶಕಗಳಲ್ಲಿ ಆಗತ್ತೆ. ಪ್ರತಿನಿತ್ಯವೂ ಕೂಡ ಬದಲಾವಣೆಯನ್ನ ಹೊಂದತಕ್ಕಂತಹ ಉತ್ಪನ್ನಗಳು, ಆವಿಷ್ಕಾರಗಳು ಇವತ್ತು ನಡೀತಾ ಇದೆ. ಕೆಲವಷ್ಟೇ ವರ್ಷಗಳ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಯಾರು ಕೇಳಿದ್ರು ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ನಮ್ಮನ್ನು ಆವರಿಸಿಕೊಂಡಿದೆ ಅಂದ್ರೆ ಇನ್ನು 10 ವರ್ಷ ಬೇಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಆರ್ಡರ್ ಟು ಪ್ರೂವ್ ವೇರ್ ಆಲ್ ಇಟ್ ವಿಲ್ ಬಿ ಎಫೆಕ್ಟಿವ್ ಅಂತ. ಇಟ್ ಕುಡ್ ಬಿ ಅ ಕಪಲ್ ಆಫ್ ಇಯರ್ಸ್, ಕಪಲ್ ಆಫ್ ಮಂತ್ಸ್, ಹೂ ನೋಸ್, ಕಪಲ್ ಆಫ್ ವೀಕ್ಸ್ ಅಂತ. ಆ ರೀತಿಯಾದಂತಹ ಒಂದು ಬದಲಾವಣೆಯ ತೀವ್ರಗತಿ ಇವತ್ತು ನಮಗಿದೆ. ಅದನ್ನ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ನಾವೆಲ್ಲರೂ ಕೂಡ ಅರಿತುಕೊಳ್ಳಬೇಕು ಅಂತ. ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಒಂದು ಉದಾಹರಣೆ ಕೊಡೋದಾಯ್ತು ಅಂದ್ರೆ, ಟೆಸ್ಟ್ ಕ್ರಿಕೆಟ್ ಅಂತ ಬಂದಿದ್ದು 1870ರಲ್ಲಿ. ಟೆಸ್ಟ್ ಕ್ರಿಕೆಟ್ ಬಂದಿದ್ದು 1870ರಲ್ಲಿ. ಒನ್ ಡೇ 60 ಓವರ್ಗಳು ಶುರುವಾದದ್ದು. 60 ಓವರ್ಗಳ ಒನ್ ಡೇ ಬಂದಿದ್ದು 1970ರಲ್ಲಿ. ಅಂದ್ರೆ ಟೆಸ್ಟ್ ಶುರುವಾದ 100 ವರ್ಷಗಳವರೆಗೂ ಕೂಡ ಬದಲಾವಣೆ ಇರಲಿಲ್ಲ. ಮೊದಲ ಬದಲಾವಣೆ ಒನ್ ಡೇ 60 ಓವರ್ಸ್ ಅಂತ ಬಂದದ್ದು 1970. ಅದಾದರ ಒಂದು 10-15 ವರ್ಷಗಳ ನಂತರ 60-50 ಓವರ್ ಆಯ್ತು. 2001-2002ರಲ್ಲಿ 2020 ಬಂತು.
ಕಡೆಯ 10 ವರ್ಷಗಳಲ್ಲಿ ಯಾವ ರೀತಿ ಬದಲಾವಣೆ ಕ್ರಿಕೆಟ್ನಲ್ಲಿ ಆಗಿದೆ ನೋಡಿ. ಬ್ಯಾಟ್ ಲೈಟ್ ಆಯಿತು, ಫೀಲ್ಡಿಂಗ್ ರಿಸ್ಟ್ರಿಕ್ಷನ್ಸ್ ಬಂತು, ಬೌಲಿಂಗ್ ರಿಸ್ಟ್ರಿಕ್ಷನ್ಸ್ ಬಂತು, ವೈಟ್ ಬಾಲ್ ಅಂತೆ, ಪಿಂಕ್ ಬಾಲ್ ಅಂತೆ, ಡೇ ಕ್ರಿಕೆಟ್ ಅಂತೆ, ಡೇ ನೈಟ್ ಕ್ರಿಕೆಟ್ ಅಂತೆ, ಆಟಕ್ಕಿಂತ ಮೋಜೆ ಮುಖ್ಯ ಅಂತೆ ಅಲ್ವಾ. ನೋಡಿ ಬದಲಾವಣೆಗಳು ಎಷ್ಟು ಬೇಗ 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 ಆಗ್ತಾ ಇದೆ ಅಂತ. ಟೆಸ್ಟ್ ಕ್ರಿಕೆಟ್ 1 ಡೇ 60 ಓವರ್ಸ್ ಆಗಕ್ಕೆ 100 ವರ್ಷ ಆಯಿತು, ಅದು 50 ಓವರ್ಸ್ ಆಗಕ್ಕೆ 15 ವರ್ಷ ಆಯಿತು. 10 ವರ್ಷಗಳಲ್ಲಿ 2020 ಬಂದ ನಂತರ ಕ್ರಿಕೆಟ್ನಲ್ಲಿ ಅದೆಷ್ಟು ಬದಲಾವಣೆಗಳು ದಿನದಿಂದ ದಿನಕ್ಕೆ, ಟೂರ್ನಮೆಂಟ್ ಇಂದ ಟೂರ್ನಮೆಂಟ್ಗೆ ಆಗ್ತಾ ಇದೆ ಅಂತ. ಇಲ್ಲಿ ಇನ್ನೊಂದು ಬಹಳ ಸೂಕ್ಷ್ಮವಾದ ವಿಷಯ ಅಂತಂದ್ರೆ, ಯಾವ ಕ್ರಿಕೆಟರ್ ಈ ಮೂರರಲ್ಲೂ ಹೊಂದಿಸಿಕೊಂಡು ಆ ಮೂರೂ ಬದಲಾವಣೆಗಳನ್ನು ಬಹಳ ಹೊಂದಿಸಿಕೊಂಡು ಅದಕ್ಕೆ ತಕ್ಕ ಹಾಗೆ ಆಟವಾಡ್ತಾನೋ ಅವನು ಮೂರೂ ಕಡೆಗಳಲ್ಲೂ ಕೂಡ ವಿಜೃಂಭಿಸ್ತಾನೆ ಅಂತ. ಒಬ್ಬ ಮಹೇಂದ್ರ ಸಿಂಗ್ ಧೋನಿ, ಒಬ್ಬ ವಿರಾಟ್ ಕೊಹ್ಲಿ ಅಲ್ವಾ. ಇನ್ ಆಲ್ 3 ಫಾರ್ಮ್ಯಾಟ್ಸ್ ಆಫ್ ಕ್ರಿಕೆಟ್ ದೇ ಆರ್ ಪ್ರೂವಿಂಗ್ ವೆಲ್ ಅಂತ. ಇಲ್ಲ ಅಂತಂದ್ರೆ ಹಿ ಈಸ್ ಎ 2020 ಪ್ಲೇಯರ್, ಹಿ ಈಸ್ ಎ 1 ಡೇ ಪ್ಲೇಯರ್, ಹಿ ಈಸ್ ಎ ಟೆಸ್ಟ್ ಪ್ಲೇಯರ್ ಅಲ್ವಾ. ನೋಡಿ ಬದಲಾವಣೆಗಳು ಅನ್ನೋದನ್ನ ಯಾವ ರೀತಿ ಬರುತ್ತವೆ, ಕಾಲಮಾನದಲ್ಲಿ ಯಾವ ರೀತಿ ಬರುತ್ತೆ, ಕೆಲವೊಮ್ಮೆ ಈ ಒಂದು ಪರ್ವಕಾಲದಲ್ಲಿ ಹೇಗೆ ಬೇಗ 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 ಬರುತ್ತೆ, ಹೇಗೆ ನಾವು ಅವೆಲ್ಲಕ್ಕೂ ಹೊಂದಿಕೊಂಡ ಅಂದ್ರೆ ವಿ ವಿಲ್ ಬಿ ರಿಲೆವೆಂಟ್ ಅಕ್ರಾಸ್ ಆಲ್ ಟೈಮ್ಸ್ ಅಂತ. ಅದನ್ನ ಬಹಳ ಮುಖ್ಯವಾಗಿ ನಾವು ಬದಲಾವಣೆಯ ಬಗ್ಗೆ ಮಾತನಾಡ್ತಾ ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಅಂತ. ಈಗ ಬದಲಾವಣೆಯ ಬಗ್ಗೆ ಬಹಳ ಅತ್ಯಂತ ಮುಖ್ಯವಾದಂತಹ ಒಂದು ಘಟ್ಟ, ಒಂದು ವಿಷಯ ತಿಳಿಸಬೇಕು ಅಂತಂದ್ರೆ, ನೋಡಿ ಬದಲಾವಣೆ ಅನ್ನೋದು ಬಂದಾಗ ನಾನು ಮೊದಲು ಒಂದು ವೈಯಕ್ತಿಕವಾದಂತಹ ಉದಾಹರಣೆಯನ್ನು ಕೊಟ್ಟು ಕಂಪನಿಯ ಸ್ತರಕ್ಕೆ ಬರ್ತೇನೆ, ಆಗ ನಮಗೆ ವಿಷಯ ಸ್ಪಷ್ಟವಾಗತ್ತೆ ಅಂತ. ಬದಲಾವಣೆ ಅನ್ನೋದು ಬಂದಾಗ ನಮ್ಮಲ್ಲೊಂದಷ್ಟು ಪರಿವರ್ತನೆಗಳಾಗತ್ತೆ ಅಂತ. ಆ ಬದಲಾವಣೆ ಬಂದ ನಂತರದಲ್ಲಿ ನಮ್ಮಲ್ಲಿ ಒಂದಷ್ಟು ಕಾಲಗಳವರೆಗೆ ಪರಿವರ್ತನೆಗಳಾಗ್ತಾ ಬರುತ್ತೆ. ನಾವು ಈ ಪರಿವರ್ತನೆಗಳನ್ನ ಅರ್ಥ ಮಾಡಿಕೊಂಡ್ರೆ ಬದಲಾವಣೆಯನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ, ಅಥವಾ ನಾಯಕನೊಬ್ಬನಿಗೆ ಕಂಪನಿಯಲ್ಲಿ ಬದಲಾವಣೆಯನ್ನ ಹೇಗೆ ನಿಯಂತ್ರಣಗೊಳಿಸಬೇಕು ಅನ್ನತಕ್ಕಂತಹ ವಿಷಯ ಅವನಿಗೆ ಅರ್ಥ ಆಗುತ್ತೆ. ಅದು ಅವನಿಗೆ ಅರ್ಥ ಆಗಬೇಕು ಅಂತಂದ್ರೆ ಮೂಲದಲ್ಲಿ ಬದಲಾವಣೆ ಬಂದಾಗ ಜನರಲ್ಲಿ ಯಾವ ರೀತಿಯಾದಂತಹ ಒಂದು ಪರಿವರ್ತನೆ ಆಗ್ತಾ ಇದೆ, ಅವರ ಮನೋವೃತ್ತಿಯಲ್ಲಿ, ಅವರ ಚಿಂತನ ಕ್ರಮದಲ್ಲಿ ಯಾವ ರೀತಿ ಪರಿವರ್ತನೆ ಆಗ್ತಾ ಇದೆ ಅಂತ. ಯಾವುದೇ ಒಂದು ಬದಲಾವಣೆ, ಈ ಒಂದು ಉದಾಹರಣೆ ತೆಗೆದುಕೊಳ್ಳೋಣ, ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಉದಾಹರಣೆ. ಮೊಬೈಲ್ ಬಂದ ದಿನಗಳನ್ನ ಜ್ಞಾಪಿಸ್ಕೊಳ್ಳಿ. ಒಂದು 30-35 ವರ್ಷಗಳ ಹಿಂದೆ, 1990 ಅನ್ಸುತ್ತೆ, 1988-89 ನಾನು ಸೀಮೆನ್ಸ್ ಅಲ್ಲಿ ಇದ್ದಾಗ ಮೊಬೈಲೇ ಇರಲಿಲ್ಲ. ಮೊಬೈಲ್ ಇರ್ಲಿಲ್ಲ ಅಂತಂದ್ರೆ ವಿಶ್ವದಲ್ಲಿತ್ತು, ಭಾರತದಲ್ಲಿ ಇನ್ನೂ ಬಂದಿರಲಿಲ್ಲ. ಮೊಬೈಲ್ ಬಂದ ಆ ದಿನಗಳನ್ನ ನೀವು ಜ್ಞಾಪಿಸ್ಕೊಳ್ಳಿ ಅಂತ. ಟೇಬಲ್ ನಿಂದ ಕಿಸೆಗೆ ಬಂತು ಅಷ್ಟೇ ಅಂತ. ಆ ಮೊಬೈಲ್ನಲ್ಲಿ ಏನು ಹೆಚ್ಚು ಅಂಶಗಳು ಇರಲಿಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ BSNL ಫಿಕ್ಸ್ಡ್ ಫೋನ್ ಇತ್ತು, ಈಗ ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ಕೊಂಡು ಮಾತನಾಡುವಂಥದ್ದು ಅಂತ. ಆ ಮೊಬೈಲ್ ಬಂದಾಗ ಅದು ಎಷ್ಟು ಜನರಿಗೆ ಆಘಾತ ಆಯ್ತು ಅಂತ. ಆಘಾತ ಮೊದಲನೆಯ ಪರಿವರ್ತನೆ. ಬದಲಾವಣೆ ಬಂದಾಗ ಆಘಾತ, ಅರೆ ಏನಯ್ಯ ಇದು ಹೊಸದು, ಆರಾಮವಾಗ BSNL ಫೋನ್ ಅಷ್ಟು ಚೆನ್ನಾಗಿತ್ತು, ಇದೇನಯ್ಯ ಇದು ಈ ರೀತಿ ಅಲ್ವಾ. ಒಂದು ಆಘಾತ ಉಂಟಾಗುತ್ತೆ ಒಂದು ಬದಲಾವಣೆ ಬಂದಾಗ ಅಂತ. ಆ ನಂತರ ಆ ಆಘಾತ ಅನ್ನೋದು ಪರಿವರ್ತನೆಗೊಳ್ತಾ ಕೋಪಕ್ಕೆ ತಿರುಗುತ್ತೆ ಅಂತ. ಆ ಕೋಪಕ್ಕೆ ತಿರುಗಿದಾಗ ಜನ ಏನಂದ್ರು, ಏನಪ್ಪಾ ಇದು ಮೊಬೈಲ್ ಫೋನು ಇಷ್ಟೊಂದು ಕಾಸ್ಟ್ಲಿನಾ, ಇಷ್ಟೊಂದು ಹಣ ಕೊಟ್ಬಿಟ್ಟು ನಾವು ಮೊಬೈಲ್ ಫೋನ್ ತಗೊಂಡ್ಬೇಕಾ, ಏರ್ ಟೈಮ್ ಚಾರ್ಜಸ್ 1 ನಿಮಿಷಕ್ಕೆ 25 ರೂಪಾಯಿ ಯಾರು ಕೊಡ್ತಾರೆ, BSNL ಅಲ್ಲೆಲ್ಲ ಫ್ರೀ ಆಗಿತ್ತಲ್ಲ, ಫಿಕ್ಸ್ಡ್ ಆದ್ರೆ ಏನಂತೆ ಅಲ್ವಾ. ಕೋಪ, ನಮ್ಮ ಬಡ ದೇಶಕ್ಕೆ ಇಂಥ ಫೋನ್ ಬೇಕಾಗಿತ್ತೇನ್ರಿ, ಊಟಕ್ಕೆ ಇಲ್ಲ ಪಾಪ, 100 ಜನದಲ್ಲಿ 50 ಜನ ಪಾಪ ಊಟಕ್ಕಿಲ್ಲದೆ ಇದ್ದಾರೆ. ಇಂಥ ನಮ್ಮ ಒಂದು ದೇಶದಲ್ಲಿ ಫೋನಿನ ಅವಶ್ಯಕತೆ ಇತ್ತ. ಈ ರೀತಿಯಾದಂತಹ ಕೋಪ ಬಂದಾಗಿನ ಮಾತುಗಳನ್ನೆಲ್ಲ ನಾವು ಕೇಳಿದ್ದೀವಿ ಅಂತ. ಇನ್ನೊಂದಷ್ಟು ಸಮಯ ಕಳಿತು, ಫೋನ್ ಬೆಳೀತಾ ಇತ್ತು, ಬಳಸೋರು ಬಳಸ್ತಾ ಇದ್ರು. ಆ ಕೋಪ ಬಂದಂತಹ ವ್ಯಕ್ತಿಗೆ ಈಗ ತಿರಸ್ಕಾರ, ಅವನಲ್ಲಿದ್ದದ್ದು ತಿರಸ್ಕಾರ ಅಂತ. ಆಗ ಒಂದು ಪ್ರಶ್ನೆ ಕೇಳ್ತಾನೆ, ಏನು ಈ ಫೋನ್ ಇಲ್ದಿದ್ರೆ ಬದುಕಕ್ಕಾಗಲ್ವಾ, ಮೊಬೈಲ್ ಫೋನ್ ಬೇಕೇ ಬೇಕಾ, ನಾನ್ ನೋಡಿ ಅದನ್ನು ಮುಟ್ಟೋದು ಇಲ್ಲ ಅಂತ. ಹಾಗೆ ಹೇಳ್ತಾನೆ. ಇನ್ನೊಂದಷ್ಟು ದಿನ ತಿರಸ್ಕಾರದ ಆ ಒಂದು ಭಾವದಲ್ಲಿಯೇ ಇದ್ದಾನೆ. ಎಲ್ಲೋ ಒಂದು ಕಡೆ ಅವನಿಗನ್ಸುತ್ತೆ, ಅರೆ ಮೊಬೈಲ್ ಫೋನ್ ಬೆಲೆ ಕಡಿಮೆ ಆಗಿದೆಯಲ್ಲ, 25 ರೂಪಾಯಿ ಏರ್ ಚಾರ್ಜ್ ಇತ್ತು, ಇವತ್ತು 18 ರೂಪಾಯಿ ಅಂತೆ. 18 ರೂಪಾಯಿ ಅದು ಕೂಡ ಬರೀ ಔಟ್ ಗೋಯಿಂಗ್ ಅಂತೆ, ಇನ್ಕಮಿಂಗ್ ಫ್ರೀ ಮಾಡಿದಾರಂತೆ ಅಲ್ವಾ. ಅದ್ರ ಜೊತೆಗೆ ಮನೆಯಲ್ಲಿ ಏನೋ ಒಂದು ಎಲ್ಲೋ ಹೋಗಿದ್ದಾನೆ, ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಮನೆಯವ್ರಿಗೆ ತಿಳಿಸ್ಬೇಕು, ಇವತ್ತು ರಾತ್ರಿ ನಾನು ಮನೆಗೆ ಬರ್ತಾ ಇಲ್ಲ, ಜೋಬಲ್ಲಿ ಇನ್ನೂ ಅವ್ನು ಕೊಂಡ್ಕೊಂಡಿಲ್ಲ ಮೊಬೈಲು, ಅಲ್ಲಿದ್ದಂತಹ ಫಿಕ್ಸ್ಡ್ ಫೋನ್ ವರ್ಕ್ ಆಗ್ತಿಲ್ಲ. ಆಗ ಅನ್ನಿಸ್ತು, ಅರೆ ಮೊಬೈಲ್ ಫೋನ್ ಇರಬೇಕು ಮಾರಾಯ, ಮೊಬೈಲ್ ಫೋನ್ ಬೇಕು ಅಲ್ವಾ. ಆಗ ಅವನಿಗೆ ಅನ್ನಿಸಿ ಬಂದು ಸ್ವೀಕಾರದ ಆ ಒಂದು ಮನಸ್ಥಿತಿ ಅವನಿಗಿದ್ದಾಗ ಹೋಗಿ ಯಾರಿಗೂ ಗೊತ್ತಾಗ್ದಂಗೆ ಒಂದು ಮೊಬೈಲ್ ಫೋನ್ ತೆಗೆದುಕೊಂಡು ಕಿಸೆಯಲ್ಲಿ ಇಟ್ಕೊಂಡು ಬರ್ತಾನೆ. ಆ ನಂತರ ಅವನ ಆ ಒಂದು ಸ್ವೀಕಾರ ಮನೋಭಾವ ಏನಿದೆ ಅದು ಅನುಮೋದನೆಗೆ ಬರುತ್ತೆ ಅಂತ, ಜಸ್ಟಿಫಿಕೇಶನ್ ಅಂತ. ಆಗ ಅವನು ಹೇಳಕ್ ಶುರು ಮಾಡ್ತಾನೆ, ಇವತ್ತಿದು ಅಗತ್ಯ ಮಾರಾಯ, ಇದು
ಇವತ್ತು ಜಗತ್ತು ಕೆಟ್ಟೋಗಿದೆ. ಇದು ಕೆಟ್ಟ ಜಗತ್ತಿನಲ್ಲಿ ಸದಾ ನಮ್ಮಲ್ಲಿ ಜೊತೆಗಿರ್ಬೇಕಾದಂತ ಒಬ್ಬ ಸ್ನೇಹಿತ. ನಮ್ಮ ಮನೆಯವ್ರನ್ನ 24 ಗಂಟೆಯಲ್ಲಿ ಯಾವುದೋ ಒಂದು ತೊಂದರೆ ಆಯ್ತಪ್ಪ, ನಮ್ಮ ಮಗಳು ಶಾಲೆಗೆ ಹೋಗಿದ್ದಾಳೆ, ಬರೋದು ಲೇಟ್ ಆಯ್ತು, ಒಂದು ಫೋನ್ ಮಾಡ್ಬೋದಲ್ವಾ? ನೋಡಿ, ಜಸ್ಟಿಫಿಕೇಶನ್ ಶುರುವಾಗುತ್ತೆ, ಅನುಮೋದನೆ ಶುರುವಾಗುತ್ತೆ. ಅರೆ, ನಾನು ಕೊಂಡುಕೊಂಡಿದ್ದಕ್ಕೆ ನಿಜವಾದಂತಹ ಒಂದು ಕಾರಣ ಇದೆ ಅಂತ. ಕಡೆಯಲ್ಲಿ ಅದು ಅನುಷ್ಠಾನಕ್ಕೆ ಬಂದು ನಿಲ್ಲುತ್ತೆ. ಅವಾಗ ಅವನು ಹೇಳ್ತಾನೆ, ಅರೆ, ಫೋನ್ ಇಲ್ಲದೆ ಬದುಕೇ ಇಲ್ಲ ಮಾರಾಯ, ನನ್ನ ಬದುಕು ಹಸನವಾಗೋಗಿದೆ ಈ ಫೋನ್ನಿಂದ ಅಲ್ವಾ. ಈಗ ಅವನು ದುಡ್ಡು ಗಿಡ್ಡು ನೋಡಲ್ಲ ಅಂತ 3 ವರ್ಷಕ್ಕೊಂದೊಂದು ಹೊಸ ಫೋನ್ ತೆಗೆದುಕೊಳ್ತಾ ಇರ್ತಾನೆ ಅಲ್ವಾ. ಒಂದು ಸಾಲದು 2 ಫೋನ್ ಇಟ್ಕೋತಾನೆ ಅಲ್ವಾ. ಹೀಗಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಒಂದು ಬದಲಾವಣೆ ಅನ್ನೋದು ಬಂತು ಅಂತ ಅಂದಾಗ ಜನರಿಗೆ ಮೊದಲು ಆಘಾತ ಆಗತ್ತೆ, ಅದು ನಂತರ ಕೋಪ ಬರುತ್ತೆ, ನಂತರ ಅದನ್ನ ತಿರಸ್ಕಾರ ಭಾವದಿಂದ ನೋಡ್ತಾರೆ. ಯಾವುದೋ ಒಂದು ಹೊತ್ತಿನಲ್ಲಿ ಇದು ಸರಿ ಅಂತ ಅವ್ರಿಗೆ ಅನ್ನಿಸದೇ ಇದ್ರು ಕೂಡ ಇಡೀ ಸಮಾಜವೇ ಅದನ್ನ ಅಪ್ಪಿಕೊಂಡಾಗ ಏನ್ ಮಾಡೋದು, ಅದಿಲ್ಲದೆ ನಾನಿಲ್ಲ ಅಂತ ಸ್ವೀಕಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸ್ವೀಕಾರ ಮಾಡಿದ ನಂತರ ಅನುಮೋದನೆ ಮಾಡ್ತಾರೆ. ಅನುಮೋದನೆಯ ನಂತರದಲ್ಲಿ ಅನುಷ್ಠಾನದ ಆ ಒಂದು ಕಡೆಯ ಘಟ್ಟಕ್ಕೆ ಬರ್ತಾರೆ. ಅಲ್ಲಿಗೆ ಆ ಬದಲಾವಣೆಯನ್ನ ಅವರು ಚಂದದಲ್ಲಿ ನಿಯಂತ್ರಿಸಿಕೊಂಡಿದ್ದಾರೆ. ವಿಷಯ ಏನಪ್ಪಾ ಅಂತಂದ್ರೆ ಈ ಕೋಪ, ತಿರಸ್ಕಾರ ಇವೆಲ್ಲವನ್ನು ಸ್ಟ್ರೇಟ್ ಅವೇ ಮೊದಲನೇನೆ ಯಾಕೆ ಅನುಷ್ಠಾನಕ್ಕೆ ಬರಬಾರ್ದು ಅಂತ. ಅದು ನಮ್ಮ ವೈಯಕ್ತಿಕ ಜೀವನವಾಗಲಿ ಕಂಪನಿಯಲ್ಲಾಗಲಿ ಬರೋದಿಲ್ಲ ಅಂತ. ನಾವು ಇಂಡಸ್ಟ್ರಿಯಲ್ಲಿ ಒಂದು ಬದಲಾವಣೆ ಬಂತು, ಅದನ್ನ ಇಂಡಸ್ಟ್ರಿ ಯಾವ ರೀತಿ ನೋಡ್ಕೊಳ್ತು ಅಂತ ಅನ್ನೋದಾಯ್ತು ಅಂದಾದ್ರೆ, ಸುಮಾರು 1980ರ ವೇಳೆಗೆ ಬ್ಯಾಂಕ್ಗಳೆಲ್ಲ ಕಂಪ್ಯೂಟರೈಸೇಷನ್ ಅಂತ ಅನೌನ್ಸ್ ಮಾಡಿಬಿಟ್ರು ಗವರ್ಮೆಂಟ್. ಬ್ಯಾಂಕ್ಸ್ ವಿಲ್ ಬಿ ಕಂಪ್ಯೂಟರೈಸ್ಡ್ ಅಂತ. ಆಗ ಬ್ಯಾಂಕ್ ಎಂಪ್ಲಾಯೀಸ್ಗಾದಂತಹ ಒಂದು ಆಘಾತ ಮೊದಲಲ್ಲಿ ಅಲ್ವಾ. ಕಂಪ್ಯೂಟರ್ಸ್ ಬರ್ತಾ ಇವಿ ಅಂತೆ, ಅದನ್ನೆಲ್ಲ ಯಾರ್ರಿ ಈ ವಯಸ್ಸಲ್ಲಿ ನಮಗೆ ಕಲ್ತ್ಕೊಳಕ್ಕಾಗತ್ತೆ ಅಲ್ವಾ. ಒಂದು ಆಘಾತ, ಏನೋ ಒಂದು ಹೊಸಾದ್ ಕಲಿಬೇಕು ಅಂತಿದ್ದಾರೆ. ಏನ್ರಿ ಇದು, ಹೇಗ್ರಿ ಕಂಪ್ಯೂಟರ್ನ ದಿಢೀರ್ ಅಂತ ಕಲಿಯೋದು ಅಂತ, ನಾವು ಕಾಲೇಜಲ್ಲಿ ಓದಿಲ್ಲ, ಸ್ಕೂಲಲ್ಲಿ ಮುಟ್ಟಿಲ್ಲ ಅಲ್ವಾ. ಈ ರೀತಿಯಾದಂತಹ ಒಂದು ಆಘಾತ. ಯಾರೋ ಒಂದಷ್ಟು ಜನ ಹೇಳಿದ್ರು, ಕಂಪ್ಯೂಟರ್ ಬಂದ್ರೆ ನಮ್ ಕೆಲಸ ಹೋಯ್ತ್ರಿ, ನಮ್ ಕೆಲ್ಸಗಳೆಲ್ಲ ಹೋಗುತ್ತೆ. ಆಗ ಆಘಾತ ಅನ್ನೋದು ಕೋಪಕ್ಕೆ ಬಂತು. ಕೋಪಕ್ಕೆ ಬಂದಂತಹ ಬ್ಯಾಂಕ್ ಎಂಪ್ಲಾಯೀಸ್ ಏನ್ ಮಾಡಿದ್ರು, ತಿರಸ್ಕಾರ ಅಂತಂದ್ರೆ ಸ್ಟ್ರೈಕ್. ನಿಮ್ಗೆಲ್ಲ ಜ್ಞಾಪಕ ಇತ್ತು ಅಂದ್ರೆ ಆಗ ಬ್ಯಾಂಕ್ಗಳು ಸೀರೀಸ್ ಆಫ್ ಸ್ಟ್ರೈಕ್ಸ್, ನ್ಯಾಷನಲ್ ಬ್ಯಾಂಕ್ಸ್ ಅಸೋಸಿಯೇಷನ್ ಇಂದ ಸೀರೀಸ್ ಆಫ್ ಸ್ಟ್ರೈಕ್. ಈಗಿರೋ ಲೆಡ್ಜರ್ ಸಿಸ್ಟಮೇ ಚೆನ್ನಾಗಿದೆ, ನಮಗೆ ಕಂಪ್ಯೂಟರ್ ಬೇಡ ಅಂತ. ಆಗ ಇಂಡಸ್ಟ್ರಿ ಆದ್ರಿಂದ ಸಹಿಸಕ್ಕಾಗಲ್ಲ, ಇದನ್ನು ನಿಯಂತ್ರಿಸಬೇಕು. ಆಗ ಸರ್ಕಾರದವರು, ಇದರ ಹಿಂದೆ ಇದ್ದಂತಹ ಚಿಂತನವರು, ಅಧಿಕಾರಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ, ರಂಗರಾಜನ್ ಅಂತ ಒಬ್ಬರನ್ನ ಕರೆದ್ರು. ಅವ್ರ ಕಮಿಟಿ ಇದನ್ನ ಮಾಡಿ, ಯು ಸಬ್ಮಿಟ್ ಎ ರಿಪೋರ್ಟ್ ಆಸ್ ಟು ಹೌ ಕಂಪ್ಯೂಟರೈಸೇಷನ್ ಹ್ಯಾಸ್ ಟು ಬಿ ಡನ್ ಇನ್ ದ ಬ್ಯಾಂಕ್ ಅಂತ ಹೇಳಿದ್ರು. ಅದನ್ನ ರಂಗನಾಥನ್ ಅವರು 84ರಿಂದ 89 5 ವರ್ಷಗಳ ಕಾಲ ಎಲ್ಲವನ್ನೂ ಪರಿಶೀಲನೆ ಮಾಡಿ ಅವರ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು. ಆ ರಿಪೋರ್ಟ್ ಬಂದಾಗ ಬ್ಯಾಂಕ್ ಎಂಪ್ಲಾಯೀಸು ಆ ರಿಪೋರ್ಟ್ ಅನ್ನ ಓದಿ ಅದರ ಅಂಶಗಳನ್ನು ತಿಳ್ಕೊಂಡಾಗ ಸ್ವೀಕಾರಕ್ಕೆ ಬಂದ್ರು. ಅವಾಗ ಏನ್ ಹೇಳಿದ್ರು, ಯಾರ್ದು ಕೆಲಸ ಹೋಗಲ್ವಂತ್ರಿ, ಯಾರ್ದು ಕೆಲಸ ಹೋಗಲ್ಲ, ನಾವ್ ಎಷ್ಟು ಕೆಲಸ ಈಗ ಮಾಡ್ತಾ ಇದೀವೋ ಅಷ್ಟನ್ನೇ ನಾವು ಕಂಪ್ಯೂಟರ್ ನಲ್ಲಿ ಮಾಡ್ತೀವಂತೆ. 300 ಲೆಡ್ಜರ್ ಎಂಟ್ರಿ ಮಾಡ್ತಾ ಇದೀವಿ ದಿನಕ್ಕೂ, ಕಂಪ್ಯೂಟರ್ ಕೂಡ ಅದರ ಮೇಲೆ ಕೂತ್ಕೊಂಡು 300 ಮಾಡ್ಬೇಕಂತೆ. ಒಳ್ಳೇದು ಕಣ್ರಿ, ಇದು ನಮಗೂ ಒಳ್ಳೇದು, ಬ್ಯಾಂಕ್ಗೂ ಒಳ್ಳೇದು. ಆ ಒಂದು ಸ್ವೀಕಾರ ಮನೋಭಾವ ಬಂತು. ನಂತರ ಅನುಮೋದನೆಯಲ್ಲಿ ನಾವು ಹಿಂದೆ ಲೆಡ್ಜರ್ ಮಾಡ್ತಾ ಇದ್ದೀವ್ರಿ, ಇವಾಗ ಕಂಪ್ಯೂಟರ್ ಅಲ್ಲಿ ಮಾಡ್ತೀವಿ, ಏನ್ ಸಾಫ್ಟ್, ಏನ್ ಸುಲಭವಾಗಿ ಆಗೋಗ್ಬಿಡುತ್ರಿ, ಎಂತ ಎಫಿಷಿಯನ್ಸಿ ಅಲ್ವಾ. 8 ಗಂಟೆಯಲ್ಲಿ ನಾವು ಮಾಡ್ತಾ ಇದ್ವಿ, ಕಡೆಯಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡುವಷ್ಟರಲ್ಲಿ ಏನೋ ಒಂದು ತಪ್ಪಿರೋದು, ಇವಾಗ ಏನು ಆಗಲ್ಲ ಕಣ್ರಿ, ಎಷ್ಟು ಸುಲಭವಾಗಿದೆ. ಅದು ಅನುಮೋದನೆ. ಅನುಷ್ಠಾನಕ್ಕೆ ಬಂತು ಇಂಡಸ್ಟ್ರಿನಲ್ಲಿ. ಈಗ ನೀವು ಯಾವುದೋ ಒಂದು ಮೂಲೆಯ ಹಳ್ಳಿಯಲ್ಲಿರತಕ್ಕಂತಹ ಒಂದು ಬ್ಯಾಂಕ್ ನೋಡಿ, ಕಂಪ್ಯೂಟರ್ಸ್ ಇದ್ದೇ ಇರುತ್ತೆ ಅಂತ. ಕ್ಯಾನ್ ವಿ ಫೈಂಡ್ ಎ ಬ್ಯಾಂಕ್ ವಿತೌಟ್ ಕಂಪ್ಯೂಟರ್ಸ್? ಇಲ್ಲ ಅಂತ. ಇದು ಒಂದು ಇಂಡಸ್ಟ್ರಿಯಲ್ಲಿ ಆದಂತಹ ಬದಲಾವಣೆ. ಆ ಇಂಡಸ್ಟ್ರಿಯ ಜನ ಹೇಗೆ ಆಘಾತಕ್ಕೆ ಬಂದು, ಕೋಪಕ್ಕೆ ಬಂದು, ತಿರಸ್ಕಾರಕ್ಕೆ ಬಂದು, ನಂತರ ಸ್ವೀಕಾರ, ಅನುಮೋದನೆ, ಅನುಷ್ಠಾನಕ್ಕೆ ಬಂದರು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ನನಗನ್ನಿಸ್ತು. ಹಾಗಾಗಿ ಇದನ್ನ ಹಂಚಿಕೊಂಡೆ ಅಂತ. ಹಾಗಿದ್ರೆ ಬದಲಾವಣೆಗಳನ್ನ ಕಂಪನಿಗಳಲ್ಲಿ ಹೇಗೆ ನಿಭಾಯಿಸಬೇಕು, ಹೇಗೆ ನಿಯಂತ್ರಣ ಮಾಡಬೇಕು, ಸೀನಿಯರ್ ಮ್ಯಾನೇಜ್ಮೆಂಟ್ನವ್ರು ಏನ್ ಮಾಡಬೇಕು ಅಂತಂದ್ರೆ, ನಾನು ಈ 6 ಪರಿವರ್ತನಾ ಕ್ರಮಗಳನ್ನ ನಾನು ಯಾಕೆ 2 ಉದಾಹರಣೆಗಳಿಂದ ಹೇಳಿದೆ ಅಂತಂದ್ರೆ, ಅದನ್ನ ಅರ್ಥಕೊಂಡ ಅಂದರೆ ನಿಯಂತ್ರಣ ಮಾಡೋದು ಸುಲಭ ಅಂತ. ಏನದು, ಯಾವುದೇ ಒಂದು ಬದಲಾವಣೆ ಕಂಪನಿಯಲ್ಲಿ ಬಂದ್ರೆ ಅದರಿಂದ ತೊಂದರೆ ಆಗತ್ತಪ್ಪ, ಹಾಗೆ ಆಗತ್ತೆ. ತೊಂದರೆ ಇಲ್ಲದೆ ಬದಲಾವಣೆ ಏನು, ಅದಕ್ಕೆ ನಾವು ಬದಲಾವಣೆ ಅಂತ ಅನ್ನೋದೇ ಇಲ್ಲ ಅಂತ. ನಮಗೊಂದಷ್ಟು ತೊಂದರೆ ಕೊಡಬೇಕು, ಅದನ್ನ ಸಹಿಸಿಕೊಂಡು ನಿಯಂತ್ರಿಸೋದವನಿಗೆ ಲಾಭ ಆಗಬೇಕು, ಅದನ್ನೇ ನಾವು ಬದಲಾವಣೆ ಅಂತ ಕರೆಯೋದು. ಕೆಲವರು ಕೆಲಸ ಹೋಗ್ಬೋದಪ್ಪ, ಏನ್ ಮಾಡ್ತಾರೆ, ಒಂಥರ ಬಹಳ ಎಕ್ಸ್ಟ್ರೀಮ್ ನಾನು ಹೇಳ್ತಾ ಇದ್ದೀನಿ. ಒಂದಷ್ಟು ತೊಂದರೆ ಆಗುತ್ತೆ, ಇಂತಹ ಒಂದು ಬದಲಾವಣೆಯನ್ನು ತರೋದ್ರಿಂದ ಪ್ರಾಯಶಃ ಒಂದಷ್ಟು ಜನಕ್ಕೆ ಕೆಲಸ ಹೋಗ್ಬೋದು ಇತ್ಯಾದಿ, ಈ ರೀತಿಯಾದಂತಹದ್ದು ಅಂತ. ಆದ್ರೆ ಈ ಎಲ್ಲ ಕೂಡ ಯಾರಿಗೋ ಒಂದಷ್ಟು ತೊಂದರೆ, ಯಾರಿಗೋ ಒಂದಿಬ್ರು ಕೆಲಸ ಹೋಗುತ್ತೆ ಅಂದ್ರೂ ಕೂಡ ಅದು ಒಟ್ಟಾರೆ ಕಂಪನಿಗೆ ಲಾಭಕ್ಕಾಗಿ, ಕಂಪನಿಯ ಒಂದು ಬೆಳವಣಿಗೆಗೆ ಪೂರಕವೇ ಹಾಗಿತ್ತು ಅಂತ ಅಂದ್ರೆ ಅಂತಹ ಬದಲಾವಣೆಯನ್ನ ತರಲೇಬೇಕು, ಏನೇ ಆಗ್ಲಿ ತರಲೇಬೇಕು ಅಂತ. ಕಂಪನಿಯ ಎಲ್ಲರಲ್ಲೂ ಕೂಡ
ಆ ಒಂದು ಬದಲಾವಣೆಯನ್ನು ತಂದಾಗ, ಅಂತಹ ಒಂದು ಬೃಹತ್ ಬದಲಾವಣೆಯನ್ನು ತಂದಾಗ ಕಂಪನಿಯ ಎಲ್ಲರೂ ಕೂಡ ಈ 6 ಪರಿವರ್ತನೆಗಳಿಗೆ ಹೊಂದುತ್ತಾರೆ. ಆಘಾತ ಆಗುತ್ತೆ, ಕೋಪ ಬರುತ್ತೆ, ತಿರಸ್ಕಾರ ಬರುತ್ತೆ, ಸ್ವೀಕಾರ ಮಾಡ್ಕೋತಾರೆ, ಅನುಮೋದನೆ ಮಾಡ್ತಾರೆ, ಕಡೆಗೆ ಅನುಷ್ಠಾನಕ್ಕೆ ತರ್ತಾರೆ ಅಂತ. ಬದಲಾವಣೆಯನ್ನು ನಿಯಂತ್ರಣ ಮಾಡತಕ್ಕಂತಹ ನಾಯಕ ಯಾರಿದ್ದಾನೆ, ಮುಖ್ಯಸ್ಥ ಯಾರಿದ್ದಾನೆ ಕಂಪನಿಯಲ್ಲಿ, ಅವನು ಎಷ್ಟು ಬೇಗ ತನ್ನ ಸಿಬ್ಬಂದಿ ವರ್ಗದವರನ್ನ ಆಘಾತದಿಂದ ನೇರವಾಗಿ ಅನುಷ್ಠಾನಕ್ಕೆ ಕರೆದುಕೊಂಡು ಬರಬಲ್ಲನೋ, ಅದರ ನಿಟ್ಟಿನಲ್ಲಿ ಕೆಲಸ ಮಾಡಬಲ್ಲನೋ, ಅಂತಹ ಬದಲಾವಣೆ ಯಶಸ್ವಿಯಾಗತ್ತೆ ಅಂತ. ನಾನು ಮತ್ತೊಮ್ಮೆ ಹೇಳ್ತೀನಿ, ಆಘಾತ ಈ 6 ಕೂಡ ಕಟ್ಟಿಟ್ಟ ಬುತ್ತಿ ಎಲ್ಲರಿಗೂ ಆಗತ್ತೆ. ಇದನ್ನ ನಾಯಕ ಅರಿತುಕೊಂಡು ಈ ಒಂದು ಬದಲಾವಣೆಯನ್ನು ತಂದಾಗ ಆರ್ಡರ್ ಮಾಡೋದಲ್ಲ, ಏಯ್ ನಾನು ಮಾಡಲೇಬೇಕು, ಇಲ್ಲಾಂದ್ರೆ ನಾನು ಕೆಲಸದಿಂದ ಕಿತ್ತಾಕ್ತೀನಿ. ಬದಲಾವಣೆಗಳನ್ನು ಆ ರೀತಿ ಮಾಡ್ಲಿಕ್ಕಾಗಲ್ಲ. ಅಥವಾ ನೀ ಬೇರೆ ಪ್ರಶ್ನೆನೇ ಕೇಳುವಾಗಿಲ್ಲ, ಇದನ್ನು ನೀನು ಮಾಡಲೇಬೇಕು, ಒಂದು ದಂಡ ಇಟ್ಕೊಂಡು ಹೇಳ್ತೀನಿ, ಸಾಧ್ಯ ಇಲ್ಲ ಅಂತ. ಎಲ್ಲರ ಮನವೊಲಿಸಿಕೊಂಡು ಆಘಾತಕ್ಕೆ ಬಂದಿರತಕ್ಕಂತಹ ನೌಕರರನ್ನ ಸಾವಕಾಶವಾಗಿ ಕೋಪಕ್ಕೆ ತರಿಸಿ, ಆ ಕೋಪದಿಂದ ಅವರನ್ನ ತಿರಸ್ಕಾರಕ್ಕೆ ತಂದು ಕೋಪವನ್ನ ಮುಕ್ತಗೊಳಿಸಿ, ಕಡೆಯಲ್ಲಿ ಅವರನ್ನ ಸ್ವೀಕಾರದ ಸ್ಥಿತಿಗೆ ತಂದು, ಅವರಿಂದಲೇ ಈ ಬದಲಾವಣೆ ಎಷ್ಟು ಮುಖ್ಯ ಅನ್ನುವಂತಹ ಅನುಮೋದನೆಗೆ ಅವರನ್ನ ತಂದು ಅವರಿಂದ ಈ ಒಂದು ಬದಲಾವಣೆಯನ್ನು ಅನುಷ್ಠಾನಗೊಳಿಸಿತು ಅಂತ ಅಂದ್ರೆ, ಅಂತಹ ಬದಲಾವಣೆಯ ಯೋಜನೆಗಳು ಕಂಪನಿಗಳಲ್ಲಿ ಏನಿವೆ ಅವೆಲ್ಲವೂ ಕೂಡ ಯಶಸ್ಸನ್ನ ಕಂಡಿವೆ. ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ ಅಂತ. ಹಾಗಿದ್ರೆ ಏನ್ ಮಾಡಬೇಕು? ಬದಲಾವಣೆಯನ್ನ ನಿಯಂತ್ರಿಸಬೇಕಾದ್ರೆ ಎಲ್ಲರಲ್ಲೂ ಆಗತಕ್ಕಂತಹ ಈ ಒಂದು 6 ಮನೋವೃತ್ತಿಗಳೇನಿದ್ದಾವೆ ಅದನ್ನ ಅರಿತುಕೊಳ್ಳಬೇಕು. ಆದಷ್ಟು ಬೇಗ ಅವರನ್ನ ಆಘಾತದಿಂದ ಅನುಷ್ಠಾನಕ್ಕೆ ತರಬೇಕು. ಅದಕ್ಕಾಗಿ ನಾವು ಒಂದಷ್ಟು ಯೋಜನೆಗಳನ್ನ ರೂಪಿಸಿಕೊಳ್ಳಬೇಕು ಬದಲಾವಣೆಯನ್ನ ತರುವಂತಹ ಒಂದು ನಿಟ್ಟಿನಲ್ಲಿ ಅಂತ. ಹಾಗಿದ್ರೆ ಏನ್ ಮಾಡಬೇಕು? ಆಘಾತದಿಂದ ಅನುಷ್ಠಾನಕ್ಕೆ ತರಬೇಕಾದ್ರೆ ಏನ್ ಮಾಡಬೇಕು? ಒಂದು 4-5 ಸ್ಟ್ರಾಟಜೀಸ್, ಅದನ್ನ ನಾನು ನಿಮ್ಮೊಂದಿಗೆ ಈಗ ಹಂಚ್ಕೊಳ್ತೀನಿ. ಉದಾಹರಣೆಗೆ, ಮೊದಲನೇದಾಗಿ ಕಂಪನಿಯ ನಾಯಕ ಏನ್ ಮಾಡ್ಬೇಕಪ್ಪ ಅಂದ್ರೆ, ಕತೆಯೊಂದ ಹೆಣೆಯುತ್ತಿರು ಎಲ್ಲರೆದೆ ಬೆಳಗುತ್ತ, ಹಿತವಿರಲಿ ವಾಕ್ಯದಲ್ಲಿ ಪದಗಳಾಟದಲ್ಲಿ. ಕತೆಯೊಂದ ಹೆಣೆಯುತ್ತಿರು ಎಲ್ಲರೆದೆ ಬೆಳಗುತ್ತ, ಹಿತವಿರಲಿ ವಾಕ್ಯದಲ್ಲಿ ಪದಗಳಾಟದಲ್ಲಿ. ಸತತ ಯತ್ನವದೆಂದು ತೊರೆಯದಿಹ ಪುಟಗಳಲ್ಲಿ, ಸತತ ಯತ್ನವದೆಂದು ತೊರೆಯದಿಹ ಪುಟಗಳಲ್ಲಿ. ಎತ್ತರದ ಗುರಿ ಇರಲಿ ನವ್ಯ ಜೀವಿ ಅಲ್ವಾ? ಬಾಲ್ಯದಲ್ಲಿ ನಾವೆಲ್ಲರೂ ಕೂಡ, ನಮ್ಗೆಲ್ರಿಗೂ ಕೂಡ ನಮ್ಮ ತಂದೆ ತಾಯಂದ್ರು, ಹಿರಿಯರು ಒಂದು ಕತೆ ಹೇಳಿರ್ತಾರೆ. ಸತ್ಯ ನೀನ್ ಮಾತನಾಡ್ಬೇಕಪ್ಪ. ಯಾವ ಕತೆ ಹೇಳಿರ್ತಾರೆ? ಪ್ರಾಯಶಃ ನಮ್ಮೆಲ್ಲರಿಗೂ ಭಾರತದಲ್ಲಿ ಪುಣ್ಯಕೋಟಿ ಕತೆ ಹೇಳಿರ್ತಾರೆ ಅಂತ. ಪುಣ್ಯಕೋಟಿ ಕತೆ ಕೇಳಿದಾಗೆಲ್ಲ ಅಳದೇ ಇರೋರೇ ಇಲ್ಲ ಅಂತ. ಆದ್ರೂ ಕೂಡ ನಾವ್ ಯಾವತ್ತು ಪ್ರಶ್ನೆ ಮಾಡಲ್ಲ, ಏನು ಹುಲಿ ಹಸು ಜೊತೆ ಮಾತನಾಡ್ತಿತ್ತ, ಹಸು ವಾಪಸ್ ಹೋಗಿದ್ ವಾಪಸ್ ಬಂದ್ಬಿಡುತ್ತಾ, ಅಥವಾ ಹಸುನ ಹಾಗೆ ಹುಲಿ ಬಿಟ್ಟು ಬಿಡುತ್ತಾ, ಅಥವಾ ವಾಪಸ್ ಬಂದಾಗ ಹುಲಿ ತಿನ್ನದೆ ಹಾರಸಾವ, ಅವೆಲ್ಲ ಪ್ರಶ್ನೆಗಳು ನಾವು ಕೇಳಲ್ಲ ಅಂತ. ನಮ್ಮ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಬಾಲ್ಯದಲ್ಲಿ ಅಲ್ಲಿ ಯಾಕೆ ಆ ಕತೆ ಅದ್ಭುತವಾದಂತಹ, ರಸಮಯವಾದಂತಹ, ವರ್ಣಮಯವಾದಂತಹ ಆ ಕಥೆಯಲ್ಲಿ ಸತ್ಯ ಹೇಳಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮೇಶ್ವರ ಅಲ್ವಾ? ಆ ಒಂದು ಮುಖ್ಯ ಆಗತ್ತೆ ಅಂತ. ಆ ರೀತಿಯಾದಂತಹ ಕಥೆಗಳನ್ನು ನಮಗೆ ಕಂಪನಿಗಳಲ್ಲಿ ಹೇಳಕ್ಕಾಗಲ್ಲ. ಹಾಗಾಗಿ ಅದನ್ನ ಉದಾಹರಿಸಿದೆ ಅಂತ. ಕಂಪನಿಗಳಲ್ಲಿ ನೀವು ಕಥೆಯನ್ನ ಹೇಳಬೇಕು ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು, ನೇರ ಹೇಳಬೇಕು, ಸರಳವಾಗಿ ಹೇಳಬೇಕು, ಸ್ಪಷ್ಟವಾಗಿರಬೇಕು. ಇದ್ದದ್ದನ್ನು ಇದ್ದ ಹಾಗೆ ನೇರ ಹೇಳಬೇಕು, ಸರಳವಾಗಿರಬೇಕು, ಆ ಕತೆ ಸ್ಪಷ್ಟವಾಗಿರಬೇಕು, ಯಾವುದೇ ಗೊಂದಲಗಳಿಗೆ ಎಡೆ ಮಾಡಿಕೊಡದಂತಹ ಸ್ಪಷ್ಟತೆ ಇರಬೇಕು. ಕತೆಯೊಂದ ಹೆಣೆಯುತ್ತಿರು ಎಲ್ಲರೆದೆ ಬೆಳಗುತ್ತಾ, ಗೊತ್ತು ಎಲ್ಲರೆದೆಯಲ್ಲೂ ಕೂಡ ಆಘಾತ ಇದೆ ಅಂತ ಗೊತ್ತು, ಕೋಪ ಬರುತ್ತೆ ಅಂತ ಗೊತ್ತು. ಹಾಗಾಗಿ ಅವರ ಎದೆಯನ್ನ ಬೆಳಗುವಂತಹ ಒಂದು ಕಥೆಯನ್ನ ನೀನು ಹೆಣೆದು, ಹಿತವಿರಲಿ ವಾಕ್ಯದಲ್ಲಿ ಪದಗಳಾಟದಲ್ಲಿ. ಮಾಡಲೇಬೇಕು ಅಂತಕ್ಕಂತಹ ಹೆದರಿಕೆಯ ಬೆದರಿಕೆಯ ಅಂಕುಶ ಬೇಡ, ಹಿತವಿರಬೇಕು. ನಮ್ಮ ಆ ಒಂದು ಪದಗಳಾಟದಲ್ಲಿ ನಮ್ಮ ಕಥೆಯ ಆ ಒಂದು ಟೆಕ್ಸ್ಟ್ ಏನಿದೆ, ನೆರೇಟಿವ್ ಏನಿದೆ, ಅದು ಹಿತವನ್ನ ಕೊಡುವಂತಿರಬೇಕು. ಸತತ ಯತ್ನವದೆಂದು ತೊರೆಯದಿಹ ಪುಟಗಳಲ್ಲಿ. ಯಾರಿಗೋ ಒಂದಷ್ಟು ಆಘಾತ ಆಯ್ತು, ಈ ಬದಲಾವಣೆ ಬೇಡ, ಬಿಟ್ಬಿಡೋದು ಆಗಲ್ಲ ಅಂತ. ಆ ಬದಲಾವಣೆಯನ್ನ ನಡೆಸಬೇಕು. ಅದನ್ನ ಸತತ ಪ್ರಯತ್ನ ಪಡ್ತಾ ಇರಬೇಕು. ಎತ್ತರದ ಗುರಿ ಇರಲಿ ಅಂತ. ನಾವು ಹೇಳತಕ್ಕಂತಹ ಕಥೆಗಳಲ್ಲಿ, ಪುಣ್ಯಕೋಟಿಯ ಕಥೆಯಲ್ಲಿ ಸತ್ಯದ ಆ ಒಂದು ಎತ್ತರದ ಗುರಿ ಇರುವ ಹಾಗೆಯೇ ಕಂಪನಿಯ ಇದರಲ್ಲೂ ಕೂಡ ಇಂತಹ ಒಂದು ಬದಲಾವಣೆಯನ್ನ ಬಂದರೆ ಕಂಪನಿಗೆ ಇಂತಹ ಒಂದು ಸೌಲಭ್ಯ, ಇಂತಹ ಒಂದು ಲಾಭ, ಇಂತಹ ಒಂದು ಗೆಲುವು, ಅವುಗಳಿಂದ ನಿಮಗೂ ಕೂಡ ಇಂತಹ ಒಂದು ಸೌಲಭ್ಯ, ಈ ರೀತಿಯಾದಂತಹ ಒಂದಷ್ಟು ಎತ್ತರದ ಗುರಿಗಳನ್ನ ಇಟ್ಟುಕೊಂಡು ಕತೆ ಹೆಣಿಬೇಕು ಅಂತ. ಉದಾಹರಣೆಗೆ ಅಂತಂದ್ರೆ, ಒಂದು
ನಾವು ಮಾಡ್ತಾ ಇರತಕ್ಕಂತಹ ಉತ್ಪನ್ನದಲ್ಲಿ ಬಾಹ್ಯದಲ್ಲಾಗಿರತಕ್ಕಂತಹ ಒಂದಷ್ಟು ಬದಲಾವಣೆಗಳ ಪರಿಣಾಮವಾಗಿ ನಮ್ಮ ಉತ್ಪನ್ನದಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ಬೇಕು. ಈಗ ಆ ಉತ್ಪನ್ನದಲ್ಲಿ ಒಂದು ಬದಲಾವಣೆ ತರೋದು ಅಂದರೆ ಕಂಪನಿಯ ಸ್ತರದಲ್ಲಿ ಅತ್ಯಂತ ಕಷ್ಟವಾದಂತಹ ಕೆಲಸ ಅಂತ. ಈಗಿರ್ತಕ್ಕಂತಹ ಉತ್ಪನ್ನಕ್ಕೆ ಒಂದು 2-3 ವರ್ಷ R&D ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ತಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ನ ಕ್ರಿಯೇಟ್ ಮಾಡಿ ಎಲ್ಲ ಕೆಲಸಗಳಾಗಿರುತ್ತೆ. ಈಗ ಅದನ್ನು ಬದಲಾಯಿಸು ಎಷ್ಟು ಬೇಗ, 2 ತಿಂಗಳಲ್ಲಿ ಹೊಸ ಉತ್ಪನ್ನ ಬರಬೇಕು ಅಲ್ವಾ, ಬಹಳ ಕಷ್ಟ ಅಂತ. ಆದರೆ ಇಂತಹ ಒಂದು ಬದಲಾವಣೆಯನ್ನು ತರುವಾಗ ಒಂದು ಅದ್ಭುತವಾದಂತಹ ಕಥೆಯನ್ನು ಹೆಣಿಬೇಕು. ಈ ಒಂದು ಹೊಸ ಉತ್ಪನ್ನ ಬರದೇ ಇದ್ದರೆ ನಮ್ಮ ಹಳೆಯ ಉತ್ಪನ್ನವನ್ನು ಕೊಂಡುಕೊಳ್ಳೋರು ಯಾರು ಇಲ್ಲಪ್ಪ, ಕಂಪನಿ ಮುಚ್ಚೋ ಸ್ಥಿತಿಗೆ ಬರುತ್ತೆ. ನೀವು ಕೂಡ ಮನೆಗೆ ಹೋಗ್ತೀರಾ. ನಿಮ್ಮ ಉಳಿವಿಗಾಗಿ, ನಮ್ಮ ಉಳಿವಿಗಾಗಿ, ನಿಮ್ಮ ಗೆಲುವಿಗಾಗಿ, ನಮ್ಮ ಗೆಲುವಿಗಾಗಿ ಇದನ್ನ ಮಾಡಬೇಕು ಅನ್ನತಕ್ಕಂತಹ ಒಂದು ಸುಂದರವಾದಂತಹ ಕಥೆಯನ್ನ ಎಲ್ಲರೆದೆ ಬೆಳಗುತ್ತ ಹಿತವಿಟ್ಟು ವಾಕ್ಯದಲ್ಲಿ ಸತತ ಎತ್ತವ ಬಿಡದೆ ಎತ್ತರದ ಗುರಿಯೊಂದಿಗೆ ನಾವು ಆ ಕಥೆಯನ್ನ ವಿ ಶುಡ್ ಸ್ಪ್ರೆಡ್ ದಟ್ ಸ್ಟೋರಿ. ದ ಸೀನಿಯರ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಟೇಕ್ ದಟ್ ಸ್ಟೋರಿ ಅಂಡ್ ಸ್ಪ್ರೆಡ್ ಇಟ್ ಅಕ್ರಾಸ್ ದ ಕಂಪನಿ ಅಂತ. ಹಾಗಿದ್ರೆ ಕತೆ ಕಟ್ಟಿಬಿಟ್ರೆ ಸಾಕಾ, ಇನ್ನೇನು ಬೇಡವಾ ಅಲ್ವಾ ಅಂತ. ಕತೆ ಕಟ್ಟಿದ ನಂತರ ಒಂದು ಕೋರ್ ಟೀಮ್ ಫಾರಮ್ ಮಾಡಬೇಕು, ಚೇಂಜ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ. ಇಟ್ ಡಸಂಟ್ ನೆಸೆಸರಿಲಿ ಹ್ಯಾವ್ ಟು ಬಿ ಆಫ್ ಸೀನಿಯರ್ ಮ್ಯಾನೇಜರ್ಸ್. CEO ಇರ್ತಾರೆ, ಬೋರ್ಡ್ ಮೆಂಬರ್ಸ್ ಇರ್ತಾರೆ, ವಿಭಾಗೀಯ ಮುಖ್ಯಸ್ಥರು ಇರ್ತಾರೆ, ನಾವೇ ಅಲ್ಲ ಅಂತ. ಒಂದು ಕಂಪನಿ, ಒಂದು ಸಣ್ಣ ಪುಟ್ಟ ಕಂಪನಿಗಳಲ್ಲಿ ನಮ್ಗೆ ಇದು ಗೊತ್ತಾಗಲ್ಲ. ಒಂದು ಬೃಹತ್ತಾದ ಕಂಪನಿ, ಒಂದು ಆಟೋಮೊಬೈಲ್ ಕಂಪನಿ ಅಂತ ತೆಗೆದುಕೊಳ್ಳಿ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸಾವಿರಾರು ಜನ ನೌಕರರು ಇರ್ತಾರೆ ಅಂತ. ಆ ಸಾವಿರಾರು ಜನ ನೌಕರರಲ್ಲಿ ಆ ನೌಕರರೆಲ್ಲರೂ ಮಾತನ್ನ ಕೇಳೋದು ಬಾಸ್ದು ಮಾತ್ರ ಅಂತಲ್ಲ. ದೇರ್ ವಿಲ್ ಬಿ ಸಮ್ ಒಪಿನಿಯನ್ ಮೇಕರ್ಸ್ ಅಂತ. ಒಂದಷ್ಟು ಜನ ನೌಕರರನ್ನ ಬೇರೆಯವರು ಅನುಸರಿಸ್ತಾ ಇರ್ತಾರೆ, ಮಾತುಗಳನ್ನ ಕೇಳ್ತಾ ಇರ್ತಾರೆ ಅಂತ. ಅಂತಹ ನೌಕರನಾಗಿದ್ದರೂ ಕೂಡ ಇಂತಹ ಒಂದು ಚೇಂಜ್ ಮ್ಯಾನೇಜ್ಮೆಂಟ್ ಟೀಮ್ ನಲ್ಲಿ ಒಳಪಡಬೇಕು ಅಂತ. CEO ಆದವನು he should pick those people who are able to convey the story of change very effectively across everybody. That doesn't have to be restricted to the designation of the person ಅಂತ. ಇದೇ ಬಹಳ ಮುಖ್ಯ. ಚೇಂಜ್ ಮ್ಯಾನೇಜ್ಮೆಂಟ್ ಟೀಮ್ ಅಂತಾನೆ ಮಾಡ್ತಾರೆ ದೊಡ್ಡ ಕಂಪನಿಗಳಲ್ಲಿ. ಇಟ್ ಡಸಂಟ್ ನೆಸೆಸರಿಲಿ ಹ್ಯಾವ್ ಟು ಬಿ ಸೀನಿಯರ್ ಮ್ಯಾನೇಜ್ಮೆಂಟ್, ಬಟ್ ಅವರು ಕೂಡ ಇರಲಿ ಅಂತ. ಎಲ್ಲರೂ ಕೂಡ ಆಗ ಈ ಕಥೆಯನ್ನ, ಯಾರು ಬೋರ್ಡ್ನಿಂದ CEO ಇಂದ ಈ ಕಥೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೋ ಅವರು ತಮ್ಮ ಮಿಕ್ಕೆಲ್ಲ ಪಂಗಡಗಳಲ್ಲಿ, ಗುಂಪುಗಳಲ್ಲಿ ಬೇರೆಯವರೆಲ್ಲ ಈ ಕಥೆಯನ್ನ ಹೇಳ್ತಾ ಬರ್ತಾರೆ. ಒಂದೇ ನೆರೇಟಿವ್ ಇರಬೇಕು, ಎಲ್ಲರೂ ಒಂದೇ ಕತೆ. ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಬಂದವರೇ ನಮ್ಮ ಬಾಸ್ ಹೀಗಂದ್ರು ಅನ್ನೋದು, R&D ಅವ್ರು ಬಂದವರು ಹೌದಾ ನಮ್ಮ ಬಾಸ್ ಬೇರೆ ಏನೋ ಹೇಳಿದ್ರಲ್ಲ, ಆಗ ಬದಲಾವಣೆಯ ಕತೆ ಬಟ್ಟೆ ಆಗೋಗ್ಬಿಡುತ್ತೆ ಅಂತ, 100 ಕಡೆ ಹಂಚ್ ಹೋಗುತ್ತೆ ಅಂತ. ಒಂದೇ ನೆರೇಟಿವ್ ಇರಬೇಕು, ಎಲ್ಲರೂ ಕೂಡ ಅದೇ ಪ್ಯಾಷನ್. ನೋಡಿ, ಆ ಪ್ಯಾಷನ್ ಅನ್ನೋದು ಬರೋದು ಪ್ರಾಯಶಃ CEOಗಳಿಗೆ, ಒಂದು ವಿಭಾಗದ ಮುಖ್ಯಸ್ಥರಿಗೆ, ಎಲ್ಲ ನೌಕರರಲ್ಲೂ ಪ್ಯಾಷನ್ ಇರಲ್ಲ ಅಂತ, ಅಕ್ರಾಸ್ ದ ಕಂಪನಿ. ಹಾಗಾಗಿ ಈ ಒಂದು ಕಥೆಯನ್ನ ಹೇಳುವವರೆಲ್ಲರೂ ಕೂಡ, ಅವರು ನೌಕರರೇ ಆಗಿದ್ದರೂ ಕೂಡ, ಸೀನಿಯರ್ ಮ್ಯಾನೇಜ್ಮೆಂಟ್ ಆಗಿಲ್ಲದೆ ಇದ್ರೂ ಕೂಡ, ಕಥೆಯನ್ನ ಹೇಳುವ ಜವಾಬ್ದಾರಿಯನ್ನು ಹೊತ್ತುಕೊಂಡವರು ಅದೇ ಪ್ಯಾಷನ್ ನಲ್ಲಿ ಇದು ಹಾಗೆ ಆಗಬೇಕು, ಆದರೆ ನಮ್ಮ ಉಳಿವು ಅನ್ನತಕ್ಕಂತಹ ಅದೇ ಒಂದು ಗಾಢಾನುರಕ್ತಿಯಲ್ಲಿ ಈ ಕಥೆಯನ್ನ ಹೇಳಬೇಕು. ಈ ಒಂದು ಹೊತ್ತಿನಲ್ಲಿ ಎಲ್ಲರ ಗೊಂದಲಗಳಿರುತ್ತವೆ, ಆಘಾತಕ್ಕೂ ಬಂದಿದ್ದಾರೆ, ಕೋಪ ಇದೆ, ತಿರಸ್ಕಾರ ಇದೆ, ಅವರೆಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು. ಅದೆಷ್ಟೇ ಸಣ್ಣ ಪ್ರಶ್ನೆ ಆಗಿರಲಿ, ನೋ ಕ್ವೆಶ್ಚನ್ ಇಸ್ ಇಡಿಯಾಟಿಕ್ ಆರ್ ಸ್ಟುಪಿಡ್ ಅಂತ. ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಉತ್ತರಿಸಬೇಕು. ಬದಲಾವಣೆಯನ್ನ ತರುವ, ಆ ಒಂದು ಬದಲಾವಣೆಯನ್ನ ಘೋಷಣೆ ಮಾಡಿ ತರುವ ಈ ಒಂದು ಹಂತದಲ್ಲಿ ಕೆಲವು ವಾರಗಳೇ ಕಳೆದರೂ ಪರವಾಗಿಲ್ಲ. ಇಟ್ಸ್ ನಾಟ್ ಎ ವೇಸ್ಟ್ ಆಫ್ ಟೈಮ್, ಇಟ್ ಇಸ್ ಎ ಟೈಮ್ ವೆಲ್ ಇನ್ವೆಸ್ಟೆಡ್ ಇನ್ ಟು ಬ್ರಿಂಗಿಂಗ್ ದಟ್ ಚೇಂಜ್ ಎಫೆಕ್ಟಿವ್ಲಿ ಅಂತ. ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಪ್ರಶ್ನೆಗಳನ್ನು ಉತ್ತರಿಸಬೇಕು. ನಂತರ 3ನೇ ಹಂತಕ್ಕೆ ಬರ್ತಾರೆ ಕಂಪನಿಯವರು. ಏನ 3ನೇ ಹಂತ? 3ನೇ ಹಂತಕ್ಕೆ ಬಂದಾಗ ಇನ್ನು ಮಾತಾಡಿದ್ ಸಾಕು, ಕತೆ ಹೇಳಿದ್ ಸಾಕು, ಆಯ್ತು, ದಟ್ ಟೈಮ್ ಇಸ್ ಓವರ್. ನೌ ಇಟ್ ಇಸ್ ಟೈಮ್ ಫಾರ್ ಆಕ್ಷನ್. ಒಂದು ಎಕ್ಸಾಕ್ಟ್ ಟೈಮ್ ಸ್ಕೆಡ್ಯೂಲ್ ಅನೌನ್ಸ್ ಮಾಡ್ತಾರೆ. ಎಲ್ಲ ಒಂದು ಈ ಬದಲಾವಣೆ ಅನ್ನೋದು ಹೀಗೆ ಇಂಥ ದಿನಗಳಲ್ಲಿ ಇದೇ ವಿಭಾಗಗಳಲ್ಲಿ ಇದೇ ರೀತಿ ಆಗಬೇಕು. ಪ್ರತಿಯೊಬ್ಬರ ಪಾತ್ರಗಳೇನು, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಡಿಫೈನ್ ಮಾಡಿ. ಎನಫ್ ಆಫ್ ಟಾಕಿಂಗ್ ಆಲ್ ದೀಸ್ ಡೇಸ್, ಎಕ್ಸಲೆಂಟ್, ಚೆನ್ನಾಗಿ ಮಾತನಾಡಿದ್ವಿ, ಎಲ್ಲರೂ ಒಪ್ಕೊಂಡಿದ್ದೀರಾ. ಇನ್ನೇನಿದ್ರು ಕೂಡ ಟೈಮ್ ಫಾರ್ ಆಕ್ಷನ್ ಅನ್ನತಕ್ಕಂತಹ ಒಂದು ಸ್ತರಕ್ಕೆ ಬರಬೇಕು ಅಂತ. ವಿಶೇಷ ಅಂತಂದ್ರೆ ಅನೇಕ ಕಂಪನಿಗಳಲ್ಲಿ ಇಂಥ ಹಂತದಲ್ಲೂ ಕೂಡ ಬದಲಾವಣೆಗೆ ಒಗ್ಗದ ಅನೇಕರಿರ್ತಾರೆ. ಒಂದು ಹಾಸ್ಯಮಯ ಅಂತ ಅನ್ಸುತ್ತೆ. ಉದಾಹರಣೆ ನಾನು ಕೊಡ್ಬೇಕು ಅಂದ್ರೆ 1980ರ ಸಮಯದಲ್ಲಿ ನಾವು ಸೀಮೆನ್ಸ್ ಅಲ್ಲಿ ಇದ್ದ ಸಮಯದಲ್ಲಿ ನಮ್ಮ ಪ್ರತಿಯೊಬ್ಬರ ಎಲ್ಲರೂ ಕೂಡ ಪೇಪರ್ ಪ್ರಿಂಟ್ ಮಾಡೋದು, ಫೈಲು ಆಫರು, ಅದರಲ್ಲಿ ಕರೆಸ್ಪಾಂಡೆನ್ಸು ಮಾಡೋದು, ಒಬ್ಬೊಬ್ಬರ ಟೇಬಲ್ ಮೇಲೆ ಸುತ್ತಮುತ್ತಲದಲ್ಲಿ 100 ಫೈಲ್ಗಳಿರೋದು. ಒಂದ್ಸಲ ನಮ್ಮ ಮುಖ್ಯಸ್ಥರು ಹೇಳಿದ್ರು, ನಮಗೂ ಎಲ್ಲ ಯುವಕರು ಆಗಿನ್ನೂ ಕಂಪನಿ ಸೇರಿದ್ದು, ನಮಗೂ ಈ ಫೈಲ್ಗಳು ನೋಡಿ ಬೇಜಾರಾಗಿತ್ತು. ಮುಖ್ಯಸ್ಥರು ಒಂದು ಲೆಟರ್ ಕಳಿಸಿದ್ರು. ಏನಪ್ಪಾ ಅಂತಂದ್ರೆ,
ಈ ಫೈಲ್ಗಳಲ್ಲಿ 7-8 ವರ್ಷದ ಹಿಂದಿನ ಫೈಲ್ಗಳೇನಿದೆ ನಿಮಗೆ ಬೇಕಾದ್ರೆ ಡಿಸ್ಟ್ರಾಯ್ ಮಾಡ್ಬಿಡಿ, ಅಥವಾ ನಿಮ್ಗೆ ಅದು ಮುಖ್ಯ ಅನ್ಸಿದ್ರೆ ಗೋಡೌನ್ ಕಳಿಸ್ಬಿಡಿ, ಇಲ್ಲೇನು ಇಡಬೇಡಿ. ಮೇಕ್ ದಿಸ್ ಆಫೀಸ್ ಲುಕ್ ಲೈಕ್ ಎನ್ ಆಫೀಸ್ ಅಂತ ಬಹಳ ಚೆನ್ನಾಗಿ. ನಾವಂತೂ ಅದು ಆರ್ಡರ್ ಬರ್ತಿದ್ದಂಗೆನೆ ಬಹಳ ಖುಷಿ, ನಮಗದು ಬದಲಾವಣೆ ಅಂತ ಅನ್ನಿಸ್ಲೇ ಇಲ್ಲ. ನಾವು ಇದ್ದಿದ್ದಂಗೆ ಅವತ್ತಿನ ದಿನಾನೇ ಕೂತ್ಕೊಂಡು ಸಂಜೆ ಎಲ್ಲ ಕೂತ್ಕೊಂಡು ಹಳೆ ಫೈಲ್ ಎಲ್ಲ ತಗೊಂಡು ಯಾವ್ದು ಬೇಕೋ ಅದನ್ನ ಹರಿದಾಕಿ, ಯಾವ್ದು ಬೇಕೋ ಅದನ್ನ ಗೋಡೌನ್ ಕಳಿಸಿ, ಬೇಡದೇ ಇರೋನ್ ಹರಿದಾಕಿ ನಮ್ಮ ಟೇಬಲ್ ಕ್ಲೀನ್ ಮಾಡ್ಕೊಂಡ್ವಿ. ಅದರಲ್ಲಿ ಒಬ್ರು ಹಿರಿಯರಿದ್ರು, ಪಾಪ ಅವ್ರಿಗೆ ಆಘಾತ, ಏನಿದು ನಮ್ಮ ಬಾಸು ಫೈಲ್ಗಳನ್ನೇ ಎಲ್ಲ ಡಿಸ್ಟ್ರಾಯ್ ಮಾಡುವಂತ ಇದಾರಲ್ಲ, ನಾಳೆ ಏನಾದ್ರು ಬೇಕಾದ್ರೆ ಅಥವಾ ಇನ್ನೊಂದು 25 ವರ್ಷ ಆದ್ಮೇಲೆ ಬೇಕಾದ್ರೆ ಏನ್ ಮಾಡಕ್ಕಾಗುತ್ತೆ. ಪಾಪ ಬಹಳ ಯೋಚನೆ ಅವ್ರಿಗೆ. ಆದ್ರೂ ಬಾಸ್ನ ಮಾತನ್ನ ಮೀರುವಾಗಿಲ್ಲ, ಬದಲಾವಣೆ ತರಲೇಬೇಕು. ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಹಳೆ ಫೈಲ್ಗಳನ್ನೆಲ್ಲ ಗುರುತು ಮಾಡಿ ಈ ಕಡೆ ತಂದು ಅದನ್ನೆಲ್ಲ ಜೆರಾಕ್ಸ್ ಮಾಡಿದ್ರು, ರಾತ್ರಿ ಎಲ್ಲ ಕೂತ್ಕೊಂಡು ಜೆರಾಕ್ಸ್ ಮಾಡಿ ಜೆರಾಕ್ಸ್ನೆಲ್ಲ ಟೇಬಲ್ ಮೇಲೆ ಇಟ್ಕೊಟ್ರು, ಇದನ್ನೆಲ್ಲ ಹರಿದು ಬಿಸಾಕಿದ್ರು ಅಂತ. ಅವ್ರ ಟೇಬಲ್ ಮಾತ್ರ ಹಿಂದಿದ್ದ ಹಾಗೆಯೇ ಅಷ್ಟೇ ಫೈಲ್ಗಳು ತುಂಬಿತ್ತು ಅಂತ. ಹಾಗಾಗಿ ಈ ಒಂದು ಹಂತದಲ್ಲೂ ಕೂಡ ಬದಲಾವಣೆಯನ್ನ ಒಪ್ಪದ, ಅದಕ್ಕೆ ಒಗ್ಗಿ ಬರದ, ಅದು ತಪ್ಪು ಅಂತ ನಿರ್ಧಾರ ಮಾಡಿರ್ತಕ್ಕಂತಹ ಅನೇಕರಿರ್ತಾರೆ ಅಂತ. ಹಾಗಾಗಿ ಆ ಒಂದು ಬದಲಾವಣೆಯ ಜಾರಿಗೆ ತರತಕ್ಕಂತಹ ಒಂದು ಅನುಷ್ಠಾನದ ಇಂಪ್ಲಿಮೆಂಟೇಷನ್ ಫೇಸ್ ಏನಿದೆ, ಅಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ, ಬಹಳ ನೇರವಾಗಿ ಇದು ನಿಮ್ಮಿಂದ ಆಗಬೇಕು ಅನ್ನತಕ್ಕಂತಹ ಒಂದು ಬದಲಾವಣೆಯ ಘೋಷಣೆಗಳು ಆ ಬದಲಾವಣೆಯ ಸದಸ್ಯರ ಆ ಒಂದು ತಂಡದಿಂದ, ಚೇಂಜ್ ಮ್ಯಾನೇಜ್ಮೆಂಟ್ ಟೀಮ್ ಇಂದ ಬರ್ತಾ ಇರಬೇಕು. ಒಂದ್ ಸಲ ಅಲ್ಲ, ಬರಬೇಕು ರಿಪೀಟೆಡ್ ಆಗಿ ಅಂತ. ಒಂದು 10 ಸಲ ಹೇಳ್ತು ಅಂದ್ರೆ ಅದು ಜನರ ಮನಸ್ಸಿನಲ್ಲಿ ನಿಲ್ಲುತ್ತೆ ಅಂತ. ಇನ್ನು ಕಡೆಯದಾಗಿ 5ನೇದು ಏನಪ್ಪಾ ಅಂದ್ರೆ ಬದಲಾವಣೆಯ ಒಂದು ಮಾರ್ಗದಲ್ಲಿ ನಾವು ಯಾರನ್ನ ಅನುಸರಿಸಬೇಕು ಅಂತಂದ್ರೆ, ನನಗನ್ಸುತ್ತೆ ಬಹಳ ಮುಖ್ಯವಾಗಿ ನಮ್ಮ ಬದುಕಿನಲ್ಲಿ ಅಮ್ಮ ನಮಗೆ ಹೇಳಿಕೊಟ್ಟಂತಹ ರೀತಿ ಏನಿದೆ ಅದನ್ನ ನಾವು ಈ ಒಂದು ಹೊತ್ತಿನಲ್ಲಿ ಅನುಸರಿಸಬೇಕು ಅಂತ. ನೋಡಿ, ಯಾವುದೇ ನಾವುಗಳು ಅಷ್ಟೇ ಚಿಕ್ಕವರಾಗಿದ್ದಾಗ ನರ್ಸರಿಲಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಬಂದ್ವಿ ಅಂತ ತಿಳ್ಕೊಳ್ಳಿ. ಆಗ ನಮಗೆಲ್ಲ ಸ್ಕೂಲಲ್ಲಿ ಇನ ಕಾಪಿ ಬುಕ್ ಒಂದು ಪೇಜಲ್ಲಿ ಆ ಒಂದು ಪ್ರತಿಯೊಂದು ಪೇಜಲ್ಲೂ ಕೂಡ ಒಂದು 10 ಸಲ ಅಡ್ಡಡ್ಡವಾಗಿ ಒಂದು 20 ಸಲ ಮೇಲೆ ಕೆಳಗೆ ಬರೀಬೇಕು, ಕಾಪಿ ಬುಕ್ ಮಾಡಬೇಕು ಅಂತ. ಯಾವ್ದು ಮಗು, ನಾವು ಕೂಡ ಆ ಕಾಪಿ ಬುಕ್ ಮಾತ್ರ ಎಂಜಾಯ್ ಮಾಡೇ ಇಲ್ಲ ಅಂತ. ಆ ಒಂದು ಕಾಪಿ ಬುಕ್ ನ ಮಗು ಮಾಡ್ಬೇಕು ಅಂತ ಬಂದು ಕೂತಾಗ ಅಮ್ಮ ಹೇಳ್ತಾಳೆ, ಮೊದಲು ಅಲ್ಲಿ ಯಾರು ಇಲ್ಲ, ಸುಮ್ನೆ ಮೇಲ್ ನೋಡ್ಕೊಂಡು ಯಾರೋ ಇರುವಾಗ ಹೇಳ್ತಾಳೆ, ನೋಡ್ತಾ ಇರಿ 2 ನಿಮಿಷ ಅಷ್ಟೇ, 2 ನಿಮಿಷ ನೋಡಿ ಹೇಗ್ ಬರೆದು ಮುಗಿಸ್ಬಿಡ್ತಾನೆ ನನ್ನ ಮಗ, ಜಾಣ ಅಂತ ಹೇಳ್ತಾ ಇರ್ತಾಳೆ ಅಂತ. ಆ ಮಾತು ಕೇಳಿ ಮಗುಗೆ ನಮ್ಗನ್ಸೋದು, ಅರೆ ಅಮ್ಮ ಹೊಳ್ತಾ ಇದ್ದಾಳಲ್ಲ, ಆಯ್ತು ಬರೆಯೋಣ ಅಂತೇಳಿ ಈ ಬರಿತೀವಿ. ಅಷ್ಟೊತ್ತಿಗೆ ಸುಸ್ತಾಗಿರುತ್ತೆ, ಈಗ ಆ ಮಾತುಗಳು ನಮ್ಗೆ ಹಿಡಿಸಲ್ಲ ಅಂತ. ಆಗ ಅಮ್ಮ ಚೇಂಜ್ ಮಾಡ್ತಾಳೆ, ಏನ್ ಹೇಳ್ತಾಳೆ, ನೋಡು ಈ ಬರ್ದ್ಯಾ, ಎಷ್ಟು ಮುದ್ದಾಗಿ ಬರ್ದಿದ್ಯಾ ನೋಡು, ಈಗ ಈ ಆಯ್ತು, ಊರೂರು ಬರ್ದ್ಬಿಡು, ಊರೂರು ಬರೀತಿದ್ದಂಗೆ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಆ ಮಗು ಈಗ ಹೊಗಳಿಕೆಯ ಮಾತು ಬೇಡ, ಅದಕ್ಕೆ ಐಸ್ ಕ್ರೀಮ್ ಮುಖ್ಯ ಆಗತ್ತೆ ಅಂತ. ಇದನ್ನ ಬರೆದು ಬಿಟ್ರೆ ಐಸ್ ಕ್ರೀಮ್ ಸಿಗುತ್ತೆ ಅಂತ ಅದನ್ನ ಬರೆಯತ್ತೆ ಅಂತ. ಅದಾದ ನಂತರ ಐಸ್ ಕ್ರೀಮ್ ಅಂತ ಹೇಳಿರುವಾಗ ಮತ್ತೆ ಬೇರೆ ಮಾಡಬಹುದು, ಐಸ್ ಕ್ರೀಮ್ ಕೊಡಬೇಕು, ಒಂದು ವಿರಾಮ ಅಲ್ವಾ. ಅಮ್ಮ ಮಾಡ್ತಾ ಇದ್ಲು ಐಸ್ ಕ್ರೀಮು, ಒಂದು ಸಿಹಿಯೋ ಏನೋ ಒಂದು ಪೆಪರ್ಮೆಂಟೋ ಏನೋ ಒಂದು ಆ ತಿಂಡಿ ತಿನಿಸಾಗತ್ತೆ, ಒಂದು ವಿರಾಮ. ಈಗ ಮಗು ರಚ್ಚೆ ಹಿಡಿಯುತ್ತೆ, ಇಲ್ಲ ನಾನು ಮುಂದೆ ಬರೆಯೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ. ಆಗ ದಂಡಂ ದಶಗುಣಂ ಭವೇತ್, ಒಂದ್ ಸ್ವಲ್ಪ ಅಂಕುಶ, ಒಂದ್ ಸ್ವಲ್ಪ ಹೆದರಿಸಬೇಕು, ಬರೀಲೇಬೇಕು, ನೀನ್ ಬರೀದೇ ಇದ್ರೆ ವಿಧಿ ಇಲ್ಲ ಅನ್ನತಕ್ಕಂತಹ ಒಂದು ವಾಸ್ತವದ ಆ ಒಂದು ವಿಷಯವನ್ನ ಮಗುಗೆ ತಿಳಿಸಿ ಒತ್ತಾರೆ ಪಕ್ಕದಲ್ಲಿ ಕೂತ್ಕೊಂಡು ಬರೆಸ್ಬೇಕು. ಐ ಓ ಔ ಅಂ ಅಹಾವರೆಗೂ ಬರೆಯತ್ತೆ. ಯಾವಾಗ ಇದು ಅ ಇಂದ ಅಹಾವರೆಗೂ ನೀಟಾಗಿ ಒಂದು 3-4 ಸಲ ಬರೆಯತ್ತೋ, 3-4 ದಿನ ಇದೇ ಒಂದು ವಿನ್ಯಾಸದಲ್ಲಿ ಕಾಕಾಗಾಗ ಯಾರಲಾವವರೆಗೂ ಬರುವವರೆಗೂ ಅದಕ್ಕೆ ತೊಂದರೆ ಇಲ್ಲ ಅಂತ ಪಾಪ ತಾನೇ ಕೂತ್ಕೊಂಡು ಬೇಗ ಬರೆದು ಆಟಕ್ಕೆ ಹೋಗುತ್ತೆ ಅಂತ. ನಾವು ಕೂಡ ಇದನ್ನೇ ಮಾಡಿದ್ವಿ ಅಂತಂದ್ರೆ, ಅಮ್ಮ ಹೇಗೆ ಒಲ್ಲದ ಮನಸ್ಸಿನಿಂದ ಕಾಪಿ ಬರೆಯುವಂತಹ ಮಗುವಿನ ಕೈಯಲ್ಲೂ ಕೂಡ ಸ್ಫೂರ್ತಿದಾಯಕವಾದಂತಹ ಮಾತುಗಳಲ್ಲಿ, ಪ್ರೋತ್ಸಾಹಕವಾದಂತಹ ಮಾತುಗಳನ್ನ ಆಡ್ತಾ ಬರೆಯುವ ಆ ಒಂದು ಕಲೆಯನ್ನ ಮಗುವಿಗೆ ಕಲಿಸಿಕೊಟ್ಲೋ, ಅದೇ ರೀತಿ ಬದಲಾವಣೆ ಅನ್ನೋದು ಒಂದು ಕಂಪನಿಯಲ್ಲಿ ಬಂದಾಗ ಕಂಪನಿಯ ಮುಖ್ಯಸ್ಥ ಕೂಡ ಎಲ್ಲ ಆಗಿದೆ, ನಿಷ್ಠುರವಾಗಿ ಹೇಳಿದ್ದಾನೆ, ಆಯ್ತು ಇದನ್ನ ನಡೆಸಬೇಕು ಅನ್ನೋ ಹೊತ್ತಿನಲ್ಲೂ ಕೂಡ ಒಂದಷ್ಟು ಪ್ರೋತ್ಸಾಹ. ಅರೆ ಈ ಒಂದು ಮೈಲ್ ಸ್ಟೋನ್, ಕಡೆಯ ಆ ಒಂದು ಗೆಲುವಿನ ಮೊದಲಲ್ಲಿ 1-2-3-4 ಮೈಲ್ ಸ್ಟೋನ್ ನ ಗುರುತಿಸಿಕೊಂಡು, ನೋಡಿ ನಾವೆಲ್ಲರೂ ಒಪ್ಪಿರೋದ್ರಿಂದ ಈ ಒಂದು ಮೈಲ್ ಸ್ಟೋನ್ ಬಹಳ ಮುಖ್ಯವಾದ ಮೊದಲನೇ ಹಂತವನ್ನ ತಲುಪಿದೀವಿ, ಲೆಟ್ ಅಸ್ ಸೆಲೆಬ್ರೇಟ್. ಒಂದು ಪ್ರೋತ್ಸಾಹದ ಮಾತು, ಒಂದು ಒಳ್ಳೆಯ ಸರ್ಟಿಫಿಕೇಟು ಅಲ್ವಾ, ಯಾವುದೋ ಒಂದು ಸಣ್ಣ ಬೋನಸ್, ಹೋಯ್ತು ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಇವತ್ತು ರಾತ್ರಿ ಡಿನ್ನರ್, ಇಟ್ಸ್ ಆನ್ ಕಂಪನೀಸ್ ಕಾಸ್ಟ್, ಎನಿಥಿಂಗ್ ಅಂತ ಆ ರೀತಿಯಾದಂತಹ ಮೈಲ್ ಸ್ಟೋನ್ಗಳಲ್ಲೂ ಕೂಡ ಸೆಲೆಬ್ರೇಟ್ ಮಾಡತಕ್ಕಂತಹ ಒಂದು ವಿಧಾನವನ್ನ ಯಾರು ತಮ್ಮದಾಗಿಸಿಕೊಳ್ತಾರೋ ಅಂತಹವರು ತಮ್ಮ ಕಂಪನಿಗಳಲ್ಲಿ ಬದಲಾವಣೆಯನ್ನ ಚಂದದಲ್ಲಿ ನಿಯಂತ್ರಿಸಿ ಅದನ್ನ
ಕಾರ್ಯರೂಪಕ್ಕೆ ತರುವಂತಹ ಒಂದು ಕೆಲಸದಲ್ಲಿ ಯಶಸ್ಸನ್ನು ಪಡೀತಾರೆ ಅಂತ. ಹಾಗಾಗಿ ಕಂಪನಿಗಳಲ್ಲಿಯೂ ಕೂಡ ಮೊದಲು ಬೇಡಿಕೆ, ಆ ನಂತರ ಕಲಿಕೆ, ಆ ನಂತರದಲ್ಲಿ ಒಂದು ಒಪ್ಪಂದ ನೌಕರರ ಜೊತೆ, ಆ ಒಪ್ಪಂದವಾದ ನಂತರ ಎಲ್ಲರೂ ಒಪ್ಪಿ ಅನುಷ್ಠಾನ, ಇನ್ನೂ ಬಗ್ಗದವರಿಗೆ ಒಂದಷ್ಟು ಬೆದರಿಕೆ, ಒಂದಷ್ಟು ವಜಾ. ಈ ಒಂದು ನಿಯಮವನ್ನು ಮುಂದಿಟ್ಟುಕೊಂಡು ಒಂದು ಸುಂದರವಾದಂತಹ ಕಥೆಯನ್ನು ಕಟ್ಟುವುದರ ಮೂಲಕ ಆ ಬದಲಾವಣೆಯನ್ನ ಇಡೀ ಒಂದು ಕಂಪನಿಯಲ್ಲಿ, ಸಣ್ಣ ಪುಟ್ಟ 10-20 ಸ್ಟಾರ್ಟ್ಅಪ್ ಕಂಪನಿಗಳು, IT ಕಂಪನಿಗಳು, ಚಿಕ್ಕ ಪುಟ್ಟ ಕಂಪನಿಗಳಲ್ಲಿ ಏನು ಈ ತೊಂದರೆ ಆಗಲ್ಲ ಅಂತ, ಅದ್ರ ಬೃಹತ್ತಾದಂತಹ ಸಾವಿರಾರು ಜನ ಕೆಲಸ ಮಾಡತಕ್ಕಂತಹ, ಲಕ್ಷಾಂತರ ಜನ ಕೆಲಸ ಮಾಡತಕ್ಕಂತಹ ಒಂದು ಬೃಹತ್ತಾದಂತಹ ಕಂಪನಿಯ ವ್ಯಾಪ್ತಿಯಲ್ಲಿ ಆಗತಕ್ಕಂತಹ ಬದಲಾವಣೆಗಳನ್ನ ನಿಯಂತ್ರಿಸೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಸರಳವಾದಂತಹ ಮಾರ್ಗವನ್ನು ನಾನು ಇದುವರೆಗೂ ಸೂಚಿಸಿದ್ದೀನಿ ಅಂತ. ಗುರಿಯ ಸೇರಲು ನೀನು ದಾರಿ ಕ್ರಮಿಸಲೇಬೇಕು, ಶುರುವಿನಿಂ ಕಡೆ ತನಕ ಕಠಿಣವಿರಲೇನು, ದಾರಿಯೊಳಗಲ್ಲಲ್ಲಿ ಮನವ ಹುರಿದುಂಬಿಸಿರು ಸರಳ ಪಯಣವಾದಾಗ ನವ್ಯ ಜೀವಿ. ನಾವೆಲ್ಲ ಕಲ್ತಿರ್ತಕ್ಕಂತಹ ಪಾಠ. ಬಹಳ ದೊಡ್ಡದಾದಂತಹ ಒಂದು ಗುರಿಯನ್ನು ನಾವು ಇಟ್ಟುಕೊಂಡಾಗ ಅಲ್ಲಲ್ಲಿ ಆ ಗುರಿಗೂ ಮೊದಲು ಸಣ್ಣ ಪುಟ್ಟ ಗುರಿಗಳನ್ನ ಇಟ್ಟುಕೊಂಡು ಅಂತಹ ಗುರಿಗಳನ್ನ ಮುಟ್ಟಿದಾಗ ನಾವೇ ನಮಗಾಗಿ ಪ್ರೋತ್ಸಾಹಕ ನುಡಿಗಳನ್ನ ಆಡ್ತಾ ಇನ್ನೊಬ್ಬರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಮುಂದೆ ಸಾಗೋದು ಅಂತ. ಕಡೆಯ ಹಂತ ಅಂತಂದ ಅಂದ್ರೆ ಮುಕ್ತಾಯದ ಒಂದು ಘೋಷಣೆ. ಆ ಒಂದು ಮುಕ್ತಾಯದ ಘೋಷಣೆ ಆದಾಗ ಬದಲಾವಣೆ ನಾವು ಶುರು ಮಾಡಿದ್ವಿ ಇಂಥ 1 ವರ್ಷದ ಹಿಂದೆ, ಈ ಎಲ್ಲವನ್ನು ಸಾಧಿಸಿದ್ದೀವಿ, ಈ ಒಂದು ಸಾಧನೆಯಲ್ಲಿ ಯಾರ್ಯಾರು ಪರಿಶ್ರಮ ಪಟ್ಟಿದ್ದಾರೆ, ಯಾವ ಒಂದು ಹೊಸ ಕಲಿಕೆ ನಮ್ಮದಾಗಿದೆ, ಆ ಕಲಿಕೆಯನ್ನು ಮುಂದಿಟ್ಟುಕೊಂಡು ಮುಂದಿನ ಒಂದು ಬದಲಾವಣೆ ಬಂದಾಗ ಹೇಗೆ ನಾವು ನಮ್ಮನ್ನೇ ಅದಕ್ಕೆ ಒಗ್ಗಿಕೊಳ್ಳಬಹುದು ಅನ್ನತಕ್ಕಂತಹ ಒಂದಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೋತಾ ಎಲ್ಲರಿಗೂ ಕೂಡ ಅವರಿಗೆ ಸಲ್ಲಬೇಕಾದಂತಹ ಪ್ರೋತ್ಸಾಹವನ್ನ, ಬೋನಸ್ಗಳನ್ನ, ಧನಗಳನ್ನ ನೀಡ್ತಾ ಅಲ್ಲಿಗೆ ಅವರು ಆ ಒಂದು ಬದಲಾವಣೆಯನ್ನ ಮುಕ್ತಾಯಗೊಳಿಸಬಹುದು ಅಂತ. ನಾನು ಹೇಳಿದ್ದನ್ನೆಲ್ಲ ಕೇಳಿ ಬದಲಾವಣೆಯ ನಿಯಂತ್ರಣ ಇಷ್ಟು ಸುಲಭವ ಅಂತ ನಿಮಗೆ ಅನಿಸಿತ್ತು ಅಂತಂದ ಅಂದ್ರೆ ಬಹಳ ದೊಡ್ಡ ತಪ್ಪು ಅಂತ. ನಾನು ಹೇಳಿದಷ್ಟು ಸುಲಭವಾಗಿ ಕಂಪನಿಗಳಲ್ಲಿ ಬದಲಾವಣೆ ಆಗಲ್ಲ. ಬದಲಾವಣೆಯನ್ನ ಮಾಡಬೇಕಾದ್ರೆ ಈ ಒಂದು ಸರಳವಾದಂತಹ ಮಾರ್ಗವನ್ನು ಅನುಸರಿಸುವುದು ನಿಜವಾದರೂ ಕೂಡ ಬದಲಾವಣೆಗೆ ಕೈ ಹಾಕಿದಾಗ ಬದಲಾವಣೆಯನ್ನು ತರೋದು ಅಷ್ಟು ಸುಲಭ ಅಲ್ಲ, ಕಷ್ಟಕರ ಅಂತ. ಇದಕ್ಕೆ ಒಂದು ಡೇಟಾ ಪಾಯಿಂಟ್ ಕೊಡ್ತೇನೆ. ಇಡೀ ವಿಶ್ವದಲ್ಲಿ ಎಲ್ಲ ಡೆವಲಪಿಂಗ್ ಕಂಟ್ರೀಸ್ ಎಲ್ಲ ಒಂದಷ್ಟು ಕಂಪನಿಗಳನ್ನ ಸರ್ವೆ ಮಾಡಿ, ಬಹಳ ದೊಡ್ಡದು, ಚಿಕ್ಕದು, ಮಧ್ಯಮದ್ದು ಈ ರೀತಿಯಾಗಿ ಒಂದು 2-3 ಸಾವಿರ ಕಂಪನಿಗಳನ್ನ ಸರ್ವೆ ಮಾಡಿ ಅವರು ತಮ್ಮ ಜೀವಮಾನದಲ್ಲಿ ತಂದಂತಹ ಬದಲಾವಣೆಗಳು, ಅದರ ನಿಯಂತ್ರಣ ಕಾರ್ಯಕ್ರಮ ಏನಿದೆ ಅವೆಲ್ಲವನ್ನು ಪರಿಶೀಲಿಸಿ ಒಂದು ಅದ್ಭುತವಾದಂತಹ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಕಂಪನಿಯಲ್ಲಿ ಬದಲಾವಣೆ ತರುವಂತಹ ಕೆಲಸ ಕಾರ್ಯಗಳ 75% ಯೋಜನೆಗಳು, ಬದಲಾವಣೆಯ ಯೋಜನೆಗಳು ಮಣ್ಣು ಮುಕ್ಕಿವೆ, ದೇ ಹ್ಯಾವ್ ಫೇಲ್ಡ್ ಅಂತಂದ್ರೆ ಇಷ್ಟೆಲ್ಲ ತಿಳಿದಿದ್ದೀವಿ, ಇಷ್ಟೆಲ್ಲ ಮಾಡ್ತೀವಿ, ಬದಲಾವಣೆಯನ್ನ ತರೋದಕ್ಕೆ ಎಲ್ಲ ಪ್ರಯತ್ನ ಪಟ್ಟರೂ ಕೂಡ ಒಂದು ದೊಡ್ಡ ಕಂಪನಿಯಲ್ಲಿ ಒಂದು ಬೃಹತ್ ಬದಲಾವಣೆ ಬಂದಾಗ ಅಂತಹ ಬದಲಾವಣೆಗಳ 100 ಬದಲಾವಣೆಗಳ ಯೋಜನೆಗಳಲ್ಲಿ 75 ಸೋತಿವೆ, 25 ಮಾತ್ರ ಯಶಸ್ಸನ್ನ ಕಂಡಿದೆ ಅಂತಂದ್ರೆ ನಾನು ಹೇಳಿದಂತಹ ಈ ಸರಳ ವ್ಯಾಖ್ಯೆಗಳ ನಡುವೆಯೇ ಆಗತಕ್ಕಂತಹ ವ್ಯತಿರಿಕ್ತವಾದಂತಹ ಬದಲಾವಣೆಗಳು, ಅವುಗಳನ್ನೂ ಕೂಡ ಬದಲಾಯಿಸಬೇಕು. ಮುಖ್ಯವಾದಂತಹ ಬದಲಾವಣೆಗೆ ಪೂರಕವಲ್ಲದ ಅನೇಕ ಬದಲಾವಣೆಗಳು ಸೃಷ್ಟಿಯಾಗ್ತವೆ. ಅವನ್ನೆಲ್ಲ ಸಾವಳಿಸಿಕೊಂಡು ಅವನ್ನೆಲ್ಲ ನಾವು ನಿಭಾಯಿಸಿಕೊಂಡು ಮುಖ್ಯವಾದಂತಹ ಬದಲಾವಣೆಯನ್ನು ತರುವ ಒಂದು ಕೆಲಸ ಬಹಳ ಕಷ್ಟಕರವಾದಂತಹ ಕೆಲಸ, ಹೇಳಿದಷ್ಟು ಸುಲಭ ಇಲ್ಲ. ಹಾಗಾಗಿಯೇ ಆ ಒಂದು ಕೆಲಸ ಕಂಪನಿಯ ತಮ್ಮ ಸಾಮಾನ್ಯ ದಿನನಿತ್ಯದ ಕೆಲಸಗಳಿಗೆ ಅಡ್ಡಿ ಬರದೇ ಇರಲಿ ಅಂತಾನೆ ಚೇಂಜ್ ಮ್ಯಾನೇಜ್ಮೆಂಟ್ ಟೀಮ್ಸ್ ಅಂತ ಸಪರೇಟ್ ಆಗಿ ಮಾಡಿ ಅವರಿಗೆ ಒಂದು ಆಬ್ಜೆಕ್ಟಿವ್ ಅನ್ನು ಕೊಡ್ತಾರೆ. ಎಲ್ಲರನ್ನೂ ತಮ್ಮೊತ್ತಿಗೆ ತೆಗೆದುಕೊಂಡು ಮುಂದೆ ನಡೆಯೋದು ಯಾವುದೇ ಒಂದು ಕಂಪನಿಯಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೊರಟಿರತಕ್ಕಂತಹ ಕಂಪನಿಗಳಿಗೆ ಬೇಕಾದಂತಹ ಒಂದು ಮನಸ್ಥಿತಿ ಅಂತ. ಇನ್ನು ಉಪನ್ಯಾಸದ ಕಡೆಯಲ್ಲಿ ಒಂದು ವಿಷಯವನ್ನ ಹೇಳಬೇಕು ಅಂತಂದ್ರೆ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ಕಂಪನಿಗಳಲ್ಲಿ ನಾನು ಕೆಲಸ ಮಾಡಿದ 34 ವರ್ಷಗಳಲ್ಲಿ 8-9 ಕಂಪನಿಗಳಲ್ಲಿ ಈ ರೀತಿಯಾದಂತಹ ಬಹಳ ಬೃಹತ್ತಾದಂತಹ ಬದಲಾವಣೆಗಳು ಬಂದಿವೆ. ಕೆಲವನ್ನ ನಿಭಾಯಿಸಿದ್ದೇವೆ, ಕೆಲವನ್ನ ನಿಭಾಯಿಸಲಿಕ್ಕೆ ಆಗಿಲ್ಲ. ಆಗ ಬಂದಂತಹ ಕಲಿಕೆಯನ್ನು ಮುಂದಿಟ್ಟುಕೊಂಡು ಮುಂದಿನ ಬದಲಾವಣೆಗೆ ಸಜ್ಜಾಗೋದು ಒಂದು ಒಳ್ಳೆಯ ಕಂಪನಿಯ ನಿಯಮವಾಗಿರುತ್ತೆ ಅಂತ. ಈ ಎಲ್ಲ ಬದಲಾವಣೆಗಳನ್ನ ನೋಡ್ತಾ ಇತ್ತು ಅಂದ್ರೆ ಯಾವ್ದಾದ್ರು ಒಂದು ಮಾದರಿ ಬೇಕಲ್ವಾ? ಯಾವ್ದಾದ್ರು ಒಂದು ಮಾದರಿ ಇರಬೇಕು ಅಂತಂತಂದ್ರೆ ಯಾರನ್ನ ಮಾದರಿಯಾಗಿ ಇಟ್ಕೊಳ್ಳೋದು ಅಂತಂದ್ರೆ ಯಾರ ಜೀವನದಲ್ಲಿ ಬದಲಾವಣೆಗಳು
ವಿಪರೀತಕ್ಕೆ ಹೋಗಿದೆ. ಹಾಗೂ ಆ ವ್ಯಕ್ತಿ ಆ ಬದಲಾವಣೆಗಳನ್ನು ಚಂದದಲ್ಲಿ ನಿಭಾಯಿಸಿದ್ದಾನೆ. 1665-66 ವೇಳೆ ಭಾರತದ ಇತಿಹಾಸದಲ್ಲಿ ಮಾರ್ಚ್ ಮತ್ತು ಸೆಪ್ಟೆಂಬರ್ ನಡುವೆ ಆದಂತಹ ಒಂದು ಅದ್ಭುತವಾದಂತಹ ಘಟನೆಯನ್ನು ಹೇಳಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಪುರಂದರ ಯುದ್ಧ. ಶಿವಾಜಿ ಸೋತಿದ್ದಾನೆ ಯುದ್ಧದಲ್ಲಿ. ಔರಂಗಜೇಬನ ಸೈನ್ಯಾಧಿಕಾರಿ ಜಯಸಿಂಹ ಬಂದಿದ್ದಾನೆ. ಜಯಸಿಂಹನೊಡನೆ ವಿಧಿ ಇಲ್ಲದೆ ಶಿವಾಜಿ ಸಂಧಾನಕ್ಕೆ ಬರ್ತಾನೆ. ಒಪ್ಪಂದವನ್ನ ಮಾಡ್ಕೋತಾನೆ. ನನ್ನ ಇಂದಿಷ್ಟು ಕೋಟೆಗಳನ್ನ ಇತ್ಯಾದಿ ಅವೆಲ್ಲವನ್ನು ಕೊಡ್ತಾ ಇದ್ದೀನಿ, ನಾನು ಸೋಲನ್ನು ಅನುಭವಿಸಿದ್ದೇನೆ ಅಂತ ಹೇಳಿ ಸಂಧಾನವನ್ನ ಮಾಡ್ಕೊಳ್ತಾನೆ. ಅಷ್ಟೊತ್ತಿಗೆ ಔರಂಗಜೇಬ್ ದೆಹಲಿಯಿಂದ ಕರೆ ಕೊಡ್ತಾರೆ, ಶಿವಾಜಿಯನ್ನ ದೆಹಲಿಗೆ ಕಳಿಸಿ ಅಂತ. ಆಗ ಶಿವಾಜಿ ದೆಹಲಿಗೆ ಹೋಗ್ಲಿಕ್ಕೆ ಹಿಂದೇಟ್ ಹಾಕ್ತಾನೆ. ನಾನಲ್ಲಿ ಹೋದ್ರೆ ನನ್ನನ್ನು ಉಳಿಸಲ್ಲ, ಕೊಂದು ಬಿಡ್ತಾರೆ ಅಂತ. ಆಗ ಜಯಸಿಂಹ ಹೇಳ್ತಾನೆ, ನಾನು ರಾಜಪೂತ, ನಾನು ನಿನಗೆ ಭರವಸೆಯನ್ನ ಕೊಡ್ತಾ ಇದ್ದೇನೆ, ನಿನ್ನ ಜೀವಕ್ಕೇನು ತೊಂದರೆ ಆಗಲ್ಲ, ಅಷ್ಟನ್ನು ಮಾತ್ರ ನಾನು ನೋಡ್ಕೊಳ್ಳಬಲ್ಲೆ. ಅದಕ್ಕಾಗಿ ನನ್ನ ತಮ್ಮ ದೆಹಲಿಯಲ್ಲಿರ್ತಕ್ಕಂತಹ ರಾಮಸಿಂಹನಿಗೂ ತಿಳಿಸ್ತೀನಿ ಅಂತ ಹೇಳಿ ಪತ್ರ ವ್ಯವಹಾರ ಎಲ್ಲ ಆಗಿ ಇಬ್ಬರೂ ಕಡೆಯಿಂದ ಶಿವಾಜಿ ಬರ್ಲಿ, ಶಿವಾಜಿಗೇನು ತೊಂದರೆ ಮಾಡಲ್ಲ ಅಂತ ಔರಂಗಜೇಬು ಒಪ್ಪಿಕೊಂಡಾಗ ಶಿವಾಜಿ ನೋಡಿ, ಶಿವಾಜಿಯ ಬದುಕಿನಲ್ಲಿ ಚಂದವಿದ್ದ ಬದುಕಿನಲ್ಲಿ ಪುರಂದರ ಯುದ್ಧ ಅದೊಂದು ಬದಲಾವಣೆ. ಪುರಂದರ ಯುದ್ಧದಲ್ಲಿ ಸೋತಿದ್ದು ಅದೊಂದು ಬದಲಾವಣೆ. ಸೋತ ನಂತರ ಒಪ್ಪಂದಕ್ಕೆ ಬಂದದ್ದು ಅದೊಂದು ಬದಲಾವಣೆ. ಒಪ್ಪಂದ ಆಯ್ತಪ್ಪ, ಇನ್ನು ಮತ್ ನಾನು ಇರ್ತೀನಿ, ಇಲ್ಲ ಔರಂಗಜೇಬನಿಂದ ಕರೆ, ಅದೊಂದು ಬದಲಾವಣೆ ಅಂತ. ಔರಂಗಜೇಬು ಆಸ್ಥಾನಕ್ಕೆ ಶಿವಾಜಿ ಬಂದಾಗ ಔರಂಗಜೇಬ್ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಶಿವಾಜಿಯನ್ನ ಮುಗಿಸ್ಲೇಬೇಕು ಅಂತ. ಹಾಗಾಗಿ ಶಿವಾಜಿಯನ್ನ ಅವಮಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೊಂದು ಬಹಳ ತಿರುವು, ಬಹಳ ದೊಡ್ಡ ಬದಲಾವಣೆ ಅಂತ. ಬದಲಾವಣೆಗಳು ಎಷ್ಟು ಬರುತ್ತೆ ಶಿವಾಜಿಗೆ ಆ ಒಂದು 6 ತಿಂಗಳಲ್ಲಿ ಅಂತ ನೋಡಿ. ಬಂದಾಗ ಅದನ್ನು ಸಹಿಸ್ಕೊತಾನೆ, ಪ್ರತಿಷ್ಠೆಯನ್ನ ಪಕ್ಕಕ್ಕಿಟ್ಟು ಸಹಿಸ್ಕೊಳ್ತಾನೆ, ವಿಧಿ ಇಲ್ಲದೆ ಸಹಿಸ್ಕೊಳ್ತಾನೆ. ಯಾವುದೋ ಒಂದು ಮಾತನ್ನ ಆಡಿದಾರೆ, ನನಗೂ ಕೂಡ ಸಮಾನವಾದಂತಹ ಒಂದು ಸ್ಥಾನವನ್ನ ಕಲ್ಪಿಸಬೇಕು ಅಂತ ಯಾವುದೋ ಒಂದು ಮಾತನ್ನಾಡಿದಾಗ ಅದನ್ನೇ ಪಟ್ಟಾಗಿ ಇಟ್ಕೊಂಡು ಔರಂಗಜೇಬ್ ಅವನನ್ನ ಸೆರೆಮನೆಗೆ ಹಾಕ್ತಾನೆ. ಆದ್ರೂ ಅವನ ಜೀವವನ್ನ ತೆಗೆಯುವ ಹಾಗಿಲ್ಲ, ಸೆರೆಮನೆಗೆ ಹಾಕ್ತಾನೆ. ಯಾಕೆ ಅಂತಂದ್ರೆ ಜಯಸಿಂಹ ಹಾಗೂ ಅವನ ತಮ್ಮ ರಾಮಸಿಂಹ ಮಾತುಗಳನ್ನು ಕೊಟ್ಟಿದ್ದಾರೆ ಅಂತ. ಸೆರೆಮನೆಗೆ ಹಾಕಿ ಬಹಳ ಬಲಿಷ್ಠನಾದಂತಹ ಸೇನಾನಿ ಫೌಲಾದ ಖಾನ್ ಅಂತ ಅವನನ್ನು ಪಹರೆಗೆ ಇಡ್ತಾನೆ, ಶಿವಾಜಿ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ. ನಂತರ ಶಿವಾಜಿಯನ್ನ ಹೇಗೆ ಮೃತ್ಯುವಿಗೆ ತಳ್ಳಬೇಕು ಅನ್ನತಕ್ಕಂತಹ ಯೋಜನೆಗಳನ್ನು ಔರಂಗಜೇಬ್ ಹಾಕ್ತಾ ಇರ್ತಾನೆ. ಒಂದು ದಿನವನ್ನ ನಿಗದಿಪಡಿಸ್ತಾರೆ, ಅಂದ್ರೆ ಒಂದು ಆಕ್ಸಿಡೆಂಟ್ ತರ ಕಾಣಬೇಕು ಅಂತ. ಆಗಸ್ಟ್ 18ನೇ ತಾರೀಕು ಹುಸೇನ್ ಖಾನ್ ಅಂತ ಅವರ ಒಂದು ಮನೆಯ ಒಂದು ಭಾಗದ ಗೃಹ ಪ್ರವೇಶ. ಆ ಮನೆಯನ್ನ ಎಷ್ಟು ಸಡಿಲವಾಗಿ ಕಟ್ಟಿದ್ದಾರೆ ಅಂದ್ರೆ ಗೃಹ ಪ್ರವೇಶಕ್ಕೆ ಶಿವಾಜಿಯನ್ನ ಕರೆಸಿ ಭೂಕುಸಿತದಿಂದ ಮನೆ ಬಿದ್ದು ಶಿವಾಜಿಯ ಸಾವಾಯ್ತು ಅಂತ. ಆಗ ಜಯಸಿಂಹ ರಾಜಸಿಂಹ ಏನು ಹೇಳಲಿಕ್ಕಾಗಲ್ಲ, ಬಿಕಾಸ್ ಅವನ ಕೃತ್ಯವನ್ನ ನಾವು ಮಾಡಿಲ್ಲ. ಈ ಒಂದು ಸಂಚನ್ನ ಔರಂಗಜೇಬ್ ರೂಪಿಸಿದಾಗ ಆ ಸಂಚು ಶಿವಾಜಿಗೆ ಗೊತ್ತಾಗುತ್ತೆ. ಇನ್ನೊಂದು ದೊಡ್ಡ ಬದಲಾವಣೆ ಅವನ ಬದುಕಿನಲ್ಲಿ. ತಕ್ಷಣ ಶಿವಾಜಿ ಏನ್ ಮಾಡ್ತಾನೆ, ಬದಲಾವಣೆಗೆ ಹೆದರ್ ಕೂರಲ್ಲ ಅಂತ ತಕ್ಷಣ ನಾಟಕ ಆಡ್ಲಿಕ್ಕೆ ಶುರು ಮಾಡ್ತಾನೆ. ಶಿವಾಜಿ ಬಹಳ ಹೆದರಿಕೆ ಆಗೋಗಿದೆ, ಶಿವಾಜಿಗೆ ಆಧ್ಯಾತ್ಮ ಬಂದ್ಬಿಟ್ಟಿದೆ, ದೇವರಲ್ಲಿ ತುಂಬಾ ಭಕ್ತಿ ಬಂದ್ಬಿಟ್ಟಿದೆ. ಪ್ರತಿದಿನ ಅವನು ಒಂದಷ್ಟು ಸೇವೆ ಮಾಡಬೇಕು, ಜನರಿಗೆ ಸಿಹಿ ಬುಟ್ಟಿಗಳನ್ನ ಹಣ್ಣು ಬುಟ್ಟಿಗಳನ್ನ ಹೊರಗೆ ಕಳಿಸ್ತೀನಿ ಅಂತ ವಾರಗಳವರೆಗೆ ಕಳಿಸ್ತಾ ಇರ್ತಾರೆ ಅಂತ. ಪಹರೆಯವರು ದಿನ ನೋಡೋದು ಬುಟ್ಟಿ ಏನು ಇಲ್ಲ, ಹಣ್ಣಿದೆ, ಸಿಹಿ ಇದೆ ಅನ್ನೋದು ಕಳಿಸೋದು ಅಂತ. ಆ ಆಗಸ್ಟ್ 18 ಬರುವ ಒಂದು 2 ದಿನದ ಹಿಂದೆ ಶಿವಾಜಿ ಒಂದು ಬುಟ್ಟಿಯಲ್ಲಿ ತಾನು ಕೂತು, ಇನ್ನೊಂದು ಬುಟ್ಟಿಯಲ್ಲಿ ತನ್ನ ಮಗನನ್ನ ಕೂತುಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಬರ್ತಾರೆ. ಎಲ್ಲೆಲ್ಲಿ ಔರಂಗಜೇಬು ಶಿವಾಜಿಯನ್ನ ದಾರಿಯಲ್ಲಿ ಹುಡುಕಬಹುದು ಅಂತ ಗೊತ್ತಾಗುತ್ತೋ ಆ ದಾರಿಯನ್ನೆಲ್ಲ ಬಿಟ್ಟು ಉದ್ದವಾದರೂ ಪರವಾಗಿಲ್ಲ ಇನ್ನೊಂದು ಅತಿಕ್ರಮವಾದಂತಹ ದಾರಿಯನ್ನ ಬಳಸಿಕೊಂಡು ಪುರಂದರಗಢಕ್ಕೆ ಬಂದು ಶಿವಾಜಿ ಸೇರ್ತಾನೆ ಅಂತ. ಯಾರ್ದಾದ್ರೂ ಬದುಕಿನಲ್ಲಿ ಒಂದು 4-5 ತಿಂಗಳಲ್ಲಿ ಇಂತಹ ಒಂದು ಜೀವ ಹೋಗುವಂತಹ ಪ್ರತಿಯೊಂದು ಆ ಒಂದು ಕ್ಷಣದ ಬದಲಾವಣೆಗಳು ಆಗಿದೆಯಾ ಅಂತ ಅಲ್ವಾ? ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನನಗೆ ಶಿವಾಜಿಯ ಬಗ್ಗೆ ತುಂಬಾ ವಿಷಯಗಳನ್ನ ಕೊಡೋದು ನನ್ನ ಆತ್ಮೀಯ ಸ್ನೇಹಿತ ಗುರುಪ್ರಸಾದ್ ಭಟ್. ಶಿವಾಜಿಯನ್ನ ಕುರಿತಾಗಿ ಪುಸ್ತಕಗಳನ್ನ ಬರಿತಾ ಇದ್ದಾನೆ. ಅವನಿಗೆ ಹೇಳಿದೆ, ಇವತ್ತು ನಾನು ಈ ಒಂದು ಕಥೆಯನ್ನ ಹೇಳಬೇಕು ಅಂತಿದ್ದೀನಿ ಶಿವಾಜಿಯನ್ನ. ಯಾಕೆಂದ್ರೆ ನನಗೆ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇಷ್ಟೊಂದು ಬದಲಾವಣೆಗಳನ್ನ ಸ್ವಲ್ಪ ಸಮಯದಲ್ಲಿಯೇ ನಿಯಂತ್ರಣ ಮಾಡಿ ಬದುಕಿ ಬಂದು ಮತ್ತೆ ಗೆದ್ದು ಇಡೀ ಹಿಂದುವಿ ಸಾಮ್ರಾಜ್ಯದ ಚಕ್ರವರ್ತಿ ಆದದ್ದು ಪ್ರಾಯಶಃ ಶಿವಾಜಿಯನ್ನ ಬಿಟ್ಟರೆ ಇನ್ಯಾರು ಇಲ್ಲ ಅಂತ. ಹಾಗಾಗಿ ಹೇಳ್ತೀನಿ ಅಂದಾಗ ಗುರುಪ್ರಸಾದ್ ಭಟ್ ನನಗೆ ಒಂದು ಮೆಸೇಜ್ ಕಳಿಸಿದ್ರು. ಅದರಲ್ಲಿ ಔರಂಗಜೇಬ್ ತಾನು ಸಾಯುವ ಮೊದಲು ಬರೆದಂತಹ ಮೃತ್ಯು ಪತ್ರದಲ್ಲಿ ಬರೆದಿದ್ದಾರೆ. ಅದರ ತರ್ಜುಮೆಯನ್ನ ಇಂಗ್ಲಿಷ್ನಲ್ಲಿ ಭಟ್ ಕಳಿಸಿದ್ದಾರೆ. ಔರಂಗಜೇಬ್ ಬರೀತಾರೆ, ದ ಎಸ್ಕೇಪ್ ಆಫ್ ದ ರೆಚ್ ಶಿವಾಜಿ ಟುಕ್ ಪ್ಲೇಸ್ ಥ್ರೂ ಮೈ ಕೇರ್ಲೆಸ್ನೆಸ್, as a result of which I have to labor hard against the Marathas to the end of my life ಅಂತ ಬಹಳ ದುಃಖ ತಪ್ತರಾಗಿ ಔರಂಗಜೇಬ್ ಬರೀತಾರೆ. ಏನೆಂದು ಬರೀತಾರೆ, ಶಿವಾಜಿ ನನ್ನ ಹತ್ತಿರ ಇದ್ದಾಗ
ನಾನು ಅವನನ್ನು ಹತ್ಯೆ ಮಾಡಲಿಲ್ವಲ್ಲ, ಹತ್ಯೆ ಮಾಡಬೇಕು ಅಂತಿದ್ದೆ, ಮಾಡಲಿಕ್ಕೆ ಆಗಲಿಲ್ವಲ್ಲ. ಆ ಒಂದು ತಪ್ಪಿನಿಂದಾಗಿ ದಶಕಗಳವರೆಗೆ ನಾನು ಮರಾಠರ ಜೊತೆಗೆ ನನ್ನ ಸಾವಿನ ಅವಸಾನದ ಅಂಚಿನವರೆಗೂ ಕೂಡ ನನಗೆ ಯುದ್ಧ ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬಂತಲ್ಲ. ಶಿವಾಜಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಚಕ್ರಾಧಿಪತಿ ಆಗೇ ಬಿಟ್ನಲ್ಲ ಚಕ್ರಾಧಿಪತಿ ಅಂತ ಔರಂಗಜೇಬ್ ಬರೀತಾನೆ. ಅಂತಂದ್ರೆ ಸಾವಿನ ದವಡೆಗೆ ಹೋಗಿ ತಪ್ಪಿಸಿಕೊಂಡು ಬಂದಂತಹ, ಅದರ ಹಿನ್ನೆಲೆಯಲ್ಲಿ ಹಾಗೂ ಮುನ್ನೆಲೆಯಲ್ಲಿ ಗಳಿಗೆಯಲ್ಲಿ ತೊಂದರೆ, ಗಳಿಗೆಯಲ್ಲಿ ಬದಲಾವಣೆ, ಅವೆಲ್ಲವನ್ನೂ ಕೂಡ ನಿಯಂತ್ರಿಸಿಕೊಂಡು ಶಿವಾಜಿ ಬಂದ ಪ್ರಾಯಶಃ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಕಾಣುಬರ್ತಕ್ಕಂತಹ ಬದಲಾವಣೆಗಳು ಯಾವುದೇ ಇರಬಹುದು, ಅಥವಾ ಒಂದು ಕಂಪನಿಯ ಸ್ತರದಲ್ಲಿ ನಾನು ನೋಡಿರತಕ್ಕಂತಹ ಅಥವಾ ನೀವೆಲ್ಲರೂ ನಿಮ್ಮ ಕಂಪನಿಗಳಲ್ಲಿ ನೋಡಿರತಕ್ಕಂತಹ ಬದಲಾವಣೆಯ ಬೃಹತ್ ಕಲ್ಪನೆ ಏನಿದೆ ಅವೆಲ್ಲವನ್ನೂ ಮೀರಿಸಿದ್ದು ಶಿವಾಜಿ ಅಂತ ಹೇಳ್ತಾ, ನಾವು ಬದಲಾವಣೆಯ ಕುರಿತಾಗಿ ಯಾವ ಹೊತ್ತಿನಲ್ಲಿ ಮಾತನಾಡಿದ್ರು ಕೂಡ ಶಿವಾಜಿಯ ಈ ಒಂದು ಕಥೆಯನ್ನು ನೆನಪಿಸಿಕೊಂಡು ನಮ್ಮ ಬದಲಾವಣೆಗಳನ್ನು ಸಕಾರಾತ್ಮಕವಾಗಿ ಪರಿಗಣಿಸ್ತಾ ಅವುಗಳನ್ನು ನಮ್ಮ ಉಳಿವಿಗಾಗಿ, ನಮ್ಮ ಬೆಳವಣಿಗೆಗಾಗಿ, ನಮ್ಮ ಒಳಿತಿಗಾಗಿ ಬದಲಾಯಿಸಿಕೊಂಡು ಅದರಿಂದ ನಾವು ಹೊರಕ್ಕೆ ಯಶಸ್ಸನ್ನ ಕಾಣ್ತಾ ಹೊರಕ್ಕೆ ಬರಬೇಕು. ಅದೇ ಬದಲಾವಣೆಗಳನ್ನು ನಿಯಂತ್ರಿಸತಕ್ಕಂತಹ ವಿಷಯ ಅಂತ ಹೇಳ್ತಾ, ಪ್ರಾಯಶಃ ಈ ಒಂದು ವಿಷಯವಾಗಿ ಇನ್ನೂ ಬಹಳಷ್ಟು ಹೇಳೋದಿದ್ರೂ ಕೂಡ ಇಲ್ಲಿಗೆ ಉಪನ್ಯಾಸವನ್ನು ಮುಗಿಸಬಹುದು ಅಂತ ನನಗನ್ನಿಸ್ತಾ ಇದೆ. ಇನ್ನು ಎಲ್ಲರೂ ಕೂಡ ಹೊಸ ವರ್ಷದ ಸ್ವಾಗತಕ್ಕೆ ತಯಾರಾಗ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಮುಂಬರುವ 2025 ಸುಖವನ್ನು ತರಲಿ, ಶಾಂತಿ ನೆಮ್ಮದಿಗಳನ್ನು ತರಲಿ, ನಿಮ್ಮ ಮನಸ್ಸಿನ ಎಲ್ಲ ಆಶಯಗಳು ಕೂಡ ಈಡೇರಲಿ ಅಂತ ಆಶಿಸ್ತಾ, ಆರೋಗ್ಯವಾಗಿರಿ, ನಗ್ತಾ ಇರಿ. ಇನ್ನು ಇಲ್ಲಿಗೆ ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಯಾರಾದರೂ ಏನಾದರೂ ವಿಷಯ ತಿಳಿಸೋದಿತ್ತು ಅಂದರೆ ಇನ್ನೊಂದು 5 ನಿಮಿಷಗಳ ಕಾಲ ಮಾಡಬಹುದು ಅಂತ ಅನಿಸುತ್ತೆ. ಶಿರೀಶ್ ಕಿರಣ್ ಅವರಿಗೆ ನಾನು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ. ಧನ್ಯವಾದಗಳು. ವಿಶ್ವವಾಣಿ ಕ್ಲಬ್ ಹೌಸ್ನ ಇಂದಿನ ಅತಿಥಿಗಳು ಕವಿ, ಕಥೆಗಾರ, ಅಂಕಣಕಾರ, ಮ್ಯಾನೇಜ್ಮೆಂಟ್ ಗುರು ಶ್ರೀ ಸತ್ಯೇಶ್ ಎನ್ ಬೆಳ್ಳೂರ್. ಮೂಲತಃ ಮೈಸೂರಿನವರು. ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿಂದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ ಪದವಿ, ಸಿಕ್ಕಿಂ ಮಣಿಪಾಲ್ ವಿಶ್ವವಿದ್ಯಾಲಯದಿಂದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ MBA, 3.5 ದಶಕಗಳ ಕಾಲ ಪ್ರತಿಷ್ಠಿತ ಟೆಲಿಕಾಂ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿ ಸುಮಾರು 50ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಯಶಸ್ವಿ ವಾಣಿಜ್ಯ ವ್ಯವಹಾರ ಮಾಡಿದ ಹೆಗ್ಗಳಿಕೆ. 2018ರಲ್ಲಿ ಪ್ರತಿಷ್ಠಿತ ತೇಜಸ್ ನೆಟ್ವರ್ಕ್ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರಬೇಕಾದ್ರೆ ಸ್ವಯಂ ನಿವೃತ್ತಿಯನ್ನ ಪಡೆದು ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಥೆಗಾರರಾಗಿ, ಪ್ರಬಂಧಕಾರರಾಗಿ ಸಾಹಿತ್ಯಾಸಕ್ತರಾದಂತಹ ಸತೀಶ್ ನವ್ಯಜೀವಿ ಎನ್ನುವ ನಾಮಾಂಕಿತದಿಂದ ಸುಮಾರು 2,000ಕ್ಕೂ ಅಧಿಕ ಮುಕ್ತಕಗಳನ್ನು ರಚಿಸಿದ್ದಾರೆ. ಬೋರ್ಡ್ ರೂಮಿನ ಸುತ್ತಮುತ್ತ, ಸ್ಟಾರ್ಟ್ಅಪ್ ನೀವು ಕಟ್ಟಬಹುದು, ಕಾವೇರಿ ನದಿಯ ದಡದಲ್ಲಿ, ಜೀವನ ಉದ್ದೀಪನ, ತಂತ್ರಯೋನಿ, ಅಥರ್ವವೇದ ಮತ್ತು ಸಂಪಾದಿತ ಕೃತಿ, ಸ್ಮೃತಿ ಚಿತ್ರಗಳು ಸೇರಿದಂತೆ ಸುಮಾರು 22ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ. ಇವರನ್ನರಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಅರ್ಥಪೂರ್ಣ ಸಂವಾದ, ಚಿಂತನ ಮಂಥನ, ಉಪಯುಕ್ತ ಮಾಹಿತಿಗಾಗಿ ವಿಶ್ವವಾಣಿ ಕ್ಲಬ್ ಹೌಸ್ ಜಾಯ್ನ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಸಂಜೆ 6:55ರಿಂದ 8:05ರವರೆಗೆ.